ನಾರಾಯಣ ನಿನ್ನ ನಾಮದ ಸ್ಮರಣೆಯ ಸಾರಾಮೃತ ಎನ್ನ ಬಾಯಿಗೆ ಬರಲಿ. ಬಾರಂಗ ಕನಸಿನೊಳಗಲಿ ನನಸಿನೊಳಗಲಿ, ಮನಸ್ಸು ಕೆಟ್ಟಿರಲಿ ಮುನಿದಿರಲಿ. ಜನಕಜಾಪತಿ ನಿನ್ನ ಅಭೀಷ್ಟದ ಸ್ಮರಣೆಯ ಅಷ್ಟಾಕ್ಷರ ಮಂತ್ರ ಜಪಿಸುವ ಹಾಗೆ ಬಾರಂಗ. ಓಂ ಸಹನಾವವತು ಸಹನೌ ಭುನಕ್ತು ಸಹ ವೀರ್ಯಂಕರವಾವಹೈ ತೇಜಸ್ವಿನಾವಧೀತಮಸ್ತು ಮಾ ವಿದ್ವಿಷಾವಹೈ. ಓಂ ಶಾಂತಿ ಶಾಂತಿ ಶಾಂತಿ. ಈ ಮಠದ ಶ್ರೀಕೃಷ್ಣನನ್ನು ಭಕ್ತಿಪೂರ್ವಕವಾಗಿ ಪೊಡಮುಟ್ಟು ಅವನ ಆಶೀರ್ವಾದ ಬೇಡುತ್ತಾ, ನಿರಂತರವಾಗಿ ನನ್ನನ್ನು ಕಾಯ್ದ ಶ್ರೀ ರಾಘವೇಂದ್ರ ಸ್ವಾಮಿಗಳನ್ನು ಕೂಡ ಪರಮ ಭಕ್ತಿಯಿಂದ ನಮಸ್ಕರಿಸಿ ಅವರ ಅನುಗ್ರಹವನ್ನು ಆಶಿಸ್ತಾ, ನೆರೆದಿರುವ ಎಲ್ಲ ಹಿರಿಕಿರಿಯ ಭಕ್ತರ ಪದತಲಕ್ಕೆ ಹಣೆ ಹಚ್ಚಿ ನಮಸ್ಕಾರ. ಒಂದು ಸುಮಾರಾಗಿ 1ನೇ ಖಂಡವನ್ನು ಮುಗಿಸಿದ್ದೇವೆ. ನಾವು ತಲವಕಾರ ಉಪನಿಷತ್ತಿನ 9 ಮಂತ್ರಗಳನ್ನು ಸ್ಥೂಲವಾಗಿ ನೋಡಿದ್ದೇವೆ. ನಾವು ಮುಗಿಸಿದ್ದೇವೆ ಅಂತ ಹೇಳಿದ್ರು ಕೂಡ ತಪ್ಪಾದ ಪದಪ್ರಯೋಗ. ನೋಡೋಕ್ಕೆ ಪ್ರಯತ್ನ ಪಟ್ಟಿದ್ದೇವೆ ಅಲ್ಲಿ ಏನೇನಿದೆ ಅಂತ. ಒಂದು ಸ್ವಲ್ಪ ಕೆಲವೊಮ್ಮೆ ಶಬ್ದಾರ್ಥಗಳನ್ನು, ಕೆಲವೊಮ್ಮೆ ಅಕ್ಷರಗಳ ವಿವರಗಳ ಹಾಗೆ ಕಾಣಿಸುವ ವಾಕ್ಯಗಳನ್ನು ಯಥಾರ್ಥವಾಗಿ ತಿಳಿದೇ ಇಲ್ಲ ಅನ್ನೋದು ನಮಗೆ ಹೇಳುವಾಗ ನನಗೂ ಗೊತ್ತಾಗ್ತದೆ, ಕೇಳಿದ ನಿಮಗೂ ಗೊತ್ತಾಗ್ತದೆ. ಇದಲ್ಲ, ಇದು ಕೇಳಿದಲ್ಲ, ನಾವು ಏನು ತಿಳಿದಿದ್ದೀವೋ ಅದಲ್ಲ, ಇವ್ರು ಏನು ಹೇಳ್ತಿದ್ದಾರೋ ಅದಲ್ಲ, ನಮ್ಗೆ ಗೊತ್ತಾಗ್ತಿಲ್ಲ ಅನ್ನೋದೆಲ್ಲ ಗೊತ್ತಾಗ್ತಿದೆ. ಅಷ್ಟಂತೂ ಸ್ಪಷ್ಟವಾಗಿ ಅರಿವಿಗೆ ಬರುವ ವಿಷಯ. ಆದರೂ ಭಗವಂತನ ಕಾರುಣ್ಯದಿಂದ ಋಷಿಗಳು ಹೀಗೊಂದು ಗ್ರಹಿಸಲಿಕ್ಕೆ ಸಾಧ್ಯವೇ ಆಗದ ವಿಷಯವನ್ನು ಬಹಳ ಸುಂದರವಾಗಿ ಒಂದು ಒಗಟಿನ ಹಾಗೂ ಯಾವುದೋ ಒಂದು ಅರ್ಥ ಆಗ್ತದೆ ಅನ್ನಿಸುವ, ಆದರೆ ಅರ್ಥವೇ ಆಗದೆ ಉಳಿಯುವಂತಹ ಯಾವುದೋ ಒಂದು ನಿಗೂಢ ಭಾಷೆಯಲ್ಲಿಯೋ ಕೊಟ್ಟಿದ್ದಾರಲ್ಲ, ಅದಕ್ಕೆ ನಾವು ಅವರಿಗೆ ಕೃತಾರ್ಥರಾಗಿ ನಮಸ್ಕರಿಸಬೇಕು. 2 ರೀತಿಯಿಂದ ಹೇಗೆ ಸಿದ್ಧರಾಗುವುದು ಅಂತ ಆರಂಭದ ಶಾಂತಿ ಮಂತ್ರಗಳನ್ನು ಹೇಳುವಾಗಲೇ ನಾನು ಹೇಳಿದೆ. ಅಂದರೆ ಗುರು ಶಿಷ್ಯರಾಗಿ ಸಿದ್ಧರಾಗುವುದು ಒಂದು ಕಡೆಯಾದರೆ, ವೈಯಕ್ತಿಕವಾಗಿ ಇಂದ್ರಿಯಗಳನ್ನು ಬಲಿಷ್ಠವಾಗಲಿ ಅಂತ ಪ್ರಾರ್ಥಿಸುವ ಮೂಲಕ ಒಂದು ಸಿದ್ಧತೆಯನ್ನು ಆಪ್ಯಾಯಂತು ಮಮಾಂಗಾನಿ ಅಂತ. ಯಾಕೆ ಆ ಇಂದ್ರಿಯ ಪ್ರಾಬಲ್ಯವನ್ನು, ಇಂದ್ರಿಯ ಅರ್ಥಗಳನ್ನು, ಇಂದ್ರಿಯ ಶುದ್ಧತೆಯನ್ನು, ಇಂದ್ರಿಯಗಳ ಕುರಿತು ಅಷ್ಟು ಎಚ್ಚರವನ್ನು ಹೇಳಿದರು ಅಂತ ನಾವು ಗಮನಿಸಿದರೆ ಸ್ಪಷ್ಟವಾಗಿ ಗೊತ್ತಾಗುವ ವಿಷಯ ಏನು? ಮುಂದಿನದ್ದು ನಿಮಗೆ ಮಂತ್ರಗಳನ್ನು ನೋಡುವಾಗ ಗೊತ್ತಾಗುತ್ತೆ. ಎಲ್ಲ ಇಂದ್ರಿಯ ಸಂಬಂಧಿ ವಿಷಯಗಳೇ ಇರೋದು ನೋಡಿ ಇಲ್ಲಿ ನಮಗೆ ತಿಳ್ಕೊಳ್ಳಿಕ್ಕೆ. ಯಾವ ಯಾವ ಇಂದ್ರಿಯಗಳ ಮೂಲಕ ಭಗವಂತನನ್ನು ಹೇಗೆ ಹೇಗೆ ತಿಳಿಬೇಕು ಅನ್ನೋದೇ ಈ ಮಂತ್ರಗಳ ಉದ್ದೇಶ. ಆದದ್ರಿಂದ ಸ್ವಲ್ಪ ನಮಗೆ ಬಹುಶಃ ಅದಕ್ಕೆ ಆಪ್ಯಾಯಂತು ಮಮಾಂಗಾನಿ ಅನ್ನೋದನ್ನು ರಿಲೇಟ್ ಮಾಡ್ಬೋದು. ಮತ್ತೊಂದು ಏಕಕಾಲಕ್ಕೆ ಗುರು ಶಿಷ್ಯ ಸಂಬಂಧ ಮುಖೇನ ಪ್ರಶ್ನೋತ್ತರ ರೂಪದಲ್ಲಿ ಅದು ಅನಾವರಣ ಆಗೋದ್ರಿಂದ ಸಹನಾವವತು ಸಹನೌ ಭುನಕ್ತು ಅನ್ನೋದು ಕೂಡ ಕನೆಕ್ಟ್ ಆಗುತ್ತೆ. ನಿನ್ನೆ ದಿನ ನಾನು ಭಗವಂತನನ್ನು
ಅವನು ಯಾರು, ಅವನು ಹೇಗಿದ್ದಾನೆ, ಅವನು ಯಾಕೆ ಇದ್ದಾನೆ, ಅಥವಾ ಅವನೇನು, ಅವನ ಸಾಮರ್ಥ್ಯಗಳೇನು, ಕವುದೇವೋ ಯುನಕ್ತಿ ಅಂತ ಕೇಳುವಾಗ ಬಹಳ ಬಾರಿ ನಮಗೊಂದು ತಪ್ಪು ಅರ್ಥ ಬರುವ ಚಾನ್ಸ್ ಉಂಟು. ಯಾವ ದೇವರು ಇದನ್ನೆಲ್ಲ ನಿಯೋಜಿಸುವುದು ಅಂತ ಪ್ರಶ್ನೆ ಕೇಳಿದ್ನಾ ಅಂತ. ಯಾವ ದೇವರು ನಿಯೋಜಿಸುವುದು ಅಂದರೆ ತುಂಬ ದೇವರಿದ್ದಾರೆ, ಅದರಲ್ಲಿ ಯಾರು ಅಂತ ಪ್ರಶ್ನೆ ಆದ ಹಾಗಾಗ್ತದೆ. ಹಾಗಲ್ಲ. ಕವುದೇವೋ ಯುನಕ್ತಿ ಅಂದರೆ ದೇವರು ಒಬ್ಬನೇ. ಅನೇಕ ಹೆಸರಿಟ್ಕೊಂಡು ಕೂತಿದ್ದೀವಿ ನಾವು, ಮತ್ತು ಅದರಲ್ಲೇ ಜಗಳ ಆಡ್ತಾ ಇದ್ದೇವೆ. ವಾಸ್ತವಿಕ ದೇವರು ಸರ್ವ ವ್ಯಾಪಕನೂ ಸರ್ವಶಕ್ತನೂ ಸರ್ವಜ್ಞನೂ ಆದ ಒಬ್ಬನೇ. ಅವನಿಗೆ ಮತ್ತೆ ನಾವು ಒಬ್ಬನನ್ನು ಒಂದೊಂದು ಹೆಸರಲ್ಲಿ ಕರೆದು ಜಗಳಕ್ಕೆ ಅಥವಾ ಪಂಥಕ್ಕೆ ಮತಕ್ಕೆ ವ್ಯತ್ಯಾಸಗಳಿಗೆ ಎಲ್ಲಕ್ಕೂ ಬಳಸಿದ್ದೇವೆ. ಆದರೆ ನಿಜಾರ್ಥದಲ್ಲಿ ನೋಡಿದರೆ ಭಗವಂತ ಅನ್ನೋದು ಸುಪ್ರೀಮ್ ಎನರ್ಜಿ ಅನ್ನೋ ಅರ್ಥದಲ್ಲೇ ತಗೊಳ್ಬೇಕು. ಹಾಗಾದರೆ ಇಲ್ಲಿ ದೇವರು ಯಾರು ಅಂತ ಕೇಳಿದ್ದಾರಲ್ಲ, ಕಹ ದೇವೋ ಅಂತ ಕೇಳಿದ್ದಾರೆ. ಯಾರು ಅವನು ಅಂತ. ಯಾರು ಅವನು ಅಂದರೆ ಅನ್ವಯ ಅರ್ಥ ಏನು ಅಂದರೆ ಏನು ಅವನ ಸಾಮರ್ಥ್ಯ, ಇಷ್ಟೆಲ್ಲ ಮಾಡುವವನ ಸಾಮರ್ಥ್ಯ ಏನು ಅನ್ನುವುದೇ ಪ್ರಶ್ನೆ ಹೊರತು ಆ ದೇವರ ಹೆಸರು ಹೇಳು ಅಂತಲ್ಲ. ದೇವರ ಹೆಸರಿನ ಹಿಂದೆ ಅಧ್ಯಾತ್ಮ ಜೀವಿಗಳು ಹೋಗುವುದೂ ಇಲ್ಲ. ನಿಮಗೆ ಗೊತ್ತಾಗುತ್ತೆ. ಇಡೀ ಉಪನಿಷತ್ತನ್ನು ನೀವು ಒಂದು ಸಾರಿ ಸುಮ್ಮನೆ ಕಣ್ಣಾಡಿಸಿ, ನಿಮಗೆ ದೇವರ ಹೆಸರುಗಳು ಬಹಳ ಕಡಿಮೆ ಸಿಗ್ತವೆ. ದೇವರ ಹೆಸರುಗಳ ಉಲ್ಲೇಖವೇ ಇಲ್ಲ ಅಲ್ಲಿ. ತತ್ ಅನ್ನೋದು, ಅಥವಾ ಅವನು ಅಹಂ ಅಂತ ಹೇಳೋದು, ಅಥವಾ ಇನ್ನು ಬಹಳ ಅಂದರೆ ಅವನನ್ನು ಬ್ರಹ್ಮ ಅಂದು ಬಿಡೋದು. ಬ್ರಹ್ಮ ಅನ್ನುವಾಗ ಅದು ಖಂಡಿತಕ್ಕೂ ನಾಮರೂಪ ವಿಶೇಷಣ ಅಲ್ಲ. ಬೃಹತಿ, ಯಾವುದು ಇದಕ್ಕಿಂತ ಇನ್ನೂ ದೊಡ್ಡದಿಲ್ಲವೋ ಅದು ಅನ್ನೋ ಅರ್ಥದಲ್ಲಿ ಉಪನಿಷತ್ತು ಥ್ರೂಔಟ್ ಬ್ರಹ್ಮ ಅಂದು ಬಿಡತ್ತೆ. ಹಾಗಾಗಿ ದೇವರ ಹೆಸರಿನ ಹಿಂದೆ ಹೋಗುವ ಸಣ್ಣ ಚಾಪಲ್ಯ ತುಂಬ ದೇವರ ಹಸಿವನ್ನು ತಿಳಿದವರಿಗಿಲ್ಲ. ಅವರು ಅದರ ಹಿಂದೆ ಹೋಗೋದಿಲ್ಲ. ಇಲ್ಲಿ ಕೂಡ ನಿಮಗೆ ಗೊತ್ತಾಗ್ತಿದೆ, ಒಂದು ಬೃಹತ್ ತತ್ವ ಇದೆ, ಅದು ಬ್ರಹ್ಮ. ಆ ಬ್ರಹ್ಮ ಅನ್ನುವ ಬೃಹತ್ ತತ್ವದ ಕುರಿತಾಗಿ ಅದರ ವಿಸ್ಮಯಗಳನ್ನು ಹೇಗೆ ಗ್ರಹಿಸಬಹುದು, ಗ್ರಹಿಸುವುದಕ್ಕೆ ನಮಗೆ ಇರುವಂತಹ ಯಾವ ಇಂದ್ರಿಯಗಳಿವೆ ಅದರ ಮುಖಾಂತರ ಹೇಗೆ ಗ್ರಹಿಸಬಹುದು ಅನ್ನುವುದೇ ಇದರ ಒಟ್ಟು ಶೋಧ. ಹಾಗಾಗಿ ಇದು ಕಿವಿಗೆ ಕಿವಿ, ಕಣ್ಣಿಗೆ ಕಣ್ಣು, ಇದು ಮಾತಿಗೆ ಮಾತು, ಇದು ಮನಸ್ಸಿಗೆ ಮನಸ್ಸು, ಇದು ಪ್ರಾಣಕ್ಕೆ ಪ್ರಾಣ ಅಂತ ಹೇಳುವಾಗ ಒಂದು ಕೊನೊಟೇಷನ್, ಒಂದು ಯಾವುದೋ ಒಂದು ಗೂಢವಾದ ಸಂಗತಿಯನ್ನು ಬಿಡಿಸುವುದಕ್ಕೆ ಪದಾರ್ಥವಾಗಿ ಕೊಟ್ಟ ಹಾಗೆ ಕೊಟ್ಟುಬಿಟ್ರು. ಕಣ್ಣಿಗೆ ಕಣ್ಣು, ಕಿವಿಗೆ ಕಿವಿ, ಕಣ್ಣಲ್ಲ ಅಂತ ಹೇಳಿದರು. ಇದು ಕಣ್ಣಲ್ಲ. ಮತ್ತು ಈ ಕಣ್ಣಿನೊಳಗೊಂದು ಕಣ್ಣು ಅಂತ, ಈ ಕಿವಿ ಅಲ್ಲ, ಕಿವಿಯ ಒಳಗೊಂದು ಕಿವಿ, ಈ ಮನಸ್ಸಲ್ಲ, ಮನಸ್ಸಿನ ಒಳಗೊಂದು ನಡೆಸುವ ಮನಸ್ಸಿನ ಸಂಚಾಲಕ ಶಕ್ತಿ. ಹಾಗೆ ಪ್ರತಿಯೊಂದು ಹೇಳುವಾಗ ಪ್ರಾಣವಲ್ಲ, ಪ್ರಾಣಕ್ಕೆ ಉಸಿರು ಕೊಟ್ಟವನು. ಇದು ಎಲ್ಲವೂ ಕೂಡ ಹೇಗೆ ಅಂದರೆ ನಮ್ಮನ್ನು, ನಾನು ನಿನ್ನೆ ದಿನ ನಿಮಗೆ ಹೇಳಿದೆ, ನಾವು ಹೊರಗೆ ನೋಡಿ ನೋಡಿ ಬೇಕಾದಷ್ಟು ಟೈಮ್ ಪಾಸ್ ಮಾಡಿದ್ದೇವೆ. ಸ್ವಲ್ಪ ನೋಡಿ, ಒಳಗೆ ನೋಡಿ. ಕಣ್ಣಿನ ಕಣ್ಣು ಅಂತಂದಾಗ ನೀವು ಹೊರಗೆ ಹುಡುಕ್ಲಿಕ್ಕೆ ಆಗೋದೇ ಇಲ್ಲ. ನೋಡಿ, ಕಣ್ಣಿನ ಕಣ್ಣು ಯಾರು ಅಂತ ಮುಚ್ಚಬೇಕಾಗತ್ತೆ. ಕಣ್ಣಿನ ಕಣ್ಣು ಅಂತ ಹೇಳ್ತಿದ್ದಾರೆ. ಈ ಕಣ್ಣಿಗೆ ಕಣ್ಣು ಯಾರಪ್ಪ? ಕನ್ನಡಿಯಲ್ಲಿ ಹೋಗಿ ನೋಡೋದಾ? ಹೊರಗುಂಟಾ? ಅಲ್ಲ ಅಂತ ಗೊತ್ತಿರುತ್ತೆ. ಆದ್ದರಿಂದ ಕಣ್ಣಿಗೆ ಕಣ್ಣು ಯಾರು ಅಂತ ಕಣ್ಣು ಮುಚ್ಚಬೇಕಾಗತ್ತೆ. ಕಿವಿಗೆ ಕಿವಿ ಯಾರು ಅಂತ ಗೊತ್ತಿರುವ ಮಾತುಗಳನ್ನು, ಶಬ್ದಗಳನ್ನು ಮೀರಿದ ಒಂದು ಮೌನಕ್ಕೆ ಕಿವಿಯನ್ನು ಕರ್ಕೊಂಡು ಹೋಗಬೇಕಾಗತ್ತೆ. ಕಿವಿಯ ಒಳಗೊಂದು ಮೌನಕ್ಕೆ ಹೋದರೇನೆ ಕಿವಿಯ ಕಿವಿ ಯಾರು ಅಂತ ಗೊತ್ತಾಗೋದು. ಕಿವಿಯ ಕಿವಿ ಯಾರು ಗೊತ್ತಾ? ನಿಜವಾಗಿ ನಿಮಗೆ ಸ್ಪಷ್ಟವಾಗಿ ಕಿವಿಯ ಕಿವಿ ಗೊತ್ತಾಗಬೇಕಾದ್ರೆ ಹೊರಗಿನ ಶಬ್ದಗಳಲ್ಲ, ಹೊರಗೆ ನೀವು ಕೇಳುವ ಯಾವುದೋ ಉತ್ತರಗಳಲ್ಲ, ಹೊರಗೆ ನಿಮಗೆ ಯಾರೋ ಹೇಳುವ ಏನೋ ಮಾತಲ್ಲ, ಹೊರಗಿನ ಯಾವುದೂ ಅಲ್ಲದ ಕಣ್ಮುಚ್ಚಿ ಕಿವಿಯೂ ಮುಚ್ಚಿ ಹೊರಗಿನದಕ್ಕೆ ಮುಚ್ಚಿದಾಗ ಕಿವಿಗೆ ಒಳಗಿಂದ ಒಂದು ಕೇಳುತ್ತಲ್ಲದು ಅಂತರ್ಯಾಮಿಯ ಮಾತು. ಅದು ಅವನು, ಆ ಕಿವಿ ಅದನ್ನು ಕೇಳಿಸ್ತಾನೆ ನೋಡಿ ನಮಗೆ. ಅವನು ಒಳಗಿನ ಆ ಮಾತನ್ನು ಕೇಳಿಸ್ತಾನೆ ನೋಡಿ, ಅದು. ಹೀಗೆ ಒಂದು ರೂಟಿಗೆ ಹೋಗುವ ಪ್ರಕ್ರಿಯೆಯನ್ನು ಈ ಇಡೀ ನಾನು ನಿನ್ನೆ ದಿನ ನಿಮಗೆ ವಿವರಿಸಿದಾಗ ಅರ್ಥ ಆಗಿರ್ಬೋದು, ಅನುಭವಕ್ಕೆ ಬಂದಿರ್ಬೋದು. ನಾವು ಎಲ್ಲೋ ರೂಟ್ ಬಿಟ್ಟು ಹೊರಟರೆ ನಾವು ಅತಂತ್ರ. ಅದಕ್ಕೆ ಅಸ್ಮಾತ್ ಲೋಕಾತ್ ಅಮೃತಾಭವಂತಿ, ಯಾವಾಗ ಅಪ್ರೇತ್ಯ ಇದರ ಆಚೆಗೆ ಹೋದವನಿಗೆ ಅದು ಅಮೃತತ್ವವನ್ನು ಉಂಟು ಮಾಡ್ತದೆ. ಸೊ ಈ ರೂಟಿಗೆ ಹೋಗುವುದೇ ನಾವು ಈ ಹೊರಗಿನ ಸಂಗತಿಗಳಿಂದ ಕಳಚಿಕೊಳ್ಳೋದು. ನಮಗೀಗ ನೋಡಿ, ನಾವು ತುಂಬ ಡಿಸ್ಟರ್ಬ್ಡ್. ನಮ್ಮ ಜಗತ್ತಿನ ಎಲ್ಲರನ್ನು ನೀವು ನೋಡಿ, ಪ್ರತಿಯೊಬ್ಬರಿಗೂ ಮಂಡೆ ತುಂಬ ಕಿರಿಕಿರಿಗಳು.
ಶಾಂತ ಇಲ್ಲ ನಾವು. ಈ ಶಾಂತಿಗೆ ಇದನ್ನು ಪ್ರಯತ್ನ ಪಡಿ ಅನ್ನುವುದೇ. ಶಾಂತಿ ಅಂದರೆ ಏನು ಅನ್ನೋದನ್ನು ನಾನು ಮೊನ್ನೆ ದಿನ ಎಕ್ಸ್ಪ್ಲೇನ್ ಮಾಡಿದ್ದೇನೆ ನಿಮಗೆ. ಇದು ಭಗವಂತನ ಸಮೀಪ ಇರುವ ಅವಸ್ಥೆ ಅಂತ. ಸೊ ಇದೆಲ್ಲಕ್ಕೂ ಪೂರಕವಾಗಿ ನಮ್ಮ ಶಾಂತಿಯನ್ನು ಕದ್ದದ್ದು ಅಥವಾ ನಾಶ ಮಾಡಿದ್ದು ಯಾವುದು ಕೇಳಿದರೆ ನಮ್ಮ ಇಂದ್ರಿಯಗಳು, ಅಥವಾ ನಮ್ಮ ಕಣ್ಣು, ನಮ್ಮ ಕಿವಿ, ನಮ್ಮ ಯಾವ ಮನಸ್ಸು ಇದೆ ಇವುಗಳು. ಇದನ್ನು ನಾವು ಕಣ್ಣು ಕಿವಿ ಮನಸ್ಸುಗಳನ್ನು ಹೇಗೆ ಮಾಡಿ ಈ ಶಾಂತಿಯ ಹತ್ರ ತರುವುದು? ಹೊರಗಿನ ಗದ್ದಲಗಳಿಂದ ಒಳಗೆ ತಂದರೆ ಮೊದಲನೆಯ ಸ್ಟೆಪ್ ಆಗಬಹುದು. ಈ ಒಳಗೆ ತಂದ ಮೇಲೆ ಏನು, ಆಮೇಲೆ ಏನು ಗೊತ್ತಾ ಗಮ್ಮತ್ತು? ಕಣ್ಣು ಕೇಳುತ್ತೆ, ಕಿವಿ ನೋಡುತ್ತೆ. ಅರ್ಥ ಆಗುತ್ತೆ ಅಂತ ಅಂದ್ಕೊಳ್ತೀನಿ ನಾನು ಈ ಭಾಷೆ. ಕಣ್ಣು ಕೇಳುತ್ತೆ, ಕಿವಿ ನೋಡುತ್ತೆ. ಕೃತಿ ಬದಲಾಯಿತು. ಅದರ ಕೃತಿ ಏನಿತ್ತು, ಕಣ್ಣು ನೋಡುವುದಲ್ಲ ಅದರ ಕೆಲಸ, ಅದು ನೋಡುವುದಲ್ಲ, ಅದು ಕೇಳಕ್ಕೆ ಶುರು ಮಾಡ್ತದೆ ಅಂತ. ಕಿವಿ ಕೇಳುವುದು ಅದರ ಕೆಲಸ, ಅದಕ್ಕೆ ಕಾಣಕ್ಕೆ ಶುರುವಾಗ್ತದೆ, ಕಿವಿಗೆ ಕಾಣ್ತದೆ. ಇದನ್ನು ನೀವು ಖಂಡಿತ ನಿಮ್ಮ ಜೀವನದಲ್ಲಿ ಕೂಡ ಅನುಭವಿಸಬಹುದು. ಕಿವಿಗೆ ಕಾಣ್ತದೆ. ನಾನು ಈ ಮಾತು ಹೇಳುವಾಗ ನೀವು ನಿಮ್ಮ ಅನುಭವಗಳನ್ನು ಯಾವುದನ್ನಾದರೂ ಟ್ಯಾಲಿ ಮಾಡಿ ನೋಡ್ಬೋದು. ಈಗ ನೋಡಿ, ಉದಾಹರಣೆಗೆ ನಿಮಗೆ ಅತ್ಯಂತ ಪ್ರಿಯವಾದ ಒಬ್ಬರಿದ್ದಾರೆ ಅಂದ್ಕೊಳ್ಳಿ ಜೀವನದಲ್ಲಿ. ನಿಮಗೆ ಅತ್ಯಂತ ಪ್ರಿಯವಾದವರು ನೀವು ನಿಮ್ಮ ಸಮೀಪದಲ್ಲಿಲ್ಲ, ಅವರನ್ನು ಜೀವ ಕೊಟ್ಟು ನೆನೆಯುತ್ತಿದ್ದೀರಿ, ನಿಮಗೆ ನಿದ್ದೆ ಬರ್ತಿಲ್ಲ. ಒಂದು ಸಣ್ಣ ನಿದ್ದೆಗೆ ಹೋದ ಹಾಗೆ ಆದಾಗ ಅವರ ಧ್ವನಿ ಒಂದು ನಮ್ಮನ್ನು ಕರೆಯಿತು ಅಂತ ಇಟ್ಕೊಳ್ಳಿ. ನಮ್ಮನ್ನು ಪ್ರೀತಿಯಿಂದ ಕರೆಯಿತು, ನಮ್ಮ ಹೆಸರನ್ನು. ನಿಮಗೆ ಆಗ ಧ್ವನಿ ಕೇಳುವುದಿಲ್ಲ, ಅವರು ಕಾಣ್ತಾರೆ. ಇದು ಕಿವಿಗೆ ಕಾಣುವ ಸ್ಥಿತಿ ಬರುವುದು ಅಂತ. ಇಂಟೆನ್ಸಿಟಿ ಎಷ್ಟು ಡೀಪ್ ಆಗ್ತದೆ ಅಷ್ಟು ಇಂದ್ರಿಯತ್ವದ ಅದರ ಕೆಲಸಗಳ ಆಚೆಗೆ ಹೋಗ್ತದೆ. ಅದನ್ನೇ ಅವನು ಹೇಳ್ತಿರೋದು, ಋಷಿ ಕಿವಿಯ ಕಿವಿಯಾಗು, ಕಣ್ಣಿನ ಕಣ್ಣಾಗು, ಮನಸ್ಸಿನ ಮನಸ್ಸಾಗು, ಪ್ರಾಣದ ಉಸಿರಾಗು. ಅದು ಯಾವುದು? ಅದು ಪ್ರಾಣದ ಉಸಿರು ಪ್ರಾಣದಲ್ಲಿ ಅಲ್ಲ. ಪ್ರಾಣಕ್ಕೊಂದು ಪ್ರಾಣ ಕೊಡುವ ಚಾಲನ ಶಕ್ತಿ ಇದೆಯಲ್ಲ, ಅದು. ಕಣ್ಣಿಗೆ ಕಣ್ಣು ಕೊಡುವುದು ಕಣ್ಣಿನ ಈ ಹೊರಗಿನ ಗೋಲಿಗಳಲ್ಲ. ಈ ಹೊರಗಿನ ಗೋಲಿಗಳ ಒಳಗೊಂದು ಶಕ್ತಿ ಕೊಡುವ ಶಕ್ತಿ ಆಗಿ ಆ ಭಗವತ್ ತತ್ವ ಇದೆಯಲ್ಲ, ಅದು. ಹೀಗೆ ಅದನ್ನು ಹೊರಗಿನ ಸಂಗತಿಗಳಿಂದ ಹೀಗೊಂದು ಒಳಮುಖ ಮಾಡುವ ಪ್ರಕ್ರಿಯೆಯನ್ನು ಅವರು ಸೂಚಿಸ್ತಾ, ಇಷ್ಟೆಲ್ಲ ಮಾಡಿದಾಗಲೂ ಕೂಡ ಯದ್ವಾಚ ಅನಭ್ಯುದಿತಂ ಏನ ವಾಗಭ್ಯುದ್ಯತೆ ಅಂತ ಪುನಃ ಶುರು ಮಾಡ್ತಾರೆ. ಮಾತು ಇದನ್ನು ವ್ಯಕ್ತಪಡಿಸುವುದಿಲ್ಲ. ಯಾಕೆ? ನಾನು ಈಗಾಗಲೇ ಹೇಳಿದ್ದರಿಂದ ಇದು ವಾಚಕ್ಕೆ ವಾಚ ಅಥವಾ ವಾಕ್ಕಿಗೆ ವಾಕ್ಕಿದು. ಆದ್ದರಿಂದ ಏನ ವಾಗಭ್ಯುದಿತಂ, ಯಾವ ವಾಕ್ ಯಾವುದರಿಂದ ಉಂಟಾಗುತ್ತದೋ ಅಥವಾ ವ್ಯಕ್ತವಾಗುತ್ತದೋ ಅದು. ನಿನ್ನೆ ದಿನವೂ ನಾನು ಇದನ್ನು ಹೇಳಿದೆ. ಇದು ವಾಕ್ ವ್ಯಕ್ತಪಡಿಸುವ ವಾಕ್ ಅಲ್ಲ. ಮತ್ತು ವಾಕ್ ವ್ಯಕ್ತಪಡಿಸುವುದಕ್ಕೆ ಯಾವುದು ಕಾರಣವೋ ಅದು. ಯದ್ವಾಚ ಅನಭ್ಯುದಿತಂ ಏನ ವಾಕ್ ಅಭ್ಯುದ್ಯತೆ, ಯಾವುದರಿಂದ ವಾಕ್ ಉಂಟಾಗುತ್ತದಲ್ಲ ಅದು ಕಾರಣವೇ ಹೊರತು ವಾಕ್ ಇದರಿಂದ ಉಂಟಾಗಲಿಲ್ಲ ಅಥವಾ ವಾಕ್ಯನಿಂದ ನಮಗೆಲ್ಲವೂ ಗೊತ್ತಾಯಿತು ಅಂತ ನಾವು ಭಾವಿಸಿದರೆ ತಪ್ಪು. ವಾಕ್ಯನಿಂದ ಇದು ತಿಳಿಯುವುದಿಲ್ಲ, ವಾಕ್ ಇದರಿಂದ ಉಂಟಾಗುತ್ತದೆ ಅಂತ ತಿಳಿ. ಅದಕ್ಕೇನೆ ಈ ಭಗವಂತನನ್ನು ಆತ್ಮನನ್ನು ತಿಳಿಯುವುದರ ಬಗ್ಗೆ ನೀನು ಬಹಳ ಪ್ರವಚನದಿಂದ ಇವನನ್ನು ತಿಳಿಯಲಾಗುವುದಿಲ್ಲ ಅಂತ ಉಪನಿಷತ್ತೇ ಹೇಳುತ್ತೆ ಮುಂಡಕದಲ್ಲಿ. ನೀನು ಬಹಳ ಮಾತಿನಿಂದ ಇದನ್ನು ತಿಳಿಯಲಿಕ್ಕಾಗುವುದಿಲ್ಲ. ಮತ್ತು ನಾ ಬಹೂನಾಂ ಶ್ರುತಂ, ತುಂಬ ಕೇಳುವುದರಿಂದಲೂ ನಿನಗೆ ತಿಳಿಯಲಿಕ್ಕಾಗುವುದಿಲ್ಲ. ಯಾಕೆ ಅಂದರೆ ನೀನು ಈ ಮಾತೇ ಭಗವಂತ ಅಂತ ಎಣಿಸಿಬಿಡ್ತಿ. ಅಲ್ಲ, ಮಾತು ಭಗವಂತನಲ್ಲ, ಮಾತು ಉಂಟಾಗುವುದಕ್ಕೆ ಕಾರಣವಾದವನು ಭಗವಂತ. ನೀನು ಹೊರಗಿನ ಮಾತಿಗೆ ಜೋತು ಬೀಳಬೇಡ. ಹಾಗಾಗಿ ಇದನ್ನು ಪ್ರವಚನದಿಂದ ನೀನು ತಿಳಿಯಲಾರೆ. ನ ಬಹೂನಾಂ ಶ್ರುತಂ, ಇದನ್ನು ಬಹಳ ಕೇಳುವುದರಿಂದ ನೀನು ತಿಳಿಯಲಾರೆ. ನಾಯಮಾತ್ಮ ಬಲಹೀನೇನ ಲಭ್ಯೋ ಅಂತಲೂ ಒಂದು ಮಾತು ಉಂಟು ಇನ್ನೊಂದು ಕಡೆ ಉಪನಿಷತ್ನಲ್ಲಿ. ತುಂಬ ಬಲಹೀನನಾದ ಒಬ್ಬನಿಗೆ ಇದು ತಿಳಿಯುವುದಿಲ್ಲ. ಧೀರ, ಅವನು ಬಲಿಷ್ಠನಿರಬೇಕು. ಯಾವುದರಲ್ಲಿ ಬಲಿಷ್ಠ? ಧೀಯಲ್ಲಿ ರಮಿಸುವ ಸಂಪೂರ್ಣ ತಾಕತ್ತಿರಬೇಕು. ಅನೇಕರಿಗುಂಟು, ನಮ್ಗೆ ಸರೆಂಡರ್ ಆಗಬೇಕಂತಿದೆ, ನಾವು ಸರೆಂಡರ್ ಆಗಬೇಕು ಅಂತ ಭಾವಿಸ್ತೇವೆ. ಧೀರನಿಗೆ ಮಾತ್ರ ಅದು. ನಾನು ಬಹಳ ಬಾರಿ ಇದನ್ನು
ಹೆದರಿಸ್ತೇನೆ ಅಂತ ಅಂದ್ಕೊಳ್ಬೇಡಿ. ಅಧ್ಯಾತ್ಮ ಬಹಳ ಬೆಂಕಿಗೆ ಹಾರುವ ಕೆಲಸ. ಕರೆಂಟನ್ನು, ಲೈವ್ ಕರೆಂಟನ್ನು ಟ್ರಾನ್ಸ್ಫಾರ್ಮರ್ ಹತ್ರ ಹೋಗಿ ಹಿಡಿಯೋ ಧೈರ್ಯ ಇದ್ದರೆ ಬನ್ನಿ ಅಂತಲೇ ಯು ಜಿ ಕೃಷ್ಣಮೂರ್ತಿ ಅದಕ್ಕೆ ಹೇಳೋದು, ಇಫ್ ಯು ಆರ್ ರಿಯಲಿ ಕರೇಜಿಯಸ್ ಕಮ್ ವಿತ್ ಮೀ ಅಂತ. ಯಾಕೆ? ಇಟ್ ಈಸ್ ನಥಿಂಗ್ ಬಟ್ ಹೋಲ್ಡಿಂಗ್ ದ ಲೈವ್ ವಯರ್. ನಿನಗೆ ಪೂರ್ತಿ ಸಂಚಲನವಾಗ್ತಿರುವ ವಿದ್ಯುತ್ ಪ್ರವಾಹದ ವಯರನ್ನು ಹಿಡಿಯುವ ತಾಕತ್ತಿದೆಯಾ? ಬಾ. ಹಾಗಾಗಿ ಬಹಳ ಆಟ ಆಡಬಾರ್ದು. ಅಧ್ಯಾತ್ಮದ ವಿಷಯದಲ್ಲಿ ಹಸಿವಿನ ಕೂಗಿಟ್ಟುಕೊಳ್ಳುವ ಮಗುವಿನ ಅವಸ್ಥೆಯನ್ನು ಕಾಯ್ಕೊಳ್ಬೇಕು. ನಾನು ದುರಹಂಕಾರದಿಂದ ಈ ಮಾತು ಹೇಳೋದಲ್ಲ, ಬಹಳ ಏಟು ಬೀಳ್ತವೆ, ಅನುಭವಿಸಿ ಹೇಳೋದು. ತುಂಬ ಮಗುವಿನ ಕ್ರೈ ಬೇಕು ಅಷ್ಟೇ. ನನಗೆ ಇದು ಸಾಧ್ಯವಾಗಲಿ ಅನ್ನೋ ಅಳು ಮಾತ್ರ. ಅವರಿಗಾಗಿದೆ, ನಮ್ಗೆ ಯಾಕಾಗಲ್ಲ, ನಾವು ಸರೆಂಡರ್ ಆಗಬೇಕು, ನಮಗೊಂದು ಗುರು ಸಿಗಬೇಕು, ಈ ಫೈಟಿಗೆ ಹೋಗಬಾರ್ದು. ಉಳಿದ ಜಗತ್ತಿನಲ್ಲಿ ಸಾಕಷ್ಟು ಫೈಟ್ ಇದೆ, ಅಟ್ಲೀಸ್ಟ್ ಇದನ್ನಾದರೂ ಫೈಟ್ನ ಒಳಗೆ ತರಬೇಡಿ. ಇದು ಕಾಂಪಿಟೇಟಿವ್ ವರ್ಲ್ಡ್ ಅಲ್ಲ. ಇದು ಕಾಂಪಿಟೇಷನ್ಗೆ ಹೋಗ್ತೀನಿ, ನಾನು ಅವ್ರಿಗಾಗಿದೆ, ನನಗೆ ಯಾಕಾಗಲ್ಲ, ಅವ್ರು ಮಾತ್ರ ಯಾಕೆ ಗೆದ್ದರು, ನನಗೆ ಈ ಭಾವವೇ ಬರಬಾರ್ದು. ಯಾಕೆಂದರೆ ನಾನು ಈಗಾಗಲೇ ಹೇಳಿದ ಹಾಗೆ ಭಗವಂತನ ಕಾರುಣ್ಯ ಇಲ್ಲದೆ, ಅನುಗ್ರಹ ಇಲ್ಲದೆ ನೀವು ಎಷ್ಟು ಲಾಗ ಹೊಡೆದ್ರೂ ಆಗಲ್ಲ. ಸೋತು ಸುಣ್ಣಾಗಿ ಹೋಗ್ಬಿಡ್ತೀವಿ. ಅವನು ಮನಸ್ಸು ಮಾಡದೆ ಏನೂ ಆಗಲ್ಲ. ಆದ್ದರಿಂದ ಅಳುವ ಮಗು ಅಮ್ಮ ಬರೋರೆಗೆ ಅಳುತ್ತಲ್ಲ, ಅದಕ್ಕೆ ಉಳಿದದೇನೂ ಗೊತ್ತಿರೋದಿಲ್ಲ. ಅದು ನನಗೆ ಇದಾಗಬೇಕು ಏನೂ ಗೊತ್ತಿಲ್ಲ, ಅದಕ್ಕೆ ಹಸಿವಾಗಿದೆ ಅಳುತ್ತೆ. ಆ ಹಸಿವು ಮತ್ತು ಆ ಅಳು ಎರಡೇ ಸಾಕು, ಬೇರೆ ಏನೂ ಕ್ವಾಲಿಫಿಕೇಷನ್ ಬೇಡ ಈ ಅಧ್ಯಾತ್ಮ ಪಥಕ್ಕೆ. ಇದೆರಡೇ. ನನಗೆ ತುಂಬ ಅವನು ಬೇಕು ಅನ್ನುವ ಹಸಿವು ಮತ್ತು ಅವನು ನನ್ನ ಹತ್ರ ಬರ್ತಾನೆ ಅನ್ನುವ ಅಳು, ಬರಲೇಬೇಕು ಅನ್ನೋ ಅಳು, ಎರಡೂ ಸಾಕು. ಅದು ಬಿಟ್ಟು ನಾವೇನು ಮಾಡಿದರೆ ಬರ್ತಾನೆ, ನಾವು ಹೀಗೆ ಮಾಡೋಣವಾ, ಅದಕ್ಕೇ ಸರ್ವಾರಂಭ ಪರಿತ್ಯಾಗಿ ನನಗೆ ಇಷ್ಟ ಅಂತ ಕೃಷ್ಣ ಹೇಳಿದ್ದು. ನಾನೇನೋ ಇನಿಷಿಯೇಟ್ ಮಾಡ್ತೀನಿ ಅಂತ ಹೋಗಬಾರ್ದು. ಸರ್ವ ಆರಂಭ ಪರಿತ್ಯಾಗಿ, ನಾನಾಗಿ ಏನು ಮಾಡಲ್ಲ, ಅವ ಆರಂಭ ಮಾಡಲಿ. ಈ ಥರದ ಒಂದು ಆ್ಯಟಿಟ್ಯೂಡನ್ನು ನಮಗೆ ಈ ಎಲ್ಲ ಉಪನಿಷತ್ ವಾಕ್ಯಗಳು ಕೊಡ್ತವೆ, ಕೊಡಬೇಕು ಕೂಡ. ಅದೇ ಅದರ ಬಲ. ಆ ದೃಷ್ಟಿಯಲ್ಲಿ ಮುಂದೆ ಅವರು ಹೇಳ್ತಾ ನಿಮಗೆ ನಾನು ಹೇಳಿದೆ, ಎನ್ ಮನಸಾನ ಮನುತೆ ಏನಾಹುರ್ ಮನೋಮತಂ ಅಂತ. ಹಿಂದಿನವರು ಹೀಗೆ ಹೇಳಿದ್ದಾರಪ್ಪ, ಯಾವುದರಿಂದ ಮನಸ್ಸು ಕೆಲಸ ಮಾಡುತ್ತದೋ ಅದು ಹೊರತು ಮನಸ್ಸೇ ಮನಸ್ಸಿನ ಕೆಲಸ ಮಾಡುವುದಿಲ್ಲ. ಆದ್ದರಿಂದ ಮನಸ್ಸಿನಿಂದ ಇದನ್ನು ತಿಳಿಯಲಾಗುವುದಿಲ್ಲ. ಮನಸ್ಸನ್ನು ನಡೆಸುವ ಶಕ್ತಿ ಯಾವುದಿದೆಯಲ್ಲೋ ಅದು ಈ ಮನಸ್ಸನ್ನು ನಡೆಸ್ತಿದೆ ಅಥವಾ ತಿಳಿಸ್ತದೆ. ಹೀಗಲ್ಲ ಹೀಗೆ ಅಂತ ಹೇಳ್ತಾ ಬಂದರು. ಅದನ್ನು ಎಲ್ಲದಕ್ಕೂ ಅಪ್ಲೈ ಮಾಡಿದರು. ನಿಮಗೆ ಗೊತ್ತು, ಚಕ್ಷುಷಾ ನ ಪಶ್ಯತಿ ಏನ ಚಕ್ಷುಂಷಿ ಪಶ್ಯತಿ. ಕಣ್ಣು ಕಾಣುವುದಲ್ಲ, ಕಣ್ಣು ಕಾಣುವುದು ಇದರಿಂದ, ಅಥವಾ ಕಣ್ಣಿಗೆ ಕಾಣುವ ಶಕ್ತಿ ಬರುವುದು ಇದರಿಂದ, ಅಥವಾ ಕಣ್ಣು ಇದನ್ನು ಕಾಣಿಸುವುದಕ್ಕೆ ಕಣ್ಣಿನ ನೆರವು ಬೇಡ. ಹಾಗಾಗಿ ಕಣ್ಣು ಇದ್ದವನಿಗೆ ಇದು ಕಾಣ್ತದೆ ಅಂತ ಏನಾದರೂ ನಮಗೆ ಭ್ರಮೆ ಇದ್ದರೆ, ದೀರ್ಘತಮಸ್ ಅಂತ ಬಹಳ ದೊಡ್ಡ ಋಷಿ, ಪುರಾಣದಲ್ಲಿ ಅವನಷ್ಟು ಅದ್ಭುತವಾಗಿ ದೇವರನ್ನು ನೋಡಿದವನಿಲ್ಲ. ಪಾಪ ದೀರ್ಘತಮಸ್ಸು ಕಣ್ಣು ಕುರುಡಾದದ್ದು ಅಪ್ಪನ ಶಾಪ. ಆದರೆ ದೀರ್ಘತಮಸ್ಸು ಕಂಡ ಒಂದು ದೃಶ್ಯವನ್ನು ಒಂದು ದಿನ ತಾನು ಹೇಗೆ ಭಗವಂತನನ್ನು ಕಂಡೆ ಅಂತ ಹೇಳ್ತಾನೆ. ಕಣ್ಣಿದ್ದವನಿಗೆ ಕಾಣಲಿಕ್ಕಿಲ್ಲ. ಅವನು ಹೇಳ್ತಾನೆ, ಬೆಳ್ಳಗಿನ ಬಹಳ ದೊಡ್ಡ ಬೆಟ್ಟದಲ್ಲಿ ಅವನ ಬಿಳಿ ಹೆಜ್ಜೆಗಳನ್ನು ಕಂಡೆ. ಏನು ಬ್ಯೂಟಿಫುಲ್ ನೋಡಿ. ಬೆಳ್ಳಗಿನ ಬಹಳ ದೊಡ್ಡ ಬೆಟ್ಟದಲ್ಲಿ, ಬೆಳಕಿನ ಬೆಟ್ಟ ಅದು ಅಂತಾನೆ ಅವನು. ಬಹಳ ಸ್ಪಷ್ಟವಾಗಿ ಅರ್ಥ ಆಗೋದು ಅದು ಬೆಳಕಿನ ಬೆಟ್ಟ. ನೀವು ಇಮ್ಯಾಜಿನ್ ಮಾಡಿ, ಬೆಳಕಿನ ಬೆಟ್ಟದಲ್ಲಿ ಬೆಳ್ಳಗಿನ ಬಿಳಿ ಹೆಜ್ಜೆ ಕಾಣಬೇಕಾದ್ರೆ ಆ ಬೆಳಕಿಗಿಂತ ದೊಡ್ಡ ಬೆಳಕನ್ನೊಂದು ನೋಡಿದ್ದಾನೆ ಅವನು. ಇಲ್ಲಾರು ನೋಡೋಕ್ಕೆ ನಮಗೆ ಸಾಧ್ಯವೇ ಇಲ್ಲ. ನಮಗೆ ಬೆಳ್ಳಗಿನ ಬೆಟ್ಟ, ನಮಗೆಲ್ರಿಗೂ ಹಿಮಾಲಯಕ್ಕೆ ಹೋದರೆ ನಿಮಗೆ ಕಾಣಿಸುತ್ತೆ ಹಿಮಾಚ್ಛಾದಿತ ಬೆಟ್ಟ. ಹಿಮಾಚ್ಛಾದಿತ ಬೆಟ್ಟ ಎಲ್ಲ ಹೇಗಿದೆ ಅಂದರೆ ತುಂಬ ಬೆಳಕು, ಕರೆಕ್ಟ್, ಬೆಳಕಿನ ಬೆಟ್ಟ ಅಂತ ನಾವು ಕಾಣ್ಬೋದು. ಆದರೆ ಅಲ್ಲೊಂದು ವೇಳೆ ಆ ಬೆಳಕಿನಲ್ಲಿ ಹೆಜ್ಜೆ ಕಾಣಬೇಕಾದ್ರೆ ಅದು ಈ ಬೆಳಕನ್ನು ಮೀರಿಸುವ ಯಾವುದೋ ಬೆಳಕು ಬಂದಿರಬೇಕು. ದೀರ್ಘತಮಸ್ಸಿಗೆ ಅದು ಕಂಡಿತು. ದೀರ್ಘತಮಸ್ಸಿನಲ್ಲಿ ಇರುವವ ಅಂಧ, ಕುರುಡ ಹೇಳ್ತಾನೆ. ಹಾಗಾಗಿ ಕಣ್ಣಿನಿಂದ ಕಾಣುವುದಲ್ಲ ಅನ್ನುವುದಕ್ಕೆ ದೀರ್ಘತಮಸ್ಸಿಗಿಂತ ಇನ್ಯಾವ ಉದಾಹರಣೆ ಬೇಕು? ಕಣ್ಣಿನಿಂದ ಕಾಣುವುದೇ ಅಲ್ಲ, ಕೇಳುವುದು ಕೂಡ ಕಿವಿಯಿಂದ ಕೇಳಿದ್ದರಿಂದ ನಮಗೆ ಗೊತ್ತಾಯಿತು. ಅಲ್ಲ, ಕಿವುಡರಿಗೂ ಆಗಬಹುದಲ್ಲ ಭಗವದ್ ದರ್ಶನ. ಎಷ್ಟೋ ಉದಾಹರಣೆಗಳನ್ನು ಭಗವದ್ ದರ್ಶನ ಆದವರನ್ನು ನಾವು ಹುಡುಕುವಾಗ ಗೊತ್ತಾಗುತ್ತೆ. ಆಮೇಲೆ ತುಂಬ ಮನಸ್ಸು, ಅರಿವು, ಬುದ್ಧಿ ಇದನ್ನೇ ತಿಳಿದವರು ಜ್ಞಾನಿಗಳು, ಇವರಿಗೆ ಆಗಿದೆ ಅಂತ ನಾವು ಹೋದರೆ
ಅರಿವೇ ಇಲ್ಲದ ಯಾರೋ ಸಿದ್ದಪ್ಪಾಜಿ ನಿನ್ನೆ ತೀರಿಕೊಂಡ್ರು ಅವರು ಯಡಿಯೂರಿನಲ್ಲಿ, ಹಾಸನದ ಯಡಿಯೂರಿನ ತಟ್ಟೆಕೆರೆ ಅನ್ನುವಲ್ಲಿ ಇದ್ದಂತಹ ಒಬ್ಬ ಕಲ್ಲು ಕುಟಿಗ. ಅರಿವಿನ ಭಾಗ ಅಂತ ನಾವು ಯಾವುದನ್ನು ಜ್ಞಾನ ಮಾರ್ಗ ಅಂತ ತಿಳಿತೇವೆ, ಏನನ್ನು ಓದಿದ್ದಾರೆ, ಓದುವುದರ ಮೂಲಕ ಏನೋ ಅಲ್ಲ, ಅವರದಲ್ಲ, ಅವರು ಕಲ್ಲು ಕುಟಿಗ ವಾಸ್ತವಿಕ. ಆದರೆ ಅವರು ಏನೇನೋ ಹೇಳ್ತಿದ್ರು, ಅವರಿಗೆ ಮಂತ್ರಗಳೆಲ್ಲ ತಾನಾಗಿ ಏನನ್ನೋ ಅವರು ಸ್ಫುರಣ ಆದ ಹಾಗೆ ಮಾತಾಡ್ತಿದ್ರು. ಭಗವದ್ಗೀತೆ ಶ್ಲೋಕಗಳೆಲ್ಲ ಅವರು ಪಟ ಪಟ ಹೇಳ್ತಿದ್ರು. ನಾವು ಒಂದು ಸರಿ ಕೇಳಿದ್ದೆ ಅವರಿಗೆ, ನಿಮ್ಮ ಭಗವದ್ಗೀತೆ ಶ್ಲೋಕ ಎಲ್ಲ ಎಲ್ಲಿಂದ ಕಲ್ತ್ರಿ? ಏನೋ ಯಪ್ಪ ಅಲ್ಲಿಂದ ಕೇಳ್ತೈತೆ ನಾನು ಹೇಳ್ತೇನೆ, ಅಲ್ಲೈತೆ ಅದು ಕೇಳ್ತೈತೆ ನಾನು ಹೇಳ್ತೇನೆ ಅಂದರು ಅವರು. ಅಂದರೆ ಏನೋ ಕೇಳುವುದಕ್ಕೆ ವೇವ್ ಲೆಂತ್ ಟ್ಯೂನ್ ಆದರೆ ನಿಮ್ಮ ಈ ಕಿವಿ ಅಲ್ಲದ ಯಾವುದಕ್ಕೋ ಕಿವಿಗೆ ಒಂದು ಶಕ್ತಿ ಬಂದರೆ ಅದು ಅದಕ್ಕೆ ಕನೆಕ್ಟ್ ಆಗ್ತದೆ. ಹೀಗೆ ಪ್ರತಿಯೊಂದು ಕೂಡ ಯಾವ ಕಣ್ಣಿನಿಂದ ನೋಡದೆ ಅವನನ್ನು ಕಾಣಬಹುದು, ಕಿವಿಯಿಂದ ಕೇಳದೆ ಅವನನ್ನು ತಿಳಿಯಬಹುದು, ಮನಸ್ಸಿನ ಅರಿವಿನ ಮಾರ್ಗವಲ್ಲದೆ ಅವನನ್ನು ತಿಳಿಬಹುದು. ಯಾಕಂದರೆ ನಾವು ಯಾವುದನ್ನು ಮನಸ್ಸು ಅಂತ ಎಣಿಸಿದ್ದೇವೆ, ಯಾವುದು ಕಣ್ಣು ಅಂತ ಎಣಿಸಿದ್ದೆ, ಯಾವುದು ಬುದ್ಧಿ ಅಂತ ನಾವು ಭಾವಿಸಿದ್ದೇವೆ, ಯಾವುದು ನಮ್ಮ ಕಿವಿ ಅಥವಾ ನಾವು ಯಾವ ಇಂದ್ರಿಯಗಳಿಗೆಲ್ಲ ಪ್ರಾಣ ಉಸಿರು ಅಂತ ಎಲ್ಲ ಭಾವಿಸ್ತೇವೆ, ಇದು ಯಾವುದು ಅಲ್ಲದ ಅವನು ಹೇಗೂ ಎಲ್ಲೂ ಯಾರಿಗೂ ಪ್ರಕಟ ಆಗಬಹುದು. ಆದ್ದರಿಂದಲೇ ನಿಮಗೆ ಎಲ್ಲ ಕಡೆ ಒಂದು ಡಿಸ್ಪ್ಯಾರಿಟಿ ಕಾಣಬಹುದು ಜಗತ್ತಿನಲ್ಲಿ. ಅಧ್ಯಾತ್ಮದಲ್ಲಿ ಡಿಸ್ಪ್ಯಾರಿಟಿ ಇಲ್ಲ. ಅಧ್ಯಾತ್ಮದಲ್ಲಿ ಒಬ್ಬ ಹೆಣ್ಣಿಗೆ ದೇವರು ಕಾಣಬಹುದು, ಅಧ್ಯಾತ್ಮದಲ್ಲಿ ಲಿಂಗಭೇದ ಇಲ್ಲ. ಅಧ್ಯಾತ್ಮದಲ್ಲಿ ಭಗವಂತ ಯಾರೂ ಅಲ್ಲದ ಒಬ್ಬ ಬಡವನಿಗೆ ಕಾಣಬಹುದು, ಅವನಿಗೆ ಶ್ರೀಮಂತ ಬಡವ ಭೇದವಿಲ್ಲ. ಅಧ್ಯಾತ್ಮದಲ್ಲಿ ನಾವು ಯಾವುದನ್ನು ಎಲ್ಲೆಲ್ಲ ಏನೇನು ಕ್ವಾಲಿಫಿಕೇಷನ್ಸ್ ಹೇಳಿದ ಬಹಳ ತಿಳಿದವನು ಅವನಿಗೆ ಕಾಣಿಸದೇ ಇರಬಹುದು. ತುಂಬ ತಿಳ್ಕೊಂಡಿದ್ದಾನೆ ಕಣಯ್ಯ, ಅವನು ಏನು ಬೇಕಾದ ಕೇಳು ಗೊತ್ತಿದೆ, ಅವನಿಗೆ ಭಗವಂತ ಗೊತ್ತೇ ಇಲ್ಲದೇ ಇರಬಹುದು. ಹೀಗೆ ಜಗತ್ತಿನಲ್ಲಿ ಸಮಾನತೆ ಅಂತ ನಾವು ಭಾವಿಸಿದರೆ, ಅಥವಾ ಯಾವುದನ್ನು ನಾವು ಏನು ಇನ್ನು ಒಬ್ಬನಿಗೂ ಭೇದವಿಲ್ಲದೆ ಒಂದನ್ನು ಸಿಗುವಂತಹ ಲೋಕ ಉಂಟು ಅಂತ ಹೇಳಿದರೆ ಅದು ಅಧ್ಯಾತ್ಮ ಲೋಕ, ಅಲ್ಲಿ ಮಾತ್ರ. ಹಾಗಾಗಿ ಈ ಆತ್ಮಕ್ಕೆ ಅಂಥದ್ದೊಂದು ಪರಮಶಕ್ತಿಯನ್ನು ಕೊಡುವುದಕ್ಕೆ ಕಾರಣ ಅವನು ಇದರೆಲ್ಲದರ ಒಳಗೆ ಎಲ್ಲರಲ್ಲೂ ಇರುವುದರಿಂದ ಮತ್ತು ಅಷ್ಟು ಕರುಣಾಮಯಿ ಇರುವುದರಿಂದ ಅವನಿಗೆ ಅಷ್ಟು ಕಾರುಣ್ಯ ತನ್ನ ಸೃಷ್ಟಿಯ ಬಗ್ಗೆ. ಇಂಥ ಎಲ್ಲ ಗುಣಗಳನ್ನು ಹೇಳಿದ ಮೊದಲನೆಯ ಖಂಡದಲ್ಲಿ ನೀವು ವಾಕ್ಕಿನ ವಾಕು ಅಥವಾ ಕಣ್ಣಿನ ಕಣ್ಣು ಅಥವಾ ಅವನ ಮನಸ್ಸಿನ ಮನಸ್ಸು, ಪ್ರಾಣದ ಪ್ರಾಣ ಅಂತ ಎಲ್ಲ ನೀವು ಗಮನಿಸಿ, ತದೇವ ಬ್ರಹ್ಮತ್ವಂ ವಿದ್ಧಿ ನೇದಂ ಯದಿದಂ ಉಪಾಸತೆ ಅಂತ ಹೇಳಿದ್ದನ್ನು ಪದೇ ಪದೇ ಎಚ್ಚರಿಸಿ ಹೇಳಿದ್ದನ್ನು ನಾನು ನಿನ್ನೆ ದಿನ 9 ಮಂತ್ರಗಳನ್ನು ಹೇಳುವಾಗ ಹೇಳಿದೆ. ಇವತ್ತು 2ನೇ ಖಂಡಕ್ಕೆ ಬರುವಾಗ ಯದಿ ಮನ್ಯಸೆ ಸುವೇದೇತಿ ದಹ್ರಮೇವಾಪಿ ನೂನಂ, ಯದಿ ಮನ್ಯಸೆ ಸುವೇದೇತಿ ದಹ್ರಮೇವಾಪಿ ನೂನಂ ಅಂತ ಒಂದು ಪಾಠ, ದಭ್ರಮೇವಾಪಿ ನೂನಂ ಅಂತ ಇನ್ನೊಂದು ಪಾಠ, ನ ತ್ವಂ ವೇತ್ಥ ಬ್ರಹ್ಮಣೋ ರೂಪಂ ಅಂತ ಒಂದು ಪಾಠ, ವೇತ್ತಂ ತ್ವಂ ಬ್ರಹ್ಮಣೋ ರೂಪಂ ಅಂತ ಇನ್ನೊಂದು ಪಾಠ. ಅಪ್ಪನತ್ವಂ ವೇತ್ತಂ ಬ್ರಹ್ಮಣೋ ರೂಪಂ ಅಂತ ಸರಿಯಾದ ಪಾಠ ಅಂತಾರೆ. ಇಲ್ಲಿ ನೋಡಿ, ಅಷ್ಟಕ್ಕೆ ಮುಗಿಸೋದಿಲ್ಲ. ಇದನ್ನು ಹೀಗೆ ತಿಳಿದರೆ ಯದಿ ಮನ್ಯಸೆ ಸುವೇದ ಇತಿ, ನನಗಿದು ಗೊತ್ತಾಯಿತು. ಹಾಗಾದರೆ ಇಷ್ಟೆಲ್ಲ ಕೇಳಿದ ಮೇಲೆ ನಾವೇನಾದರೂ, ಶಿವ ಏನಾದರೂ ಕನ್ಕ್ಲೂಷನಿಗೆ ಬಂದ ಅಂತ ಇಟ್ಕೊಳ್ಳಿ. ಓಹೋ ನನಗೆ ಗೊತ್ತಾಯ್ತು ಕಣಪ್ಪ, ಕಣ್ಣಿನ ಕಣ್ಣು ಕಿವಿಯ ಕಿವಿ ಗೊತ್ತಾಯ್ತು ಅಂತ ಏನಾದರೂ ಅವ, ಯದಿ ಮನ್ಯಸೆ, ಯಾವುದು ಇದು ಗೊತ್ತಾಯಿತು, ಮನ್ಯಸೆ ನನಗೆ ಗೊತ್ತಾಯ್ತು, ಇದು ಸುವೇದ, ಇದು ಚೆನ್ನಾಗಿ ತಿಳಿಯಿತು ಅಂತ ಏನಾದರೂ ಇತಿ ಅವನು ಏನಾದರೂ ಹಾಗೆ ಭಾವಿಸಿದರೆ ದಹ್ರಮೇವಾಪಿ ನೂನಂ. ಈ ದಹ್ರ ದಭ್ರ ಶಬ್ದಕ್ಕೆ ಅರ್ಥ ಅಣುವಿನಷ್ಟು ಇದ್ದಾನಲ್ಲ ಅವನು ಎಲ್ಲಿದ್ದಾನೆ, ನಮ್ಮ ಒಳಗೆ ಅಣುವಿನಷ್ಟು ಇದ್ದಾನೆ ಅಂತ ಅವನ ಬಗ್ಗೆ ಇರುವ ವಿವರಣೆ. ಅವನು ಪ್ರಪಂಚದ ಹೊರಗೆ ಸರ್ವವ್ಯಾಪ್ತನಾಗಿ ಇದ್ದಾನೆ, ಹಾಗಾಗಿ ಅವನು ಸಣ್ಣವನೇನು ಅಲ್ಲ ಅಂತ ಗೊತ್ತಾಗುತ್ತೆ. ಮಹತೋ ಮಹೀಯಾನ್, ಅವನು ಹೊರಗೆ ಬಂದರೆ ಮಹೀಯಾನ್, ಆದರೆ ಒಳಗೆ ಬಂದರೆ ಅಣೋರಣೀಯಾನ್. ಅವನು ಎಷ್ಟು ಸಣ್ಣವ ಅಂದರೆ ಹೃದಯ ಕುಹರ ಮಧ್ಯೆ ಬ್ರಹ್ಮಸತ್ಯಂ ನಿಷ್ಕಲಂ, ಎಷ್ಟು ಅಂಗುಷ್ಠ ಮಾತ್ರಂ ಅಂತ ಒಂದು ವಿವರಣೆ. ಒಳಗೊಂದು ಬೆಳಕು ಇದೆ,
ಈ ಒಳಗಿನ ಬೆಳಕು ಎಷ್ಟಿದೆ? ಒಂದು ಅಂಗುಷ್ಟದಷ್ಟಿದೆ ಅಂತ. ಈ ಹೆಬ್ಬೆರಳಿನ ಉಗುರಿನಷ್ಟು ಪ್ರಮಾಣದಲ್ಲೊಂದು ಬೆಳಕಿದೆ ಅಂತ ಬಲ್ಲವರು, ದಾರ್ಶನಿಕರು, ಋಷಿಗಳು ಹೇಳಿದ ಮಾತು ಉಪನಿಷತ್ನಲ್ಲಿ. ಈ ಉಪನಿಷತ್ನಲ್ಲೇ ಹೇಳಿದ್ದಾದ್ರಿಂದ ಇದು ಋಷಿಗಳಿಗೆ ಮಾತ್ರ ಗೊತ್ತಪ್ಪ ಅಂತ ನಾವು ಭಾವಿಸಿಬಿಡುವ ಅಪಾಯ ಇದೆ. ಏನು ಇಂಟ್ರೆಸ್ಟಿಂಗ್ ಅಂತಂದರೆ, ಅಲ್ಲೊಂದು ಕಡೆ ಒಂದು ಮಾತು ಉಪನಿಷತ್ತಿನಲ್ಲಿ ಹೇಳಿದ್ದು ಅನುಭವ ಪ್ರಮಾಣ ಆದಾಗ ನಮಗೇನಾಗುತ್ತೆ? ಓಹೋ, ನಮಗೊಂದು ಖಾಚಿತ್ಯ ಬರುತ್ತೆ, ಇದು ನಮಗೂ ಆಗ್ಬೋದು ಅಂತ. ಪುತ್ತೂರು ಅಜ್ಜ ಅಂತ ನಿಮಗೆ ಗೊತ್ತು, ನೀವು ಕೇಳಿದ್ದೀರಿ ಅಂತ ಅಂದ್ಕೊಳ್ತೀನಿ. ಪುತ್ತೂರು ಅಜ್ಜ ತನ್ನ ಜೀವನದ ಸಾಧನೆಯ ಒಂದು ಅವಧಿಯಲ್ಲಿ ಸಂಪೂರ್ಣ ಬೆಟ್ಟದ ಮೇಲೆ ಎಷ್ಟೋ ಕಾಲ ಕಳೀತಿದ್ರಂತೆ. ಮಳೆಗಾಲಕ್ಕೆ ಮಳೆ, ಚಳಿಗಾಲಕ್ಕೆ ಚಳಿ, ಬೇಸಿಗೆಗೆ ಬೇಸಿಗೆ, ಎಲ್ಲವನ್ನೂ ಬೆಟ್ಟದ ಮೇಲೆ. ಅವ್ರು ಬರ್ತಾ ಇರಲಿಲ್ಲ ಈಚೆ ಕಡೆಗೆ, ಬೆಟ್ಟದ ಮೇಲೆ. ಆಮೇಲೆ ಅವ್ರು ಏನು ಕನ್ಕ್ಲೂಷನ್ ಅಲ್ಲಿಂದ ಬರುವಾಗ ಅವ್ರು ಕೇಳಿದಾಗ ಹೇಳಿದ್ರಂತೆ, ಏನು ಮಾಡಿದರೆ ಅಲ್ಲಿ? ಅಲ್ಲ, ಎಂಥದೋ ಬೆಳಕುಂಟು ಹೇಳ್ತಾ ಇದ್ದರು ಎಲ್ಲರೂ. ಎಂಥದೋ ಬೆಳಕುಂಟು ಅಂತ ಹೇಳೋದು ಕೇಳಿದ್ದೆ ನಾನು. ಆ ಬೆಳಕು ಎಂಥದ್ದು, ಎಲ್ಲಿ ಉಂಟು ಅಂತ ನಾನು ಸೂರ್ಯನನ್ನು ನೋಡ್ತಾ ಕೂತದ್ದು. ಇದು ಅಜ್ಜನ ಮಾತು. ಸೂರ್ಯನನ್ನು ನಾವು ಯಾವ ನಮೂನೆ ನೋಡಿತು ಅಂದರೆ, ನಾವು ಪ್ರಯೋಗ ಮಾಡ್ತಾರೆ. ನಾನು ನಿನ್ನೆ ದಿನ ನಿಮಗೆ ಹೇಳಿದೆ, ತ್ವಂ ನಿಮ್ಮಲ್ಲಿ ಇದ್ದಾನೆ ಅಂತ ನಮಗೆ ಗೊತ್ತಾದಾಗ, ತ್ವಂ ನನ್ನಲ್ಲಿ ಇದೆ ಅಂತ ನನಗೆ ಗೊತ್ತಾದಾಗ, ಅಹಂ ಮಾತ್ರ ಅಲ್ಲ, ಅವನು ತ್ವಂ ಆಗಿ ನಿನ್ನಲ್ಲಿದ್ದಾನೆ ಅಂತ ಗೊತ್ತಾದಾಗ ನಾವು ಅನ್ನುವ ಭಾವ ಬರುತ್ತೆ ಅಂತ. ಅಲ್ಲಿಂದ ಅವ್ರು ಹೇಳೋದು, ನಾವು ನೋಡ್ತಾ ನೋಡ್ತಾ ನಮಗೆ ಹೀಗೆ ಗೊತ್ತಾಯಿತು, ಈ ಸೂರ್ಯ ಒಬ್ಬನೇ ಇಲ್ಲ. ನೋಡಿ, ನಮ್ಮ ವೇದವ್ಯಾಸರ ಶಾಸ್ತ್ರ ಪುರಾಣದ ವಿವರಣೆಯೂ ಹೇಳ್ತದೆ, ಇಲ್ಲಿ ಸಪ್ತ ಸೂರ್ಯರು ಇದ್ದಾರೆ ಅಂತ. ಪುತ್ತೂರಜ್ಜ ಹೇಳ್ತಾರೆ, ನಮಗೆ ನೋಡ್ತಾ ನೋಡ್ತಾ ಗೊತ್ತಾಯಿತು, ಇವನು ಒಬ್ಬನಿಲ್ಲ, ಇವನು 7 ಇದ್ದಾನೆ, 7 ಜನ ಇದ್ದಾರೆ, ಇವರು ಒಬ್ಬರ ಹಿಂದೆ ಒಬ್ಬರು ಅಂತ ಕಂಡಿತು ಅಂತಾರೆ. ಅಜ್ಜನ ಮಾತು. ಅಜ್ಜ 4ನೇ ಕ್ಲಾಸ್ ಓದಿದವರು, ಉಪನಿಷತ್ತು ಮತ್ತೊಂದು ಟೆಕ್ಸ್ಟ್ ಓದಿದಾಗ ಆಡಿದ ಮಾತಲ್ಲ. ಅವ್ರು ಏನು ಹೇಳಿದರು ಅಂದರೆ, ನಮಗೆ ನೋಡ್ತಾ ನೋಡ್ತಾ ಸೂರ್ಯನ ನೋಡ್ತಾ ನೋಡ್ತಾ ಗೊತ್ತಾಯಿತು, 7 ಜನ ಇದ್ದಾರೆ, ಇವರು ಒಬ್ಬರೇ ಅಲ್ಲ ಅಂತ ಗೊತ್ತಾಯಿತು. ಕಡೆಗೆ ಅವ್ರು ಹೇಳೋದು, ನಮಗೆ ಆ 7 ಜನ ನೋಡಿ ಸಮಾಧಾನ ಆಗಲಿಲ್ಲ, ಬೇರೆ ಒಬ್ಬ ಬೆಳಕಿದ್ದಾನೆ ಅನ್ನಿಸಿತು. ಅದು ಅನ್ನಿಸ್ಬೇಕಾದದ್ದು. ನಮಗೆ ಆ 7 ಬೆಳಕು ಅಲ್ಲ, ಈ 7 ಬೆಳಕಿನ ಆಚೆಗೊಬ್ಬ ಇದ್ದಾನೆ ಅನ್ನಿಸೋದಕ್ಕೆ ಶುರುವಾಯಿತು. ನಾವು ಆವಾಗ ಏನು ಮಾಡಿದೆವು? ಪುತ್ತೂರಜ್ಜ ಹೇಳ್ತಾರೆ, ನಾವಾಗ ಒಂದೇ ಸಮನೆ ಕಣ್ಣು ಮುಚ್ಚಿ ಕೂತ್ಕೊಳ್ಳಿಕ್ಕೆ ಶುರು ಮಾಡಿದೆವು. ನಮಗೆ ಅವ ಹೊರಗೆ ಬೇಡ ಅಂತ ಕಾಣಿಸಿತು, ಹೊರಗೆ ಇಲ್ಲ ಅಂತ ಕಾಣಿಸಿತು, ಒಳಗೆ ಇದ್ದಾನ ನೋಡಬೇಕು ಅನ್ನಿಸ್ತು. ಕಣ್ಣು ಮುಚ್ಚಿ ಕೂತಾಗ ಪುತ್ತೂರಜ್ಜ ಹೇಳ್ತಾರೆ, ನೋಡಿ, ಅವರು ಉಪನಿಷತ್ತು ಓದಿದವರಲ್ಲ, ಅವರು ಹೇಳುವುದು ತಕ್ಷಣ ನಾವು ಕಣ್ಮುಚ್ಚಿ ನಾವು ಈ ಅವಧಿಯಲ್ಲಿ ಇಂಥ ಮಾತುಗಳನ್ನು ಅವರಿಂದ ಮುಖತಃ ಕೇಳಿದ್ದೇವೆ, ನಾವು ಅವರೊಟ್ಟಿಗೆ ಕೂತು ಮಾತಾಡಿದ್ದೇವೆ, ನಾನು ಮತ್ತು ನನ್ನ ಗುರುಗಳು. ಆದ್ದರಿಂದ ನಾನು ಇದನ್ನು ವೈಯಕ್ತಿಕವಾಗಿ ಮುಖತಃ ಕೇಳಿದ ಮಾತುಗಳನ್ನು ನಿಮ್ಮೊಟ್ಟಿಗೆ ಇವತ್ತು ಹಂಚಿಕೊಳ್ಳೋದು. ಅಜ್ಜ ಹೇಳೋದು, ನಮಗೆ ಹಾಗೆ ಕಣ್ಮುಚ್ಚಿ ಕೂತ್ಕೊಳ್ಳೋ ಗೊತ್ತಾಯಿತು, ನಮ್ಮ ಇಲ್ಲಿ ಒಂದು ಸಣ್ಣ ಇಷ್ಟೇ, ಅವ್ರಿಗೆ ಅದರಲ್ಲಿ ಅಂಗುಷ್ಠ ಮಾತ್ರಂ ಸತ್ಯಂ ಬ್ರಹ್ಮ ಅದೆಲ್ಲ ಗೊತ್ತಿಲ್ಲ, ಅವರ ಭಾಷೆಯಲ್ಲಿ ಹೇಳೋದು. ಇಲ್ಲಿ ಒಬ್ಬ ಇಷ್ಟೇ ಕಾಣ್ತಾನೆ, ಇದು ಅವರದೇ ಭಾಷೆ. ಇಲ್ಲಿ ಒಬ್ಬ ಇಷ್ಟೇ ಬೆಳಕು ಕಾಣ್ತದೆ. ಆದರೆ ಅಜ್ಜನದೇ ಎಕ್ಸ್ಪ್ರೆಷನ್, ನಾನು ಅಜ್ಜನದೇ ಎಕ್ಸ್ಪ್ರೆಷನ್ ಹೇಳ್ತೇನೆ, ಆದರೆ ಆ ಬೆಳಕು ನೋಡಿದ ಮೇಲೆ ನಮಗೆ ಬೇರೆ ಬೆಳಕು ನೋಡುವುದೇ ಬೇಡ ಅನ್ನಿಸ್ತು. ಇದು ಅಜ್ಜನದೇ ಮಾತು. ಇದನ್ನು ಉಪನಿಷತ್ ಹೇಳ್ತದೆ, ದಹ್ರಂ ಏವ ಅಪಿ ನೂನಂ. ನಿನ್ನ ಹೃದಯ ಕುಹರ ಮಧ್ಯದಲ್ಲಿ ಒಬ್ಬ ಅಣುಮಾತ್ರವಾಗಿ ಒಬ್ಬ ಬೆಳಕು ಇದ್ದಾನೆ. ಅವನು ಅಣುಮಾತ್ರನು, ಹೊರಗೆ ಮಹೀಯಾನ್ ಮಹತೋ, ತುಂಬ ಮಹತ್ತರವಾದ, ಬಹಳ ಅನ್ನಿಸುವ ಒಬ್ಬ ಮಹಿಮಾಂತನಾಗಿ ಅವ ಇದ್ದಾನೆ ಹೊರಗೆ. ಆದರೆ ಅವನು ಅಣೋರಣೀಯಾನ್. ಅವನಿಗೆ ಎಷ್ಟು ಕೃಪೆ ಅಂದರೆ, ಸರ್ವವ್ಯಾಪಕನಾದಾಗ ಅಷ್ಟು ಮಹೀಯ ಅಥವಾ ಮಹಿಮನಾದವನು ನಿನ್ನೊಳಗೆ ಬರುವಾಗ ಅಷ್ಟೇ ಕೃಪೆಯಿಂದ ಪುಟ್ಟ ಒಂದು ಕಣದ ಹಾಗೆ ಕೂತ್ಕೊಂಡಿದ್ದಾನೆ. ಒಮ್ಮೆ ಅದನ್ನು ನೋಡಿದರೆ ಮತ್ತೆ ಬೇರೆ ನೋಡುವುದು ಬೇಡ ಅನ್ನಿಸಿತು ಅಂತ ಅಜ್ಜನ ಮಾತು ಹೇಳಿದ ಹಾಗೆ
ಈ ಉಪನಿಷತ್ ಕೂಡ ಹೇಳುತ್ತದೆ, ನೀನೇನಾದರೂ ನನಗೆ ಗೊತ್ತಾಯಿತು ಅಂತ ಹೇಳಿದರೆ, ನೀನು ಒಂದು ವೇಳೆ ನೋಡಿದ್ದರೂ ನಿನಗೆ ಈ ಅಣುವೇ ಇನ್ನೂ ನೋಡಿಲ್ಲ. ದಹ್ರಮೇವ ಅಪಿ ನೂನಂ, ನೀನು ಅದನ್ನೇ ನೋಡಿಲ್ಲ. ಹೇಗೆ ಹೇಳ್ತಿ? ಮನ್ಯೇ ಸುವೇದ ಇತಿ, ನನಗೆ ತಿಳಿಯಿತು ಅಂತ ಹೇಗೆ ಹೇಳ್ತಿ ನೀನು? ಬ್ರಹ್ಮ ಒಂಥರ ಕೇಳುತ್ತಾ ಇದ್ದಾನೆ ಶಿವನನ್ನು. ಗೊತ್ತಾಯಿತು ಅಂತೀಯಾ? ಗೊತ್ತಾಗಕ್ಕೆ ಸಾಧ್ಯ ಇಲ್ಲಪ್ಪ. ಯಾಕೆ ಗೊತ್ತಾ? ನಿನ್ನ ಒಳಗೆ ಇರುವ ಅಣು ಮಾತ್ರನನ್ನೇ ನೀನಿನ್ನೂ ತಿಳಿದಿಲ್ಲ. ನತ್ವಂ ವೇತ್ತ ಬ್ರಹ್ಮಣೋ ರೂಪಂ. ಅಂಥ ಒಂದು ಅಣು ಮಾತ್ರನನ್ನೇ ನೀನು ನೋಡದೇ ಇರುವಾಗ ಇನ್ನು ವೇತ್ತ ಬ್ರಹ್ಮಣ ರೂಪಂ ಅಂತ ಹೇಗೆ ಹೇಳ್ತಿ? ನನಗೆ ಬ್ರಹ್ಮನ ಎಲ್ಲ ರೂಪ ಕಂಡಿತು ಅಂತ ಹೆಂಗೆ ಹೇಳ್ತಿ? ನತ್ವಂ ವೇತ್ತ, ನಿನಗೆ ಕಾಣುವುದಕ್ಕೆ ಸಾಧ್ಯವಿಲ್ಲ. ಹಾಗಂತ ಹೀಗೆ ಹೇಳಿದ ಕೂಡಲೇ ಹಾಗಾದರೆ ಇವು ಕಾಣೋದಿಲ್ವೇನೋ ಅಂತ ನಮಗೇನಾದರೂ ಬರಬೇಕಲ್ಲ. ಯದಸ್ಯ ತ್ವಂ ಯದಸ್ಯ ದೇವೇಶು ಅಥನೋ ಮೀಮಾಂಸ್ಯಮೇವ ತೇ ಮನ್ಯೇ ವಿದಿತಂ ಅಂತ ಎಶ್ಯೂರೆನ್ಸು ಕೊಡ್ತಾರೆ. ನಮ್ಮ ತಕ್ಷಣ ಹಾಗಾದ್ರೆ ನಮಗೇನು ಸಿಗೋದಿಲ್ಲಪ್ಪ ಇವ, ನಮಗೇನು ಕಾಣೋದಕ್ಕಾಗೋದಿಲ್ಲ ಅಂತ ಏನಾದರೂ ಭಾವಿಸಿದರೆ ಹಾಗಲ್ಲ. ಯದಸ್ಯ ತ್ವಂ, ನಿನ್ನಲ್ಲಿ ಯಾವುದು ಇದೆಯೋ ಅದು. ಯದಸ್ಯ ದೇವೇಶು, ದೇವತೆಗಳಲ್ಲಿ ಯಾವುದು ಇದೆ ಅದು. ನಿನ್ನಲ್ಲಿ ಇರುವುದೇ ದೇವತೆಗಳಲ್ಲೂ ಇರುವುದು. ದೇವತೆಗಳಲ್ಲಿ ಹೆಚ್ಚು ಜಾಗೃತವಾಗಿದೆ, ನಿನ್ನಲ್ಲಿ ದಹ್ರಮೇವಾಪಿ ನೂನಮ್ಮಾಗಿ ಅಜಾಗೃತವಾಗಿ ಇದೆ. ಎರಡರಲ್ಲೂ ಇದೆ. ಯದಸ್ಯ ತ್ವಂ ಯದಸ್ಯ ದೇವೇಶು ಅಥನೋ ಮೀಮಾಂಸ್ಯಮೇವ. ಸರಿಯಾಗಿ ಯೋಚನೆ ಮಾಡಬೇಕು. ಆಗ ತೇ ಮನ್ಯೇ ವೇದಿತಂ, ಆಗ ನಿನಗೆ ತಿಳಿಯುವ ಸಾಧ್ಯತೆ ಇದೆ. ಅದನ್ನು ನಿನ್ನಲ್ಲಿರುವ ಆ ದಹ್ರನನ್ನು, ಅಣುರೂಪನನ್ನು ಮತ್ತು ಆ ದೇವತೆಗಳಲ್ಲಿಯೂ ಇರುವಂತಹ ಜಾಗೃತ ರೂಪನನ್ನು ನೀನು ಎಲ್ಲ ದಿಶೆಯಿಂದ ಒಂದಿಷ್ಟು ಕಾಲ ನಿರಂತರ ಮೀಮಾಂಸ್ಯ, ವಿಮರ್ಶೆ, ವಿಚಾರ, ನಿಕಷಕ್ಕೆ ಒಡ್ಡಿ ಅವನು ನನಗೆ ಸಿಕ್ಕಲ್ವಾ, ನನಗೆ ನೋಡೋಕ್ಕಾಗಲ್ವಾ, ನಾನು ಅದನ್ನು ಅನುಭವಿಸಲಾರೆನಾ ಅಂತ ಅಜ್ಜನ ಹಾಗೆ ಬಿಟ್ಟ ಕಣ್ಣು ಬಿಟ್ಟ ಹಾಗೆ ಸೂರ್ಯನನ್ನು ನೋಡಿದೆ. ಕಣ್ಣು ಮುಚ್ಚಿ ಕೂತವನು ಸೂರ್ಯ ಬೇಡ ಒಳಗಿರುವ ಬೆಳಕು ಕಾಣಲಿ ಅಂತ ಹಠ ಹಿಡಿದು ಕೂತರಲ್ಲ, ಇದು ಮತ್ತೆ ಹಾಗೆ ಲೈವ್ ವಯರಿಗೆ ಕೈ ಕೊಟ್ಟವರಿಗೆ ಮಾತ್ರ ಸಾಧ್ಯ. ನಾನು ಮತ್ತೆ ನೆನ್ಪು ಮಾಡೋದು ಅದನ್ನು. ಪುತ್ತೂರಜ್ಜಂಗಾಗಿದಲ್ಲ, ನಮಗಾಗಲ್ವಾ? ಹಠ ಬೇಡ. ನಮಗೆ ಎಷ್ಟು ಕಾಣ್ತಾನೆ ನಮ್ಮ ಸೌಭಾಗ್ಯಕ್ಕೆ. ನಮಗೆ ಕೊಡದಲ್ಲಿ ನೀರ ಬರಲಿ, ನಮ್ಮ ತಂಬಿಗೆ ಮಾತ್ರ ನೀರವಾ ಸಾಕು, ನಮಗೊಂದು ಬೊಗಸೆಲ್ಲಿ ಕೊಡ್ತಾನ ಕೊಡಲಿ, ಅದೇ ಆಗಬೇಕು, ಕಡಲಿನ ಅಷ್ಟು ಬೇಕು. ಹಠ ಬೇಡ. ಈ ದೃಷ್ಟಿಯಲ್ಲಿ ನೀನು ನಿರಂತರವಾಗಿ ಯದಸ್ಯತ್ವಂ, ಇದು ನಿನ್ನಲ್ಲಿ ಇದೆ. ಶಿವ ನಿನ್ನಲ್ಲಿ ಇದೆ ಅಪ್ಪ ನು ಅಂತ ಕೇಳೋದು ನೋಡಿ. ಅಥನು ಅಲ್ವೇನು, ಅಲ್ವೇನು, ನಿನ್ನ ಹತ್ರನೂ ಇದೆ ಕಣಪ್ಪ. ಯದಸ್ಯ ದೇವೇಶು, ದೇವರಲ್ಲೂ ಇದೆ, ದೇವತೆಗಳಲ್ಲೂ ಇದೆ. ಅವನನ್ನು ನೀನು ಮೀಮಾಂಸ್ಯಮೇವ, ನಿರಂತರ ವಿಚಾರಕ್ಕೆ ಒಳಪಡಿಸು. ನಿನ್ನೊಳಗೆ ಅದನ್ನು ನಿರಂತರ ನೋಡು. ತದೇವ, ಆಗ ಏನು ಮಾಡ್ತಿ? ತೇ ಮನ್ಯೇ ವಿದಿತಂ, ಆಗ ಅದನ್ನು ತಿಳಿಯುವ ಸಾಧ್ಯತೆ ಇದೆ. ಏಕದಂ ನಮಗೆ ಇಲ್ಲವೇ ಇಲ್ಲ ಅಂತ ನಿರಾಕರಣೆಗೆ ಹಾಕುವುದಿಲ್ಲ. ಹಾಗಂತ ತಿಳಿಯಿತು ಅನ್ನುವ ಗರ್ವಕ್ಕೆ ಹೋಗುವುದಕ್ಕೆ ಬಿಡೋದಿಲ್ಲ. ಹೀಗಿದೆ, ತಿಳಿಯಕ್ಕೆ ಸಾಧ್ಯ ಇಲ್ಲ. ನೋಡಿ, ತಿಳಿಯಕ್ಕೆ ಸಾಧ್ಯ ಇಲ್ಲ ಅನ್ನುವಾಗ ದಹ್ರಮೇವ ಅಪಿ ನೂನಂ ಅಂತ ಒಂದು ಪ್ರಯೋಗವನ್ನು ಹೇಳಿದರು. ಒಂದು ಅಣುವಿನ ಹಾಗೆ ಇರುವವನನ್ನೇ ನಿನಗೆ ತಿಳಿಲಿಕ್ಕಾಗಲಿಲ್ಲ, ಇನ್ನೇನು ಆ ಬ್ರಹ್ಮನ ರೂಪಗಳನ್ನೆಲ್ಲ ಹೇಗೆ ತಿಳಿತಿ? ನತ್ವಂ ವೇತ್ತ ಬ್ರಹ್ಮಣೋ ರೂಪಂ, ಆ ಬ್ರಹ್ಮನ ರೂಪವನ್ನು ನೀನು ತಿಳಿಯೋಕ್ಕೆ ಸಾಧ್ಯವಿಲ್ಲ ಅಂತ ಹೇಳಿದರು. ಏನು ದಹ್ರಮೇವಾಪಿ ನೂನಂ? ಒಂದು ಸೂಜಿ ಮೊನೆಯ ಅಣುವಿನ ರೂಪ ಅಂತ ಹೇಳ್ತಾರೆ. ಇದಕ್ಕೆ ಉಪನಿಷತ್ತಿನಲ್ಲಿ ಇಡೀ ಹೃದಯವನ್ನು ಒಂದು ಕಮಲದ ಮೊಗ್ಗಿಗೆ ಹೋಲಿಸ್ತಾರೆ. ಕಮಲದ ಮೊಗ್ಗು ನೆನಪು ಮಾಡ್ಕೊಳ್ಳಿ, ಹೀಗಿದೆ, ಇದು ಹೃದಯ ಅವರ ಪ್ರಕಾರ. ನಾವು ಹೃದಯವನ್ನು ಸ್ವಲ್ಪ ಹೀಗೆ ಮಾಡ್ತೀವಿ, ಇದೇ ಮೊಗ್ಗು ಅಂದ್ಕೊಳ್ಳಿ. ಹೃದಯ ಅವರ ಪ್ರಕಾರ ಅದು ಹೇಗಿದೆ? ಅವರೇ ಹೇಳೋದು, ಕೆಳಕ್ಕೆ ಮುಖ ಮಾಡಿ ಇದೆ. ಅರ್ಥ ಆಯ್ತಲ್ವ? ಅದು ಮೇಲ್ಮುಖ ಇಲ್ಲ, ಹೀಗಿದೆ. ಹೌದಲ್ವ? ಹೃದಯದ ಕೆಳಭಾಗಕ್ಕೆ ಮೊಗ್ಗಿನ ಭಾಗ, ಅದರ ತೊಟ್ಟು ಮೇಲ್ಭಾಗ ಇಮ್ಯಾಜಿನ್ ಮಾಡ್ಕೊಳ್ಳಿ. ಹೀಗೆ ಬಂದಿದೆ, ಇಲ್ಲಿ ಅದರ ನಾಳಗಳು. ಅವರೇನು ಹೇಳ್ತಾರೆ ಅಂದರೆ, ಕಮಲ ಅನ್ನುವುದು ಅದು ಬ್ರಹ್ಮ ನನ್ನ ಇಟ್ಟುಕೊಳ್ಳುವ ಹೃದಯ ಕೋಶ, ಅದು ತಾವರೆ, ಅದು ಕೆಳಮುಖವಾಗಿದೆ. ಅದರ ನಾಳ, ಕಂಠನಾಳ ಮೇಲ್ಮುಖವಾಗಿ ಇದೆ. ಅವರೇನು ಹೇಳ್ತಾರೆ ಅಂದರೆ, ಈ ಪುಷ್ಪದ ಕಂಠನಾಳದ ಬಿಂದು ಭಾಗದಲ್ಲಿ ಅವನಿದ್ದಾನೆ ಅಂತ.
ಹೃದಯ ಕೋಶದ ಇದನ್ನು ನಾವು ಸ್ವಲ್ಪ ನಮ್ಮ ಪುಷ್ಪಗಳನ್ನು ಇಮ್ಯಾಜಿನ್ ಮಾಡೋಣ. ಒಂದು ತಾವರೆಯನ್ನು ನೀವು ಅರಳಿಸಿ ನೋಡಿ, ಅದರ ಪಕ್ಕಳೆಗಳನ್ನೆಲ್ಲ ತೆಗೆದ ಮೇಲೆ, ಅದರ ಎಲ್ಲ ಭಾಗಗಳನ್ನು ತೆಗೆದ ಮೇಲೆ ಒಂದು ಸಣ್ಣ ಹೋಲ್ ಕಾಣ್ತದೋ ಇಲ್ವೋ, ಅದು ದಹರಮೇವಾಪಿ ನೂನಂ. ಅಷ್ಟು ಆ ಹೋಲ್, ಆ ಬಿಂದು ಮಾತ್ರದ ಭಾಗ ಉಂಟಲ್ಲ, ಅಲ್ಲಿ ಅವನು ಅಣುವಾಗಿ ಇದ್ದಾನೆ ಅಂತ. ಇದು ಹೃದಯದಲ್ಲಿ. ಈ ಹೃದಯ ಅದು ಕೆಳಮುಖವಾದ ತಾವರೆ ಕಣಪ್ಪ. ಅದರ ಕಂಠನಾಳದಲ್ಲಿ ಮೇಲಕ್ಕೆ ಕರ್ಕೊಂಡು ಹೋಗುವ ಒಂದು ಚಾಲನೆ ಕೊಡುವ ಭಗವತ್ ಶಕ್ತಿ ಇದೆ. ಅದರ ಬಿಂದು ಆ ಹೂವಿನ ಆ ಕಂಠನಾಳ ಆರಂಭ ಆಗುವಲ್ಲಿದೆ. ಅದನ್ನು ನೋಡು ಅಂತ. ಇದನ್ನು ವೈದ್ಯಕೀಯದಲ್ಲೂ ಹೇಳ್ತಾರೆ ಅಲ್ವಾ. ಈ ವೈದ್ಯಕೀಯವು ಕೂಡ ಹೇಳುತ್ತೆ, ನಮ್ಮ ಹೃದಯ ಒಂದು ಹೂವಿನ ಆಕಾರದಲ್ಲಿ ಕೆಳಮುಖವಾಗಿದೆ, ಅದಕ್ಕೆ ಗ್ರಂಥಿಗಳನ್ನು ಕರ್ಕೊಂಡು ಹೋಗೋ ನಾಳ ಗ್ರಂಥಿಗಳು ಮೇಲಿವೆ, ಎಲ್ಲ ಸರಿ. ರಮಣರು ಬಹಳ ಬ್ಯೂಟಿಫುಲ್ಲಾಗಿ ಎಡಭಾಗದಲ್ಲಿ ಇಲ್ಲ ಈ ಹೃದಯ ಅಂತಾರೆ. ವೆರಿ ಇಂಟ್ರೆಸ್ಟಿಂಗ್. ಇದು ನಾನು ಅವರಲ್ಲಿಯೇ ಕೇಳಿದ್ದು. ನನಗೆ ಭಾರಿ ಖುಷಿ ಯಾಕಾದದಂದರೆ, ನನಗೆ ಯಾವಾಗಲೂ ಅನಿಸೋದು ಅದು ಎಡಭಾಗದ ಹೃದಯದಲ್ಲಿಲ್ಲ, ಬಲಭಾಗದಲ್ಲಿದೆ. ಯಾಕೆ ಅಂತ ಗೊತ್ತಿಲ್ಲ, ನನಗೆ ಅನ್ನಿಸ್ತಿತ್ತು ಯಾವಾಗಲೂ ಅದು ಈ ಹೃದಯ ಅಲ್ಲ ಅಂತ. ನನಗೆ ಬಹಳ ಅಶ್ಯೂರೆನ್ಸ್ ಸಿಕ್ಕಿದ್ದು ಮತ್ತು ಅನುಭವದಿಂದ ಅದನ್ನು ದೃಢೀಕರಿಸಿದ್ದು ರಮಣರು ಒಂದು ಕಡೆ ಹೇಳ್ತಾರೆ, ನಿಮಗೊಂದು ಎಡಬದಿಯಲ್ಲಿ ಒಂದು ಹೃದಯ ಇದೆ, ಅದು ನಿಮ್ಮ ನಿತ್ಯದ ದೈಹಿಕ ಚಟುವಟಿಕೆಯ ಕೆಲಸ ಮಾಡ್ತಿದೆ, ಭಗವಂತನ ಹೃದಯ ಬಲಭಾಗದಲ್ಲಿದೆ ಅಂತ. ಸೊ ಬ್ಯೂಟಿಫುಲ್. ಯಾಕೆ ಗೊತ್ತುಂಟಾ, ನೀವು ಸ್ವಲ್ಪ ಕಣ್ಮುಚ್ಚಿ ಧ್ಯಾನಕ್ಕೆ ಕೂತರೆ ಎಡಭಾಗದ ಹೃದಯದ ಜೊತೆಗೆ ನಿಮ್ಮ ಕನೆಕ್ಷನ್ ಆಗೋದಿಲ್ಲ. ಕನೆಕ್ಷನ್ ಆಗೋದು ಸುಮಾರಾಗಿ ಇಲ್ಲಿ ಈ ಬಲಭಾಗಕ್ಕೆ ಮಧ್ಯ ಅಂತ ಅಂದ್ಕೊಂಡ್ರೆ ಅದು ಹೃದಯ ಕುಹರ ಮಧ್ಯೆ ಅಂತ ಹೇಳುವಾಗ ಇದು ಈ ಹೃದಯ ಕುಹರ ಮಧ್ಯ ಅಂದಾಗ ಅದು ಎಕ್ಸ್ಟ್ರೀಮ್ ಲೆಫ್ಟ್ ಅಲ್ವೇ ಅಲ್ಲ, ಬಲಕ್ಕೆ ಬಾಗಿದೆಯೇನೋ ಅನ್ನುವ ಹಾಗೆ ಇಲ್ಲೆಲ್ಲೋ ಒಂದು ಜಾಗ. ಕಣ್ಮುಚ್ಚಿ ಕೂತ್ರೆ ಅಲ್ಲಿಗೆ ಕಣ್ಣು ಹೋಗುತ್ತೆ ಹೊರತು ನೀವು ತಪ್ಪಿ ಎಡಕ್ಕೆ ಹೋಗೋದಿಲ್ಲ. ನಿಮ್ಮ ಕಣ್ಣು ಧ್ಯಾನ ಮಾಡಿದ ಸಣ್ಣ ಪುಟ್ಟ ಅನುಭವ ಇದ್ದರೂ ನಿಮ್ಗೆ ಗೊತ್ತ, ಒಂದು 20 ನಿಮಿಷ ಕೂತ್ಕೊಳ್ಳೋವರೆಗೂ ಗೊತ್ತಾಗುತ್ತೆ, ಕಣ್ಣು ನೇರ ಇಲ್ಲಿಗೆ ಹೋಗುತ್ತೆ, ಅಲ್ಲಿ ಹೋಗಲ್ಲ. ಸೊ ಇದು ಬಲಭಾಗದ ಹೃದಯ ಬೇರೆ, ಅದು ಭಗವಂತನ ಬಳಿಗೆ ಕರೆದುಕೊಂಡು ಹೋಗುವ ಹೃದಯ, ಅಲ್ಲಿ ಕಣ್ಣಿಟ್ಟು ನೋಡಿ ಅಂತ ರಮಣರ ಮಾತು ಇದೆ. ಇದನ್ನು ಅವರು ಸೂಚಿಸ್ತಾರೆ. ಈ ಅಣುಮಾತ್ರನಾದ ಈ ಬೆಳಕನ್ನು ನೋಡಿದರೆ ಮತ್ತೆ ಇನ್ನೊಂದು ಬೆಳಕು ನೋಡುವ ಹಸಿವು ಬರುವುದಿಲ್ಲ ಅಂತ ಪುತ್ತೂರಜ್ಜನ ಮಾತು. ಇವರು ಏನು ಹೇಳ್ತಾರೆ ಅಂದರೆ, ಒಮ್ಮೆ ಇನ್ನೂ ಒಂದು ಭಾಳ ಇಂಟ್ರೆಸ್ಟಿಂಗ್, ನಾನು ಅಮೇರಿಕಾದ ಒಬ್ಬರು ಸೈಂಟಿಸ್ಟ್ ಮಧ್ವಾಚಾರ್ಯ ಪಾತ್ರ ಮಾಡಿದ ಪೂರ್ಣಪ್ರಸಾದ್ ಜೊತೆಗೆ ಹೀಗೆ ಕೂತು ಮಾತಾಡ್ತಾ ಇದ್ದೆ. ಅವರೊಂದು ಮಾತು ಹೇಳ್ತಾ ಇದ್ದರು, ಇದು ಸರಳ ರೇಖೆಯಲ್ಲಿ ಪಟ್ 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 ಅಂತ ಯಾವುದೋ ಒಂದು ಹೊಡ್ಕೊಳ್ಳುತ್ತಲ್ಲ ಹೃದಯ, ಈ ಹೊಡ್ಕೊಳ್ಳೋದು ಯಾವುದು ಅಂತ ಅವರು ಅದನ್ನು ಹೇಳೋದು. ಅದು ಹೊಡ್ಕೊಳ್ಳೋದು ಮತ್ಯಾವುದಲ್ಲ, ಅದು ಲೈಟ್ ಅಂತ ಅವ್ರು ಹೇಳೋದು. ಬೆಳಕು ಟಕ್ 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 ಅಂತ ಹೊಡಿತಿದೆ, ಒಂದು ದಿನ ಆ ಬೆಳಕು ಟಕ್ ಟಕ್ ಹೊಡಿಲಿಲ್ಲ ಅಂದರೆ ಹೃದಯ ನಿಲ್ಲೋದು. ಹೃದಯ ಪಂಪ್ ಮಾಡುವ ಸೌಂಡ್ ಅಲ್ಲ ಅಂತ ಅವರದೊಂದು ಸೈನ್ಸಿನ ಎಕ್ಸ್ಪ್ಲನೇಷನ್. ಈ ಬೆಳಕು ಎವ್ರಿ ಮೊಮೆಂಟ್ ಹೃದಯಕ್ಕೆ ಹೋಗಿ ಟಕ್ ಟಕ್ ಹೊಡಿತದೆ, ಆಗ ಅದು ತನ್ನ ಕೆಲಸ ಮಾಡ್ತದೆ ಅಂತ. ನಾವು ಹೇಳೋದು ಹೃದಯ ಹೀಗೆ ಹೀಗೆ ಆಗೋದ್ರಿಂದ ಶಬ್ದ ಅಂತ ಅಲ್ಲ. ಅವ್ರು ಹೇಳೋದು ಶಬ್ದ ನಿಮಗೆ ಕೇಳಿದ್ದು ಬೆಳಕು ಕಾಣದೇ ಇರುವುದರಿಂದ. ನಮಗೆ ಹಾಗೆ ಅಲ್ವಾ, ಬೆಳಕು ಕಾಣ್ತಿಲ್ಲ, ಅದರಿಂದ ನೀವು ಶಬ್ದ ಎಲ್ಲಿಂದ ಬಂತು ಅಂತ ನೋಡ್ತಿದ್ದೀರಿ. ಶಬ್ದ ಎಲ್ಲಿಂದ ಬಂತು ಅಂತ ನಮಗೆ ಅನ್ನಿಸುತ್ತೆ ಈ ಕ್ರಿಯೆಯಿಂದ ಬಂತು ಅಂತ. ಈ ಕ್ರಿಯೆ ಆಗುವುದೇ ಈ ಇಲ್ಲಿರುವ ಬೆಳಕು ಟಕ ಟಕ ಹೊಡೀತಿದೆ, ಇದು ಜೀವನ ಕಾರುಣ್ಯ ಅಂತ ಅವರ ಒಂದು ವಿವರಣೆ. ಎಲ್ಲ ಎಷ್ಟೊಂದು ವಿಷಯಗಳು ದಹ್ರಮೇವಾಪಿನೂ ನಮ್ಮಲ್ಲಿ ಇದೆ, ನಮಗೆ ಗೊತ್ತಿಲ್ಲ. ಹಾಗಾಗಿ ಅವರು ಹೇಳೋದು, ಇಟ್ ಈಸ್ ನಾಟ್ ದಿ ಹಾರ್ಟ್ ಸ್ಟಾಪ್ಸ್, ಇಟ್ ಈಸ್ ದಿ ಲೈಟ್ ಸ್ಟಾಪ್ಸ್ ಅಂತ. ವೆನ್ ದ ಲೈಟ್ ಸ್ಟಾಪ್ಸ್ ಇಟ್ಸ್ ಬೀಟ್, ದ ಹಾರ್ಟ್ ಸ್ಟಾಪ್ಸ್, ಅಷ್ಟೇ ಅವರ ಎಕ್ಸ್ಪ್ಲನೇಷನ್. ಹಾರ್ಟ್ ಬೈ ಇಟ್ ಸೆಲ್ಫ್ ಡಸಂಟ್ ಬೀಟ್. ಯಾಕೆ ಅಂದರೆ ಸೌಂಡ್ ನೋಡಿ, ಲೈಟು ಮತ್ತು ಸೌಂಡಿನದೊಂದು ಲೆಕ್ಕಾಚಾರ ಇದೆ, ಅದನ್ನೆಲ್ಲ ಎಕ್ಸ್ಪ್ಲೈನ್ ಮಾಡಿದ್ದಾರೆ ನನಗೆ ಅವರು. ಆ ಸೌಂಡು ಮತ್ತು ಲೈಟ್ ಯಾವಾಗ ನಮಗೆ ಮಿಂಚು ಮತ್ತು ಗುಡುಗು ಕೂಡ ಇಮ್ಯಾಜಿನ್ ಮಾಡಬಹುದು. ಲೈಟ್ ಬಂತ, ಗುಡುಗು. ಲೈಟ್ ಇಲ್ಲದೆ ಗುಡುಗು ಎಲ್ಲಿದೆ? ಸೊ ನಿಮಗೊಂದು ಶಬ್ದ ಬರ್ತಾ ಉಂಟಾ, ದೇರ್ ಮಸ್ಟ್ ಬಿ ಲೈಟ್. ಬ್ಯೂಟಿಫುಲ್ ಲಾಜಿಕ್. ಮತ್ತು ಲಾಜಿಕ್ ಮಾತ್ರ ಅಲ್ಲ, ಅದು ಪಕ್ಕಾ ಅಧ್ಯಾತ್ಮದ ಸೂಚನೆ. ಇಲ್ಲೊಂದು ಬೆಳಕಿದೆ, ಆದ್ದರಿಂದ ಅದಕ್ಕೊಂದು ಬಡಿತಾ ಇದೆ.
ಇಲ್ಲಿ ಬೆಳಕೇ ಇಲ್ಲದಿದ್ದರೆ ಬಡಿಯೋದು ಯಾವುದು ಅಂತ ಅವ್ರು ಕೇಳೋದು. ಇಲ್ಲಿ ಒಂದು ನಿರಂತರ ನಡೆಯುವ ಚಲನೆ ಇದೆ, ಅದಕ್ಕೆ ಒಂದು ಟಕ್ ಟಕ್ ಅಂತ ಬಡಿಯುವ ಲೈಟ್ ಇದೆ. ಆದ್ದರಿಂದ ಸೌಂಡ್ ಆ್ಯಂಡ್ ಲೈಟ್ ಟುಗೆದರ್ ವರ್ಕಿಂಗ್, ಅದಕ್ಕೆ ನಮಗೆ ಜೀವ ಇದೆ, ನಡೆ ಮುಂದೆ ನಡೆದಿದೆ. ಇದೆಲ್ಲವನ್ನು ಗಮನಿಸಿದರೂ ಕೂಡ ಬಹಳ ಸುಂದರವಾದ ಅಧ್ಯಾತ್ಮ ಲೋಕವನ್ನು ನಮಗೆ ಉಪನಿಷತ್ತು ತೆರೆಯುತ್ತದೆ. ಗೊತ್ತಾಗಬೇಕಾದ್ರೆ ಒಂದಿಷ್ಟು ಆ ಕಡೆಯ ವಿಜ್ಞಾನದ ಗೆರೆಗಳನ್ನು ಇಟ್ಟುಕೊಂಡು ಇದರ ಜೊತೆಗೆ ತಳುಕು ಹಾಕಿದರೆ ನಮಗೆ ಇನ್ನೂ ವಿಸ್ತಾರಗಳು ಕಾಣಬಹುದು. ಅಂಥದ್ದೆಲ್ಲ ಇರುವಾಗ ಅದು ಯದಿಮನ್ಯಸೆ ಸುವೇದ ಅಂತ ಹೇಗೆ ಹೇಳ್ತಿ? ನಾನು ಭಾವಿಸುತ್ತೇನೆ, ನನಗೆ ತಿಳಿದಿದೆ. ಇಲ್ಲಪ್ಪ, ನತ್ವಂ ವೇತ್ತ ಬ್ರಹ್ಮಣೋ ರೂಪಂ, ನಿನಗೆ ತಿಳಿಯೋಕ್ಕೆ ಸಾಧ್ಯ ಇಲ್ಲ. ಯಾಕೆಂದರೆ ದಹ್ರಮೇವಾಪಿ ನೂನಂ, ಒಂದು ಅಣುವಿನಷ್ಟು ಕೂಡ ತಿಳಿದಿಲ್ಲಪ್ಪ ನೀನು. ಅಣುವನ್ನೇ ತಿಳಿಯದ, ನಿನ್ನ ಒಳಗಿನ ಅಂತರ್ಯಾಮಿಯನ್ನೇ ತಿಳಿಯದ ನೀನು ಆ ಬಹಿರಂಗದ ಆ ರೂಪವನ್ನು ಹೇಗೆ ತಿಳಿಯುತ್ತಿ? ಇದು ಪ್ರಶ್ನೆ. ಫಸ್ಟ್ ಪಾರ್ಟಲ್ಲಿ ಹೀಗೊಂದು ಕೇಳಿದ, ನ ಅಹಂ ಮನ್ಯೇ ಸುವೇದೇತಿ ನೋನ ವೇದೇತಿ ವೇದಚ. ಮುಂದೆ ಬಂದು ಪುನಃ ಮಾತು ಮುಂದುವರಿಸ್ತಾ ಕ್ಲಾರಿಟಿಯನ್ನು ಹೆಚ್ಚು ಕೊಡ್ತಾರೆ. ಬ್ರಹ್ಮನಿಗೆ ಶಿವ ಅಥವಾ ಶಿವನಿಗೆ ಬ್ರಹ್ಮ. ನಾಹಂ ಮನ್ಯೇ ಸುವೇದೇತಿ ನೋನ ವೇದೇತಿ ವೇದಚ, ಯೋನಸ್ತದ್ವೇದ ತದ್ವೇದ ನೋನ ವೇದೇತಿ ವೇದಚ. ಪುನಃ ಒಂದು ಮಾತು, ಹೌದು ನಾನಂತೂ ಭಾವಿಸ್ತೇನೆ ಅಂತಾನೆ ಬ್ರಹ್ಮ. ನಾನಂತೂ ಏನು ಭಾವಿಸ್ತೇನೆ? ನಾ ಅಹಂ ಮನ್ಯೇ ಸುವೇದೇತಿ, ನಾನಂತೂ ಹೀಗೆ ತಿಳಿದಿದ್ದೀನಪ್ಪ, ನನಗೆ ಅವನನ್ನು ನಾನು ತಿಳಿದಿಲ್ಲ ಅಂತ ನನಗೆ ಗೊತ್ತು. ನಾ ಅಹಂ ಮನ್ಯೇ ಸುವೇದೇತಿ ಅಲ್ಲ, ನಾಹಂ ಮನ್ಯೇ ಸುವೇದೇತಿ, ನನಗೆ ಗೊತ್ತಿದೆ ನಾನು ಚೆನ್ನಾಗಿ ಅವನನ್ನು ತಿಳಿದಿದ್ದೇನೆ ಅಂತ. ನಾನು ತಿಳಿದಿಲ್ಲ. ನಾಹಂ ಮನ್ಯೆ, ನಾನು ಹಾಗೆ ಭಾವಿಸುವುದಿಲ್ಲ. ಸುವೇದೇತಿ, ಅವನಿಗೆ ಕೂಡಲೇ ನೋಡಿ ತದ್ವೇದ, ಹಾಗೆ ಯಾರು ಭಾವಿಸ್ತಾನಲ್ಲ ಅವನು ತಿಳಿದಿದ್ದಾನೆ. ಯಾರು ನನಗೆ ಇದು ತಿಳಿದಿಲ್ಲ ಅಂತಾನೆ ಅವನಿಗೆ ಅದು ತಿಳಿದಿದೆ. ನೋ ನ ವೇದೇತಿ ವೇದಚ, ಯಾರು ಇದು ನನಗೆ ತಿಳಿದಿದ್ದಾನೆ ಅಂತ ಅನ್ನಿಸ್ತಾನೆ, ಇಲ್ಲ ಅವನು ತಿಳಿದಿಲ್ಲ, ನೋ ಇಲ್ಲ ಅವನಿಗೆ ಗೊತ್ತಿಲ್ಲ. ತದ್ವೇದ, ನೋ ಅಲ್ಲಿ ಪುನಃ ಬಂದಾಗ ಅವನು ನಾನು ಒಂದು ವೇಳೆ ತಿಳಿದಿದ್ದೇನೆ ಅಂತ ಯಾರು ಹೇಳ್ತಾನೆ ಅವನು ತಿಳಿದಿಲ್ಲ ಅಂದರು ಪ್ರಥಮ ಭಾಗದಲ್ಲಿ. ಇನ್ನೊಬ್ಬ ನ ವೇದ, ನಾನು ತಿಳಿದಿಲ್ಲ ಅಂತ ಯಾವನು ಹೇಳಿದ? ವೇದ ಸವೇದ, ಅವನು ತಿಳಿದಿದ್ದಾನೆ. ಯಾರು ತಿಳಿದಿದ್ದೇನೆ ಅಂತ ಭಾವಿಸ್ತಾನೆ ಅವನಿಗೆ ತಿಳಿದಿಲ್ಲ. ನೋ ತದ್ವೇದ, ನೋ ಅವನಿಗೆ ತಿಳಿದಿಲ್ಲ. ನೋ ನ ವೇದ, ಅವನು ನ ವೇದ ಅಂತ ಅವನು ಹೇಳ್ತಾನಲ್ಲ, ನಾನು ತಿಳಿದಿಲ್ಲ. ವೇದೇತಿ, ಅವನಿಗೆ ತಿಳಿದಿದೆ. ಇಷ್ಟೇ ಅದರ ಬ್ಯೂಟಿ. ಯಾರು ನನಗೆ ತಿಳಿದಿದೆ ಎನ್ನುತ್ತಾನೆ ಅವನಿಗೆ ತಿಳಿದಿಲ್ಲ, ಯಾರು ತಿಳಿದಿಲ್ಲಪ್ಪ ನನಗೆ ಅಂತಾನೆ ಅವನಿಗೆ ತಿಳಿದಿದೆ. ನ ವೇದ ಇತಿ ಸವೇದ, ಅವನಿಗೆ ಗೊತ್ತು. ಹಾಗೆ ಹೇಳಿ ಅಂದರೆ ನೋಡಿ, ನಮಗೆ ಗೊತ್ತೇ ಇಲ್ಲ ಅಂತ ಹೇಳುವವರಿಗೆ ಗೊತ್ತಿದೆ, ಗೊತ್ತಿದೆ ಅನ್ನುವವರಿಗೆ ಗೊತ್ತಿಲ್ಲ ಅಂತ ಈಗ ಮುಂದಿನ ಭಾಗಕ್ಕೆ ಬಂದರು. ಮೊದಲೇನು ಹೇಳಿದರು? ನೀನು ತಿಳಿಯೋಕ್ಕೆ ಸಾಧ್ಯ ಇಲ್ಲಪ್ಪ ಅಂತ ಫಸ್ಟ್ ಹೇಳಿ ತಿಳಿಬಹುದಪ್ಪ, ಹೀಗೆ ಒಂದು ಮೀಮಾಂಸೆ ಮಾಡಿದರೆ ತಿಳಿಬಹುದು ಅಂತ ಅಶ್ಯೂರೆನ್ಸ್ ಕೊಟ್ಟರು. ಯಾರು ಹೇಗೆ ಗೊತ್ತಾಗೋದು? ತಿಳಿದವರು ಮತ್ತು ತಿಳಿಯದವರು ಅಂತ ಗೊತ್ತಾಗೋದು ಹೇಗೆ? ಯಾರು ನನಗೆ ತಿಳಿದಿದೆ ಅಂತಾನೆ ಅವನು ತಿಳಿದಿಲ್ಲ ಅನ್ಕೋ, ಯಾರು ನನಗೆ ತಿಳಿದಿಲ್ಲ ಅಂತಾನೆ ಅವನಿಗೆ ತಿಳಿದಿದೆ ಅಂತ ತಿಳಿ. ಇದೇ ಪ್ರಥಮ ಪ್ರಾಥಮಿಕವಾಗಿ. ಅದಕ್ಕೇನೆ ಜ್ಞಾನಿಗಳು ಯಾರು ಅಂದರೆ ನನಗೆ ಏನೂ ಗೊತ್ತಿಲ್ಲ ಅಂತಲ್ಲ ಅವರು. ಅದಕ್ಕೆ ನಿನ್ನೆ ರಾಘವೇಂದ್ರ ಅಣ್ಣ ಕೇಳ್ತಿದ್ರು, ನಮಗೇನು ಗೊತ್ತಿಲ್ಲ ಅಂತ ಹೋಗಿ ಶಾಲೆ ಮಾಸ್ಟ್ರು ನಾವು ಹೆಂಗೆ ಹೇಳೋದು ಅಂತ. ಶಾಲೆ ಮಾಸ್ಟ್ರು ಹೋಗಿ ನನಗೇನು ಗೊತ್ತಿಲ್ಲ ಹೇಳಬೇಕಾಗಿಲ್ಲ. ಅಥವಾ ನಾನೊಬ್ಬ ವಿಜ್ಞಾನಿ ಇದ್ದೇನೆ ನನಗೇನು ಗೊತ್ತಿಲ್ಲ ಅಂತ ಅವನು ಹೋಗಿ ಅಲ್ಲಿ ತಾನು ಮಾಡುವ ಕರ್ಮಕಾಲದಲ್ಲಿ ಹೇಳಬೇಕಾಗಿಲ್ಲ, ತನ್ನ ಕರ್ತವ್ಯವನ್ನು ಮಾಡುವಾಗ ಹೇಳಬೇಕಲ್ಲ. ಅವನಿಗೆ ಎಚ್ಚರ ಇದ್ದರೆ ಸಾಕು. ನಮ್ಮಲ್ಲಿ ಒಬ್ಬರು MD ಮಾಡಿ ಅನಸ್ತೇಷಿಯಾ ಡಾಕ್ಟ್ರು, ದೊಡ್ಡ ಆಸ್ಪತ್ರೆ ರನ್ ಮಾಡ್ತಾರೆ. ಅವರ ನನ್ನ ಗುರುಗಳ ಡಾಕ್ಟ್ರು ಕೂಡ ವೈದ್ಯರು. ಅವರು ಮುಹೂರ್ತ ನೋಡದೆ ಆಪರೇಷನ್ ಥಿಯೇಟ್ರ್ನ ಒಳಗೆ ಕರ್ಕೊಂಡು ಹೋಗಲ್ಲ ಯಾವ ಪೇಷಂಟನ್ನು ಕೂಡ. ಸಮಯ, ಮುಹೂರ್ತ, ಆ ವ್ಯಕ್ತಿಯ ಹೆಸರು ಇತ್ಯಾದಿ ತಗೊಂಡು ಆ ಮುಹೂರ್ತ ನೋಡಿ ಒಳಗೆ ಕರ್ಕೊಂಡು ಹೋಗೋದು. ಪ್ರತಿ ಪೇಷಂಟಿಗೆ ಹೇಳ್ತಾರೆ, ನಾವು ವೈದ್ಯಕೀಯದಲ್ಲಿ ಮಾಹಿತಿಗಳನ್ನು ಬಲ್ಲ ಉಪಕರಣಗಳು. ನಾವು ನಮ್ಮ ಕಡೆಯಿಂದ ಉಪಕರಣವಾಗಿ ಯಾವ ದೋಷ ಆಗದ ಹಾಗೆ ನೋಡಿಕೊಳ್ತೇವೆ. ಇದರ ಆಚೆಗೆ ಅವನಿಗೆ ಗೊತ್ತು, ಹೇಳಿಯೇ ಒಳಗೆ ಕರ್ಕೊಂಡು ಹೋಗ್ತಾರೋ. ಅವೇರ್ನೆಸ್. ನಾನು ಉಪಕರಣ ಮಾತ್ರ.
ನಾನು ಗುಣ ಮಾಡಿಸೇ ಮಾಡ್ತೇನೆ, ಅದು ಹಾಗೇ ಆಗ್ತದೆ. ಆಹಾ, ಯಾರಿಗೂ ಹೇಳಿಲ್ಲ ಅವರು. ಯಾಕೆ? ಆಮೇಲೆ ನನ್ನ ಗುರುಗಳ ಪಾದಕ್ಕೆ ನಿರರ್ಗಳವಾಗಿ ಗಂಟೆಗಟ್ಟಲೆ ನಮಸ್ಕಾರ ಮಾಡ್ತಿದ್ರು. ಮಾಡಿದರೆ ಹೇಳ್ತಿರ್ಲಿಲ್ಲ ಅವರು, ಅರ್ಧ ಗಂಟೆ, ಮುಕ್ಕಾಲು ಗಂಟೆ. ನಾನು ನನ್ನ ಗುರುಗಳಿಗೆ ಕೇಳ್ತಿರ್ಲಿಲ್ಲ ಅವ್ರು ಯಾಕೆ ಅಷ್ಟು ಹೊತ್ತು ನಮಸ್ಕಾರ ಮಾಡ್ತಾರೆ ಅಂತ. ನನ್ ಆಫ್ ಮೈ ಬಿಸ್ನೆಸ್, ನಾನು ಸುಮ್ಮನೆ ಇರ್ತಿದ್ದೆ. ನನ್ನ ಗುರುಗಳೇ ನನಗೆ ಹೇಳಿದರು ಕೊನೆಯ ಕಾಲಕ್ಕೆ, ಅವರು ಹೊರಡುವ ಹೊತ್ತಿಗೆ, ನೀನು ನಮ್ಮ ಡಾಕ್ಟರ್ ಗಂಗಾಧರನ್ ನೋಡಿದ್ದೀಯಾ ಮಗಳೇ, ಅವರು ನಮಸ್ಕಾರ ಮಾಡೋದು ನೋಡಿದ್ದೀಯಾ? ಹೌದು ಪಪ್ಪ, ತುಂಬ ನಮಸ್ಕಾರ, 45-50 ನಿಮಿಷ ಹೇಳಲ್ಲ ಅವರು ನಿಮ್ಮ ಪಾದದಿಂದ. ಹೌದು ಮಗಳೇ, ಅವನಿಗೆ ಅಷ್ಟು ದೊಡ್ಡ ಆಸ್ಪತ್ರೆ ಇದೆ, ಅವನು ನಮಸ್ಕಾರ ಮಾಡಿ ನನ್ನ ಆಸ್ಪತ್ರೆಗೆ ತುಂಬ ರೋಗಿಗಳು ಬರಲಿ, ನನಗೆ ಒಳ್ಳೆಯ ಬಿಸ್ನೆಸ್ ಆಗಲಿ ಅಂತ ಒಂದು ದಿನ ಕೇಳಲಿಲ್ಲ, ಒಂದೇ ಒಂದು ದಿನ ಕೇಳಲಿಲ್ಲ. ಇದು ನನ್ನ ಗುರುಗಳು ತಾನಾಗಿ ಹೇಳೋದು. ನಾನು ಕೂಡಲೇ ಕೇಳಲಿದೆ, ಮತ್ತೇನು ಕೇಳ್ತಿದ್ರು ಪಪ್ಪ? ಅವರು ಒಂದೇ ಸಮನೆ ನನ್ನ ಪಾದಕ್ಕೆ ಬಿದ್ದು ಕೇಳ್ತಿದ್ರು, ದೇವರೇ ನನ್ನ ಕೈಯಿಂದ ಮರಣ ಸಂಭವಿಸದಂತೆ ಮಾಡು. ಯಾಕೆಂದರೆ ಅದು ನನ್ನ ಕೈಯಲ್ಲಿಲ್ಲಲ್ಲ, ಅದು ಅವನು ಡಿಸೈಡ್ ಮಾಡು. ನನ್ನ ಕೈಯಲ್ಲಿ ಆದಷ್ಟು ಮರಣ ಸಂಭವಿಸದಂತೆ ಮಾಡು. ನಾನು ಕೂಡಲೇ ನನ್ನ ಗುರುಗಳಿಗೆ ಕೇಳಿದೆ, ನೀವು ಅದನ್ನು ಕೊಟ್ರಿಯಾ ಅಂತ, ಆ ಆಶೀರ್ವಾದವನ್ನು. ನನ್ನ ಗುರುಗಳು ಹೇಳಿದರು, ಬೇಡುವವನು ತುಂಬ ಪ್ರಬಲನಾಗಿದ್ದರೆ ನಾನು ದುರ್ಬಲನಾಗಬೇಕಾಗ್ತದೆ. ನೋಡಿ, ಕೊಟ್ಟೆ ಅಂತ. ಅದಕ್ಕೆ ಮರಣ, ನನ್ನ ಗುರುಗಳು ಮರಣಕ್ಕೆ ಆಯ್ಕೆ ಮಾಡಿದ್ದು ಅವರ ಮನೆ. ಬಹುಶಃ ಹಲವು ಮರಣಗಳನ್ನು ತಪ್ಪಿಸಿದ್ದಾರೆ ಕಾಣ್ತದೆ ಇವರ ಬೇಡಿದ್ದಕ್ಕೆ. ನನ್ನ ಮರಣ ತಗೋ ಅಂತ. ಎಂದೂ ಅವರ ಮನೆಗೆ ಹೋಗದವರು ಅವರ ಮನೆಯಲ್ಲಿ ಹೋಗಿ ಪ್ರಾಣ ಬಿಟ್ಟಿದ್ದು. ಎಲ್ಲ ಲಾಜಿಕಲ್ಲಿ ಎಷ್ಟು ಇವರೆಲ್ಲ ಉಪನಿಷತ್ ಕಾಲದ ಋಷಿಗಳು ಎಲ್ಲ ಅಧ್ಯಾತ್ಮವನ್ನು ನಡೆಯುವಾಗ ಎಷ್ಟು ಗಾಢವಾಗಿ ನಡೀತಾರೆ. ಒಂದೊಂದು ನಡೆ ನುಡಿಯಲ್ಲಿ ಅದು ಹೇಗಿರಬೇಕು. ನಾವು ಸುಮ್ಮನೆ ಬಂದು ನಿಮ್ಮ ಮನೇಲಿ ಊಟ ಮಾಡಿ ಹೋದೆವಾ ಅಂತ ಯೋಚನೆ ಮಾಡಬೇಕು ನಾವು. ಅದರ ಆಚೆಗೆ ಏನೂ ಆಗಬೇಕಲ್ಲ. ಆಗದೇ ಇದ್ದರೆ, ಕನೆಕ್ಟಿವಿಟಿ ಆಗದಿದ್ದರೆ ಏನು ಉಪಯೋಗ ಊಟ ಮಾಡಿ? ನಮ್ಮ ಸಂಬಂಧಗಳ ಆಚೆಗೆ ಏನೋ ಒಂದು ಸಂಭವಿಸದಿದ್ದರೆ ನಾವು ಇರುವುದು ಯಾಕೆ? ನಮ್ಮ ಬದುಕು ಅಷ್ಟಕ್ಕೆ ಆದರೆ, ನಮ್ಮ ಅಳತೆಗಳು ಇಷ್ಟರಲ್ಲೇ ಮುಗಿದು ಹೋಗುವುದಾದರೆ ನೋಡಿ. ಕಲಿಯವರಿಗೆ ಎಷ್ಟೋ ಜನಕ್ಕೆ ನಾನು ಎಣಿಸೋದು, ಪೂರ್ಣಚಂದ್ರ ತೇಜಸ್ವಿ ಬಹಳ ದೊಡ್ಡ ಹೆಸರು. ನಾನು ಬಹಳ ವಿತ್ ಡ್ಯೂ ರೆಸ್ಪೆಕ್ಟ್, ನನ್ನ ಗುರುಗಳು ಒಂದು 2 ಗಂಟೆ ಹೋಗಿ ಕೂತಿದ್ರು ಅವರ ಹತ್ರ. 2 ಗಂಟೆಯಲ್ಲಿ ನನ್ನ ಗುರುಗಳು ಒಂದೇ ಒಂದು ಮಾತಾಡಲಿಲ್ಲ. ಪೂರ್ಣಚಂದ್ರ ತೇಜಸ್ವಿ ತಾನು ಏನು ಅನ್ನೋದನ್ನೇ ಹೇಳಿದ್ದು. ಹೀಗಾದರೆ ನಾವು ಏನನ್ನು ಕಲಿಯೋಕ್ಕೆ ಸಾಧ್ಯ ಹೇಳಿ ಅಲ್ವಾ? 2 ಗಂಟೆ ನಾನು ಕೂತ್ಕೊಂಡಿದ್ದೆ. ನಾನು ಸುಮ್ಮನೆ ಲಿಸನರ್. ನಾನು ಅವ್ರು ಮಾತಾಡೋದು ಕೇಳೋದು, ಇವ್ರು ಮಾತಾಡೋದು ಕೇಳೋದು. ನಾನು ಮಾತಾಡ್ತಿಲ್ಲ, ಕೂತಿದ್ದೆ. ಬಟ್ 2 ಅವರ್ಸಲ್ಲಿ ಅವ್ರು ಕರ್ಕೊಂಡು ಹೋದದ್ದು BL ಶಂಕರ್ ನಮ್ಮನ್ನು. 2 ಗಂಟೆ ಪೂರ್ಣಚಂದ್ರ ತೇಜಸ್ವಿ ತನಗೆ ಇರುವ ವಿಜ್ಞಾನದ ಹಸಿವುಗಳು, ತನಗಿರುವ ಕೀಟ ಪ್ರಾಣಿಗಳ ಲೋಕ, ಅದರ ಕುರಿತು ನಿರರ್ಗಳವಾಗಿ 2 ಗಂಟೆ ಮಾತಾಡಿದ್ದೇ ಹೊರತು ನೀವೇನು ಅಂತ ಒಂದು ವಾಕ್ಯ ಕೇಳಲಿಲ್ಲ. ನಾವು ಹೀಗೆ ಎಷ್ಟು ಮಿಸ್ ಮಾಡ್ತೇವಲ್ಲ. ಆದ್ದರಿಂದಲೇ ನಮಗೆ ವೇದೇತಿ ಅಂತ ಬಂದುಬಿಡ್ತದೆ. ನಮ್ಗೆ ಗೊತ್ತುಂಟು ಅಂತ. ಆ ವೇದೇತಿ ಬಂದವನಿಗೆ ನ ವೇದ, ಅವನಿಗೆ ಗೊತ್ತಿಲ್ಲ. ಯಾಕಂದರೆ ಅವನು ಹಾಗೆ ಇರುವುದರಿಂದಲೇ ಅವನಿಗೆ ಗೊತ್ತಾಗಕ್ಕೆ ಸಾಧ್ಯ ಇಲ್ಲ. ಅದೇ ಬ್ಲಾಕ್. ಈ ಎಲ್ಲ ಕನೆಕ್ಟಿವಿಟಿಯನ್ನು ಇಟ್ಟುಕೊಂಡು ಒಂದು ಭಗವಂತನ ಭಾಗವಾಗಿ ನಾವು ನಮ್ಮ ನಡೆನುಡಿಯಲ್ಲಿ ಇರಬೇಕು, ನಮ್ಮ ಜೊತೆಗಿರಬೇಕು. ನಾವು ಪರಸ್ಪರ ಸಂವಹನ ಆಗುವಾಗ ಎಷ್ಟು ಮೀಟ್ ಆಗಕ್ಕೆ ಸಾಧ್ಯ. ಮೀಟಿಂಗ್ ಪಾಯಿಂಟ್ಗಳು ಬೇರೆ ಬೇರೆ ಇವೆ. ಅದೆಲ್ಲವನ್ನ ಅದು ಹೇಳ್ತಿದೆ ಅನ್ನುವ ಅರ್ಥದಲ್ಲಿ ಅವ್ರು ಹೇಳ್ತಾರೆ, ನೋನ ವೇದೇತಿ ವೇದಚ ಯೋನಸ್ತದ್ವೇದ ತದ್ವೇದ. ನೋನ ವೇದೇತಿ ವೇದಚ ಅಂತ ಪುನಃ ರಿಪೀಟ್ ಮಾಡ್ತಾರೆ. ಯೋನಃ, ಯಾವುದನ್ನು ನಹ ನಾವು ತಿಳಿದಿದ್ದೇವೆ, ತದ್ವೇದ ಅಂತ ಭಾವಿಸ್ತೇವೆ. ತದ್ವೇದ ನ ವೇದ ಇತಿ ಚ. ಯಾರು ನಾನು ಎಲ್ಲವನ್ನೂ ತಿಳಿದಿದ್ದೇನೆ ಅಥವಾ ನಾವು ತಿಳಿದಿದ್ದೇವೆ ಅಂತ ನಾವು ಯಾರಾದರೂ ಭಾವಿಸಿದರೆ, ಇಲ್ಲ, ಅವನು ತಿಳಿದಿಲ್ಲ ಅಂತ ಪುನಃ ರಿಪೀಟ್ ಮಾಡಿದರು ಅಲ್ಲಿ. ಈ ಅಷ್ಟು ಶ್ಲೋಕಗಳು 2ನೇ ಖಂಡದಲ್ಲಿ ಹೇಳಿದ್ದನ್ನೇ ಬೇರೆ ಬೇರೆ ರೀತಿಯಲ್ಲಿ ಹೇಳುವುದು. ಯಸ್ಯಾಮತಂ ಯಸ್ಯಾಮತಂ ತಸ್ಯ ಮತಂ, ಯಸ್ಯಾಮತಂ ತಸ್ಯ ಮತಂ, ಮತಂ ಯಸ್ಯ ನ ವೇದ ಸಹ. ಯಸ್ಯ ಅಮತಂ, ಯಾರು ನನಗೆ ಗೊತ್ತಿಲ್ಲ ಅಂದ. ಅಮತಂ, ನನಗೆ ಗೊತ್ತಿಲ್ಲ ಅಂದ. ತಸ್ಯ ಮತಂ, ಅವನಿಗೆ ಗೊತ್ತಿದೆ. ಪುನಃ ಅದೇ ಮಾತು ಬೇರೆ ಟೈಪ್ ಅಭಿಪ್ರಾಯದಲ್ಲಿ ವ್ಯಕ್ತಪಡಿಸ್ತಾ ಇದ್ದಾನೆ ಒಬ್ಬ. ನನಗೆ ಗೊತ್ತಿದೆ. ಯಸ್ಯ ಅಮತಂ, ನನಗೆ ಗೊತ್ತಿಲ್ಲ ಅಂತ. ತಸ್ಯ ಮತಂ, ಅವನಿಗೆ ಗೊತ್ತಿದೆ. ಹಾಗೆ ಯಾರು ನನಗೆ ಗೊತ್ತಿಲ್ಲ ಅಂತಾನೆ, ಅಮತಂ, ಅವನಿಗೆ ಗೊತ್ತಿದೆ. ಯಸ್ಯ ಅಮತಂ ತಸ್ಯ ಮತಂ, ಯಾರಾದರೂ ಒಬ್ಬ ತಸ್ಯ ಮತಂ ಆದ ನಂತರ ಮತಂ ಯಸ್ಯ, ನನಗೆ ಗೊತ್ತಿದೆ. ಯಾವನು ಮತಂ ಅಂತ ಹೇಳ್ತಾನೆ, ನನಗೆ ಗೊತ್ತಿದೆ ಹೇಳ್ತಾನೆ, ನ ವೇದ ಸಹ, ಅವನಿಗೆ ಗೊತ್ತಿಲ್ಲ. ರಿಪೀಟೆಡ್ಲಿ ಹೇಳ್ತಿದ್ದಾರೆ ನೋಡಿ. ಗೊತ್ತಿದ್ದವನಿಗೆ ಗೊತ್ತೇ ಇಲ್ಲ, ಗೊತ್ತಿಲ್ಲದವನಿಗೆ ಗೊತ್ತಿದೆ.
ನಮ್ಮ ಅಪ್ಪನಿಗೆ ಭಾರಿ ಸಿಟ್ಟು, ಗೊತ್ತಿಲ್ಲ ಅಂತಲೂ ಗೊತ್ತಿಲ್ಲ, ಪೆದ್ದರು ಅಂತ ಬೈತಾರೆ. ನೀವು ಕೇಳಿರ್ಬೋದು ಅವ್ರ ಭಾಷಣ ಕೇಳಿದ್ರೆ, ಸಿಟ್ಟು ಬರೋದು ಅದನ್ನು ಹೇಳುವಾಗ ಅಪ್ಪನಿಗೆ. ದಡ್ರು, ಯಾವ ಮಟ್ಟದ ದಡ್ರು ಅಂದರೆ ಗೊತ್ತಿಲ್ಲ ಅಂತ ಸಹಿತ ಗೊತ್ತಿಲ್ಲ, ಅಷ್ಟಾದರೂ ಗೊತ್ತಿರಬೇಕಲ್ಲ ಅಂತ ಸಿಟ್ಟು ಬರೋದು ನಮ್ಮ ಅಪ್ಪನಿಗೆ. ಕರೆಕ್ಟ್, ಅಷ್ಟಾದರೂ ಗೊತ್ತಿರಬೇಕಲ್ಲ ನಮಗೆ. ಗೊತ್ತಿದೆ ಅಂತ ಹಣೆ ಬರಹ ಅದನ್ನೇ ಬೊಗಳೆ ಬಿಡ್ತಾ ಇರೋದಕ್ಕಿಂತ ಗೊತ್ತಿಲ್ಲ ಅಂತಾರು ಗೊತ್ತಾಗಬೇಕಲ್ಲ ಈ ಪೆದ್ರಿಗೆ ಅಂತ ಸಿಟ್ಟು. ಅದಕ್ಕೆ ಈ ಗೊತ್ತಿಲ್ಲ ಅಂತ ಯಾವನು ಹೇಳ್ತಾನಲ್ಲ ಅವನಿಗೆ ಗೊತ್ತಿದೆ. ಯಾಕೆ ಅಪ್ಪನಿಗೆ ಸಿಟ್ಟು ಬರ್ತದೆ ಅಂದರೆ ಈ ಕಾರಣಕ್ಕೆ. ದಾರ್ಶನಿಕರು ಪದೇ ಪದೇ ಹೇಳ್ತಾರೆ ನೋಡಿ, ಗೊತ್ತಿಲ್ಲ ಅನ್ನೋವನಿಗೆ ಗೊತ್ತಿದೆ, ಗೊತ್ತಿದೆ ಅನ್ನೋನಿಗೆ ಗೊತ್ತಿಲ್ಲ. ಈ ಗೊತ್ತಿದೆ ಅನ್ನೋರನ್ನು ಕೇಳಿದಾಗೆಲ್ಲ ಅದಕ್ಕೆ ಗೊತ್ತಿರುವವರಿಗೆ ಸಿಟ್ಟು ಬರಬಹುದು, ಅವನನ್ನು ಗೊತ್ತಿರುವವರಿಗೆ. ಯಾಕೆಂದರೆ ಅವರಿಗೆ ಗೊತ್ತಿರುತ್ತೆ ಅವನು ಗೊತ್ತಾಗುವವನಲ್ಲ ಅಂತ. ಅಷ್ಟು ಹೇಳಿ ಅವರು ಮತ್ತೆ ಮುಂದುವರೆದು ಹೇಳ್ತಾರೆ, ಅವಿಜ್ಞಾತಂ ವಿಜಾನತಾಂ. ವಿಜ್ಞಾತಂ ಅವಿಜಾನತಂ ಹೇಳಿದ್ದನ್ನೇ ಬೇರೆ ಬೇರೆ ಭಾಷೆಯಲ್ಲಿ ಹೇಳೋದು. ಯಾರು ಅವಿಜ್ಞಾತಂ ತಿಳಿಯಲಿಲ್ಲವೋ, ಯಾರಿಗೆ ಅವಿಜ್ಞಾತಂ ಯಾರಿಗೆ ಗೊತ್ತಿಲ್ಲವೋ ಅವನು ವಿಜಾನತಾಂ, ಅವನು ತಿಳಿದಿದ್ದಾನೆ. ವಿಜ್ಞಾತಂ ತಿಳಿದಿದ್ದೇನೆ ಅನ್ನುವವನು ಅವಿಜಾನತಾಂ, ಅವನಿಗೆ ತಿಳಿದಿಲ್ಲ. ಹಾಗಾಗಿ ನಾನು ತಿಳಿದಿದ್ದೇನೆ ಅನ್ನುವ ಯಾರಾದರೂ ಇದ್ದರೆ ಅವನಿಗೆ ತಿಳಿದಿಲ್ಲ ಅಪ್ಪ. ಯಾರಿಗೆ ತಿಳಿದಿದೆ ಅಂತ ಭಾವ ಇದೆ ಅವನಿಗೆ ತಿಳಿದಿಲ್ಲ ಅನ್ನೋದನ್ನು ಖಚಿತಪಡಿಸ್ಕೊಳ್ಳಿ. ಬಹಳ ಬಹಳ ಯೋಚಿಸಬೇಕಾದ ವಾಕ್ಯ ಅದು. ನಾವು ಪ್ರತಿ ನಿಮಿಷ ಬಳಸಿಬಿಡ್ತೇವೆ. ಅದಾ ಗೊತ್ತುಂಟು, ಏನು ಗೊತ್ತುಂಟು ಮಣ್ಣು, ಎಂಥದ್ದು ಗೊತ್ತಿರೋದಿಲ್ಲ. ಆದರೂ ಸೊಕ್ಕು ಬಿಡುವುದಿಲ್ಲ ನಮ್ಮದು. ಅದಾಗುತ್ತು. ಒಂದು ದಿನ ಒಬ್ಬ ಏನಾದರೂ ಎದುರ್ನವ ಅದು ಆ ವಿಷಯ ಉಂಟಲ್ಲ ಅಂತ ಹೇಳುವಾಗ ನಮ್ಮದೊಂದು 4 ವಾಕ್ಯ ಹಾಕದಿದ್ದರೆ ಕೇಳಿ ನಾವು. ಅವನೊಂದು 4 ವಾಕ್ಯ ಏನೋ ಶುರು ಮಾಡಿದ ಅಂತ ಇಟ್ಕೊಳ್ಳಿ. ಮೊನ್ನೆ ಯಕ್ಷಗಾನದಲ್ಲಿ ಅವರು ಅದೊಂದು ವಿಷಯ ಅಂತ ಹೇಳುವಾಗ ಇವನಿಗೆ ಗೊತ್ತಿರೋದು 4 ವಾಕ್ಯ ಹಾಕಲೇಬೇಕು. ಗೊತ್ತುಂಟು ಅಂತ ಗೊತ್ತುಪಡಿಸ್ಬೇಕಲ್ಲ. ನಿಮಗೆ ಮಾತ್ರ ಗೊತ್ತಿರೋದಲ್ಲ, ನನಗೂ ಗೊತ್ತುಂಟು. ಒಂದೇ ಒಂದಿನ ನಾವು ಅವನು ಏನು ಹೇಳ್ತಾನೆ ನೋಡು, ಫುಲ್ ಕೇಳು ಅಂತ ಕೇಳುವುದಿಲ್ಲ ನಾವು, ಕೇಳುವುದಿಲ್ಲ. ಇದನ್ನೇ ಬಹಳ ಬಾರಿ ಜಿಡ್ಡು ಕೃಷ್ಣಮೂರ್ತಿ, if you go and stand in front of a tree, mango tree, whatever, you look at the tree without naming it anta. If you name it, you will remember whatever the connectivities with mango. Oh, my friend has done one rasayana alva, ನಾವು ನೆನಪು ಮಾಡೋಕ್ಕೆ ಶುರು ಮಾಡಿದ್ರೆ one sweet out of mango. ಆಮೇಲೆ my mother has done, ಇದೆಲ್ಲ ನೆನಪಾಗಿ ಯು ಸ್ಟಾರ್ಟ್ ರಿಮೆಂಬರಿಂಗ್ ದ ಪಾಸ್ಟ್. ಅವ್ರು ಹೇಳ್ತಾರೆ, ಯು ವಿಲ್ ಮಿಸ್ ದ ಟ್ರೀ, ಯು ವಿಲ್ ನಾಟ್ ಎಂಜಾಯ್ ದ ಟ್ರೀ, ಯು ವಿಲ್ ನಾಟ್ ಎಂಜಾಯ್ ಇಟ್ಸ್ ಲೀವ್ಸ್, ಯು ವಿಲ್ ನಾಟ್ ಎಂಜಾಯ್ ಇಟ್ಸ್ ಶ್ಯಾಡೋ, ಯು ವಿಲ್ ನಾಟ್ ಎಂಜಾಯ್ ದ ಫ್ರೂಟ್ ಆರ್ ದಿ ಫ್ಲವರ್ ಆರ್ ವಾಟ್ ಎವರ್ ಇನ್ ದ ಟ್ರೀ just by naming it. Just forget it. Don't name it, look at it without naming it. ಇದೇನು, ನಾವು ಏನು ಅಲ್ಲ ಅಂತ ಆಗಿ ನಿಲ್ಲುವುದು ಒಂದು ವಸ್ತುವಿನ ಮುಂದೆ. ನಮಗೆ ಗೊತ್ತಿದ್ದನ್ನೇ, ಅದಕ್ಕೆ ಅಪ್ಪ ಹೇಳೋದು, ಯಾವಾಗಲೂ ನಿಮಗೆ ಗೊತ್ತಿದ್ದನ್ನೇ ನೀವು ಇನ್ನೊಂದು ಪುಸ್ತಕ ಓದುವಾಗ ಓದ್ತೀರಿ. ಯಾಕೆಂದರೆ ನೀವು ಪುಸ್ತಕದಲ್ಲಿರುವುದನ್ನು ಓದುವುದಲ್ಲ, ನಿಮ್ಮ ಮಸ್ತಕದಲ್ಲಿರುವುದನ್ನು ನೋಡುವುದು ಅಂತ. ಈ ಮ್ಯೂಚುವಲ್ ನಮಗೇನಾಗಿದೆ, ನಮಗೆ ಗೊತ್ತಿದ್ದದನ್ನು ಅಲ್ಲಿ ಉಂಟಾ ಅಂತ ಹುಡುಕಿ ಅಭ್ಯಾಸ ಆಗಿ ಹೋಗಿದೆ. ಗೊತ್ತಿಲ್ಲದ್ದು ಕಾಣುವುದೇ ಇಲ್ಲ ಕಡೆಗೆ. ಅವಿದಿತಾಂ ಮತ್ತು ವಿದಿತಾಂ ಅಂತ ಹೋದ ನಿನ್ನೆಯ ದಿನದ ಶ್ಲೋಕದಲ್ಲಿ ಹೇಳಿದೆ ನಾನು ನಿಮಗೆ. ಇದನ್ನು ಹೇಳಿ ಅವರು ಮುಂದುವರೆದು ಹೇಳ್ತಾರೆ, ಹಾಗಾಗಿ ಅವಿಜ್ಞಾತಂ ವಿಜಾನತಾಂ, ಯಾರಿಗೆ ಗೊತ್ತಿಲ್ಲವೋ ಅವನಿಗೆ ಗೊತ್ತಿದೆ. ವಿಜ್ಞಾತಂ ಅವಿಜಾನತಾಂ, ಯಾರು ಗೊತ್ತಿದ್ದಾನೆ ಅಂತ ಅಂತಾನೆ. ದ ಒನ್ ಹೂ ನೋಸ್ ನಾಟ್ ದಟ್ ಹಿ ನೋಸ್ ನಾಟ್ ಈಸ್ ಅ ಫುಲ್, ಶನ್ ಹಿಮ್ ಆಫ್ ಅಂತ ಅಪ್ಪನದ್ದು ಯಾವಾಗಲೂ ಕೊಟೇಶನ್ ಇದು. One who knows not and knows not that he knows not is a fool, shun him off ಅಂತ ಇದು ಬೈಬಲ್ನ ವಾಕ್ಯ. ಅಪ್ಪ ಯಾಕೆ ಕೋಟ್ ಮಾಡ್ತಾರೆ ಅಂದರೆ, ಗೊತ್ತಿದೆ ಅನ್ನೋವರನ್ನು ನೋಡಿ ಬೇಸತ್ತು, ಈಗ ಗೊತ್ತಿದೆ ಅನ್ನೋರನ್ನು ಮೊದಲು ಹೊರಗೆ ಹಾಕಿ. ಯಾಕೆ ಗೊತ್ತಿದೆ ಅನ್ನೋದು ಹೊರಗೆ ಹಾಕದೆ ಗೊತ್ತಿಲ್ಲದೆ ಇರುವ ಆ ಭಗವಂತ ನಮ್ಮ ಒಳಗೆ ಪ್ರವೇಶ ಆಗೋಕ್ಕೆ ಸಾಧ್ಯವೇ ಇಲ್ಲ. ಈ ಶ್ಲೋಕವು ಇದೇ ಅರ್ಥದ ಹೇಳಿದ ನಂತರ ಪ್ರತಿಬೋಧ ವಿದಿತಾಂ ಮತಂ ಅಮೃತತ್ವಂ ಹಿ ವಿಂದತೆ. ಒಂದು ದಾರಿ ಇದೆ ಇದಕ್ಕೆ. ಎಲ್ಲ ಹೇಳಿದರು, ಗೊತ್ತಿದ್ದವನಿಗೆ ಗೊತ್ತಿಲ್ಲ, ಗೊತ್ತಿಲ್ಲದವನಿಗೆ ಗೊತ್ತಿದೆ. ಹೇಗೆ ಗೊತ್ತುಪಡಿಸಿಕೊಳ್ಳುವುದು? ಪ್ರತಿಬೋಧ ವಿದಿತಂ ಮತಂ ಅಮೃತತ್ವಂ ಹಿ ವಿಂದತೆ. ಆತ್ಮನ ವಿಂದತೆ ವೀರ್ಯಂ,
ವಿದ್ಯೆಯ ವಿಂದತೆ ಅಮೃತಂ. ಮತ್ತೊಂದು ದಾರಿ ತೋರಿಸ್ತಾರೆ. ಹೇಗೆ ತಿಳಿಯುವುದಪ್ಪ ಹಾಗಾದರೆ? ತಿಳಿದಿಲ್ಲ ಅಂತ ಗೊತ್ತಿದೆ, ತಿಳಿಯುವುದು ಹೇಗೆ ಅಂತ ಗೊತ್ತಿಲ್ಲ. ತಿಳಿದರೆ ತಿಳಿದ ಹಾಗಲ್ಲ, ತಿಳಿದದ್ದು ಅಂತ ನಾವು ಭಾವಿಸಿದ್ದು ಅದು ಅವನಲ್ಲ. ತಿಳಿಯದೇ ಇರುವ ಆ ಅವನನ್ನು ತಿಳಿಯುವುದು ಹೇಗೆ? ಪ್ರತಿಬೋಧ ವಿದಿತಂ. ಯಾರಿಂದಲಾದರೂ ಒಂದು ಬೋಧೆಯನ್ನು ಪಡೆದರೆ ಆಗ ವಿದಿತಂ, ಆಗ ಮತಂ, ಆಗ ತಿಳಿಯುತ್ತದೆ. ಏನು ತಿಳಿಯುತ್ತದೆ? ಬರೇ ತಿಳಿಯುವುದಲ್ಲ, ಅಮೃತತ್ವಂ ಹಿ ವಿಂದತೆ. ಆ ಅಮೃತತ್ವ ತಿಳಿಯುತ್ತದೆ. ಒಂದು ದಾರಿ ಯಾವುದು? ಗುರುಮುಖೇನ ತಿಳಿಯುವುದು. ಪ್ರತಿಬೋಧ ವಿದಿತಂ, ಯಾರಿಂದಲೋ ಬೋಧನೆಯನ್ನು ಪಡೆದು ತಿಳಿಯುವುದು. ಆಗ ಬೋಧ ಇಜ್ಜಿ ಅಂತ ತುಳುವಲ್ಲಿ ಶಬ್ದ, ಬೋಧವೇ ಇಲ್ಲ ಅವನಿಗೆ ಅಂತ. ಪ್ರಜ್ಞೆ ಇಲ್ಲದವರಿಗೆ ಹೇಳುವುದು, ಎಚ್ಚರ ತಪ್ಪಿದವರಿಗೆ ಹೇಳೋದು ಆಗ ಬೋಧನೆ ಇಜ್ಜಿ. ಬೋಧ ಪೋತುಂಡು ಅಂದರೆ ಏನು? ಎಚ್ಚರ ಹೋಗಿದೆ ಅಂತ. ಇಲ್ಲಿ ಶಬ್ದ ಏನು ಅಂದರೆ, ಆ ಎದುರಿನ ಗುರು ಎಚ್ಚರ ಹುಟ್ಟಿಸಿದರೆ ಸಾಕು, ಆಗಿಬಿಡ್ತದೆ. ಇದು ಅಷ್ಟು ಈಸಿ. ಬಟ್ ಅವನ ಅನುಗ್ರಹ ಆಗಬೇಕು. ಯಾಕೆ? ನಾಯಮಾತ್ಮ ಬಲಹೀನೇನ ಲಭ್ಯೋ ನ ಬಹೂನಾಂ ಶ್ರುತಂ ಅಂತ ಹೇಳಿದ ಹಾಗೆ ಗುರು ಬರುವುದು ಕೂಡ, ಪ್ರತ್ಯಕ್ಷ ಗುರು ಬರುವುದು ಅನುಗ್ರಹ ಅಂತಲೇ ಎಲ್ಲ ಉಪನಿಷತ್ತಿನ ಮಾತು. ಪರೋಕ್ಷ ಗುರುವಾಗಿ ಅವನು ಬರಬಹುದು, ಪ್ರತ್ಯಕ್ಷ ಗುರುವಾಗಿಯೂ ಬರ್ಬೋದು. ಎರಡಕ್ಕೂ ಅನುಗ್ರಹ ಬೇಕು. ಪ್ರತಿಬೋಧ ವಿದಿತಂ ಆಗಬೇಕು. ಈ ಬೋಧೆಯನ್ನು, ನಮ್ಮ ಬೋಧ ಒಂದು ಪ್ರಜ್ಞೆ ಜಾಗೃತವಾಗುವ ಹಾಗೆ ಮಾಡುವುದಕ್ಕೆ ಅವನು ಅನುಗ್ರಹ ಇಲ್ಲದೆ ಸಾಧ್ಯ ಇಲ್ಲ. ಅದಕ್ಕೆ ಗುರು ಅನುಗ್ರಹ ಮಾಡಬೇಕು. ಆಗ ಮತಂ, ಆಗ ತಿಳಿಯುತ್ತದೆ. ಬರೇ ತಿಳಿಯುವುದಲ್ಲ, ನಾವು ಅಮೃತತ್ವವನ್ನು ಪಡೆಯುವವರೆಗೆ ಅದು ನಮ್ಮನ್ನು ದಾಟಿಸ್ತದೆ. ಅದು ಭಗವಂತನ ಅನುಗ್ರಹದಿಂದ ನಡೆಯುವ ಗುರುಕಾರುಣ್ಯ. ಹಾಗೊಂದು ಎಚ್ಚರ ಹುಟ್ಟಿದರೆ ನಾವು ಬೆಳೆಯಬಹುದು ಅಂತ. ಪ್ರತಿಬೋಧ ವಿದಿತಂ ಮತಂ ಅಮೃತತ್ವಂ ಹಿ ವಿಂದತೆ. ಒಬ್ಬ ಎದುರಿಗೆ ಕೂತು ನಮ್ಮನ್ನು ದಾಟಿಸುವ, ಭರವಸೆ ಕೊಡುವ ಬಹಳ ದೊಡ್ಡ ಗುರು ಸಿಕ್ಕು ಅವನು ಕೂಡಿಸಿಕೊಂಡು ಒಮ್ಮೆ ನಮ್ಮನ್ನು ಎದುರಿಗೆ ಕೂತು ಎಚ್ಚರಿಸಿಬಿಟ್ಟರೆ ಇದು ಆಗತ್ತೆ. ತುಂಬ ಅಪರೂಪ. ನನಗೆ ಪದೇ ಪದೇ ನನ್ನ ಗುರುಕಾರುಣ್ಯ ನೆನಪಾಗಿ ಭಾವುಕಳಾಗ್ತೇನೆ. ಯಾಕೆಂದರೆ ಏನೋ ಯಾವ ಪುಣ್ಯವೋ ಗೊತ್ತಿಲ್ಲ, ಆದರೆ ಅದು ನಿಜಕ್ಕೂ ಎಲ್ಲೋ ಹೋಗಬೇಕಾಗಿದ್ದ, ಏನೋ ಆಗಬಹುದಾದ, ಯಾವುದೋ ದಾರಿ ತುಳಿಯಬೇಕಾದ, ಏನಾಗ್ತೇನೆ ಅಂತ ನನಗೇ ಗೊತ್ತಿಲ್ಲದ ಹೊತ್ತಿಗೆ ಅದು ನಡೀತದೆ. ಅಂದರೆ ಪ್ರತಿಬೋಧ ವಿದಿತಂ, ಅದು ಅವನಿಂದ ಆಗುವುದಿದೆಯಲ್ಲ, ಆದ ಕೂಡಲೇ ನಮಗೆಲ್ಲ ತಿಳಿತದೆ. ಅಮೃತತ್ವಂ ಹಿ ವಿಂದತೆ ಅಂತ ಅವರು ಅಶ್ಯೂರೆನ್ಸ್ ಕೊಟ್ಟದ್ದನ್ನು ನಂಬಿಕೆ ನಮಗಾಗಿದ ಗೊತ್ತಿಲ್ಲ. ಆದರೆ ಅದು ಎಂಥ ಕಾರುಣ್ಯ, ಎಚ್ಚರ ಹುಟ್ಟಿಸುವುದು, ಒಂದು ಸ್ಪಾರ್ಕ್. ಇದು ಮಾತ್ರ ಬಹಳ ಸತ್ಯ. ಏನು ಸತ್ಯ ಅಂದರೆ, ಗುರು ಬಂದು ರೆಡಿಮೇಡ್ ನಮ್ಮ ಕೈಯಲ್ಲಿ ಏನೂ ಇಟ್ಟು ಹೋಗಲ್ಲ. ಅದನ್ನು ನೆನ್ಪಿಟ್ಕೋಬೇಕು. ನಮಗೆಲ್ಲ ಬಂತು, ಅವ ಬಂದ್ಕೊಳ್ಳೆ ಎಲ್ಲ ಬಂತು ಅಂತ ನಾವು ಭ್ರಮೆ ಅಲ್ಲ, ಅಲ್ವೇ ಅಲ್ಲ. ಇನ್ಫ್ಯಾಕ್ಟ್ ನಮ್ಮನ್ನು ಎಂಟಿ ಮಾಡಿ ಹೋಗ್ತಾನೆ. ಎಂಟಿ ಬೋಟ್, ನಾವು ಎಂಟಿ ವೆಸಲ್ ಮಾಡಿ ಹೋಗ್ತಾನೆ. ಅಥವಾ ಬ್ಲೀಚ್ಡ್ ಕ್ಲಾತ್, ನಾವು ನಮಗೆ ಕಲರ್ ಗಿಲರ್ ಹೋಗ್ಬೇಕು, ಬೆಳ್ಚಿ ಹೋಗ್ಬೇಕು, ಆ ಥರ ಮಾಡಿ ಹೋಗ್ತಾನೆ. ನಮ್ಮನ್ನು ಖಾಲಿ ಮಾಡಿ ಹೋಗೋದು ಮಾತ್ರ ಗುರು. ಅದಕ್ಕೆ ನಾವು ಎಚ್ಚರ ಹುಟ್ಟಿಸುವವನು ಮಾತ್ರ. ಅವನು ನಮಗೆ, ನಾವು ಎಣಿಸಿದ್ದೇವೆ ಎಲ್ಲ ಅವನ ಹತ್ರ ಒಂದಿಷ್ಟು ಅವನ ಟ್ರೆಷರಿಯಲ್ಲಿತ್ತು, ಈಗ ತಂದೆ ಹೋಗುವಾಗ ಆಸ್ತಿ ಬಿಟ್ಟುಕೊಟ್ಟು ಹೋಗ್ತಾನಲ್ಲ, ಅವನದೆಲ್ಲ ನಮಗೆ ಬರ್ತದೆ, ಹಾಗೊಂದು ಸಾಲಿಡ್ ಆದ ಯಾವುದೋ ಸಿಗ್ತದೆ ಅಂತ ಯಾರಾದರೂ ನಾವು ಗುರುಗಳ ಹತ್ರ ಹೋದರೆ ನಮ್ಮಷ್ಟು ಮೂರ್ಖರು ಯಾರೂ ಇಲ್ಲ. ನಾವು ಏನೇನು ಇದ್ದೇವಲ್ಲ ಅದೆಲ್ಲವನ್ನು ಇಲ್ಲವಾಗಿಸುವುದು ಅವನ ಕೆಲಸ. ಅದು ಎಚ್ಚರ ಹುಟ್ಟಿಸೋದು. ನಾವು ಅದು ಇದ್ದೆವು, ನಾವು ಇದು ಇದ್ದೆವು, ನಮಗದು ಇತ್ತು, ಅದು ಉಂಟು, ಇದು ಉಂಟು, ಏನೇನೋ ಉಂಟುಗಳಲ್ಲ, ಅವು ಎಲ್ಲ ಇಲ್ಲ ಮಾಡಿ ನೀನು ನಾಲಾಯಕ್, ನೀನೊಂದು ಝೀರೋ, ನೀನು ವೇಸ್ಟ್ ಮಾಡಿ ಹೋಗ್ತಾನೆ. ಇದು ಯಥಾರ್ಥ ಹೇಳೋದು. ನಾನು ಸಾಯೋದು ಒಳ್ಳೆಯದು ಅನ್ನಿಸಿಬಿಡ್ತದೆ ಆ ಕ್ಷಣಕ್ಕೆ. ಎಂಥಕ್ಕೂ ಉಪಯೋಗ ಇಲ್ಲದ ನಾಲಾಯಕ್ಕು ನೀನು ಅಂತ ಒಗೆದು ಹೋಗ್ತಾನೆ. ಉಪಯೋಗ ಇಲ್ಲ ಮಾತ್ರ ಅಲ್ಲ, ನೀನು ಎಷ್ಟು ಏನೂ ಪ್ರಮಾಣದಲ್ಲೂ ಕೂಡ ಯಾವುದಕ್ಕೂ ಬಾರದ ಒಂದು ಪದಾರ್ಥಕ್ಕಿಂತ ಕಮ್ಮಿ ಅಂತ ನಮ್ಮ ಒಳಗೆ ಅತ್ಯಂತ ಕನಿಷ್ಠ ಭಾವವನ್ನು ಉಂಟು ಮಾಡಿಸಿ ಬೀಸಿ ಒಗೆದ ಹಾಗೆ ಮಾಡಿ ಹೋಗ್ತಾನೆ. ಅದರಿಂದ ಅಲ್ಟಿಮೇಟ್ಲಿ ಅವನು ರೆಡಿಮೇಡ್ ಏನೋ ಕೊಟ್ಟು ನಮಗೆ ವಿದಿತಂ ಅಮೃತತ್ವಂ ಹಿ ವಿಂದತೆ ಅಂತ ಭಾವಿಸಬೇಕಾಗಿಲ್ಲ. ಆದರೆ ಹಾಗೆ ಮಾಡುವುದೇ ಅವನು ಉಂಟು ಮಾಡುವ ಎಚ್ಚರ. ಅದು ಬೋಧ. ಆ ಬೋಧೆ ಉಂಟಲ್ಲ, ಅದು ಆಗಬೇಕು. ಇದು ಒಂದಾಯಿತು. ಇನ್ನೊಂದಿದೆ, ಆತ್ಮ
ಆತ್ಮನ ವಿಂದತೆ ವೀರ್ಯಂ ವಿದ್ಯೆಯ ವಿಂದತೆ ಅಮೃತಂ. ಒಂದು ಗುರುಮುಖೇನ ಬೋಧನೆಯ ಮುಖಾಂತರ ಪಡೆದು ನಾವು ಹೋಗೋದು. ಇನ್ನೊಂದಿದೆ, ಆತ್ಮನ ವಿಂದತೆ ವೀರ್ಯಂ. ಆ ಆತ್ಮನಲ್ಲಿಯೇ ನಿರಂತರವಾಗಿ ಧ್ಯಾನಕ್ಕೆ ತೊಡಗಿ ಅವನ ಮುಖಾಂತರ ವೀರ್ಯವನ್ನು ಸಂಪಾದಿಸುವುದು. ವೀರ್ಯ ಅಂದರೆ ಆ ಭಗವತ್ ಸಂಪತ್ತು ಪಡೆಯುವುದು. ಎಷ್ಟು ಪಡೆಯಬಹುದು? ಆ ಸಂಪತ್ತನ್ನು ಪಡೆದರೆ ಅದು ಯಾವ ವಿದ್ಯೆಯಿಂದ ಪಡೆಯುವ ಸಂಪತ್ತು ಅಮೃತತ್ವ ಕೊಡುತ್ತಲ್ಲ, ಆ ವಿದ್ಯೆಯನ್ನು ನಮ್ಮಲ್ಲಿ ಉಂಟು ಮಾಡ್ತದೆ. ವಿದ್ಯೆಯ ವಿಂದತೆ ಅಮೃತಂ. ಆ ವೀರ್ಯ ಉಂಟಾದರೆ ಆತ್ಮನ ವಿದ್ಯೆಯಿಂದ. ಆತ್ಮವಿದ್ಯೆ ಅಂದರೆ ಯಾವುದು? ಈಗ ರಮಣರೆಲ್ಲ ಆತ್ಮವಿದ್ಯೆಯವರು. ಗುರುಗಳಿದ್ರ? ಇಲ್ಲ, ಅವರಿಗೇನು ಗುರುಗಳಿಲ್ಲ. ಆದರೆ ರಮಣರಿಗೆ ಆತ್ಮವಿದ್ಯೆ ಯಾವ ಮಟ್ಟಕ್ಕಿತ್ತು? ಪ್ರತಿಬೋಧ ವಿದಿತಮ್ಗಿಂತ ಮೀರಿದ ವಿಂದತೆ ವೀರ್ಯಂ ವಿದ್ಯೆಯ ಅಮೃತತ್ವಂ ವಿಂದತೆ ಅನ್ನುವ ಹಂತಕ್ಕೆ ಬಂದರು ಅವರು. ಯಾಕೆ ಅಂದರೆ ಎರಡು ರೀತಿಯಿಂದ ಭಗವಂತನ ಹತ್ರ ಹೋಗುವುದು. ಒಂದು ಪ್ರತ್ಯಗಾತ್ಮ, ಎದುರಿಗಿರುವ ಆತ್ಮನ ಮುಖಾಂತರ ನಾವು ಅವನು ಹೇಳಿದ ದಾರಿಯನ್ನು ನಡೆದು ಗುರುವಿನ ಗುಲಾಮನಾಗಿ ಹೋಗುವುದು. ಗುರುವಿನ ಗುಲಾಮನಾಗದೆ ಮುಕ್ತಿಯೇ ಇಲ್ಲ ಅಂತ ಒಂದು ಹಾಡಿದೆ. ಹಾಗೇನಿಲ್ಲ ಅನ್ನೋದಕ್ಕೆ ಸಾಕಷ್ಟು ಉದಾಹರಣೆಗಳಿವೆ. ಇಲ್ಲಿರೋ ಮಾತು ಕೂಡ ಅದೇ, ಆತ್ಮನ ವಿಂದತೆ ವೀರ್ಯಂ. ಆತ್ಮನನ್ನು ಧ್ಯಾನಿಸಿ, ಆತ್ಮನಲ್ಲಿಯೇ ಇದ್ದು, ಆತ್ಮನಲ್ಲಿ ಆತ್ಮರತಿ, ಆತ್ಮಕ್ರೀಡಾ, ಅದನ್ನೂ ಹೇಳುತ್ತೆ ಉಪನಿಷತ್ತು. ನೀನು ಆತ್ಮದಲ್ಲಿ ರತನಾಗು, ಆತ್ಮನ ಜೊತೆಗೆ ಆಟ ಆಡು, ಅದೊಂದೇ ಸತ್ಯ ಅಂತ ಮಾಡು. ಅದಕ್ಕೆ ಯಾಜ್ಞವಲ್ಕ್ಯರು ನಿಮಗೆ ಗೊತ್ತು. ಯಾಜ್ಞವಲ್ಕ್ಯರದೊಂದು ಮಾತು ಇದೆಯಲ್ಲ, ನಾನು ನನ್ನನ್ನು ಪ್ರೀತಿಸುವುದರಿಂದ ನಾನು ನಿನ್ನನ್ನು ಪ್ರೀತಿಸುತ್ತೇನೆ. ಯಾಕೆಂದರೆ ನೀನು ನನ್ನ ಹೆಂಡತಿ ಅಂತ ಪ್ರೀತಿಸುತ್ತೇನೆ. ನಾನು ನನ್ನ ಮಗನನ್ನು ಪ್ರೀತಿಸುತ್ತೇನೆ, ಯಾಕೆಂದರೆ ಅವನು ನನ್ನ ಮಗ ಎಂದು ಪ್ರೀತಿಸುತ್ತೇನೆ. ನಾನು ನನ್ನ ಇನ್ಯಾವುದೋ ಭೂಮಿಯನ್ನು ಪ್ರೀತಿಸುತ್ತೇನೆ, ಯಾಕೆಂದರೆ ಅದು ನನ್ನ ಭೂಮಿ ಎಂದು ಅಲ್ಟಿಮೇಟ್ಲಿ ನಾನು ನನ್ನನ್ನು ಪ್ರೀತಿಸುತ್ತೇನೆ. ಇದು ಯಾಜ್ಞವಲ್ಕ್ಯರು ಕೊಟ್ಟಂತಹ ಬಹಳ ದೊಡ್ಡ ಸಂದೇಶ. ಆತ್ಮರತಿ, ಆತ್ಮಕ್ರೀಡಾ. ಇದು ನಾವು ನಮ್ಮ ಆತ್ಮನಲ್ಲಿ ರತರಾದಾಗ ನಮಗೆ ನಾನು ಯಾರು, ನನ್ನ ಒಳಗಿನದ್ದು ಯಾವುದು, ಆ ದೀಪ ಯಾವುದು, ಆ ಬೆಳಕು ಯಾವುದು. ಅಜ್ಜ ಹೇಳಿದ್ರಲ್ಲ, ಒಳಗಿರುವ ಬೆಳಕು ನೋಡಬೇಕಂತ ಕಣ್ಮುಚ್ಚಿದೆವು. ರಮಣರು ಹೇಳ್ತಾರಲ್ಲ, ನಾನು ಸಮಾಧಿಸ್ಥ ಅವಸ್ಥೆಗೆ ಹೋದರು ಅಂತ. ಎಷ್ಟು ದಿವಸ? ಇದು ಆತ್ಮನಲ್ಲಿ ಹಾಗೊಮ್ಮೆ ಮುಳುಗಿದರೆ ಆಗಲೂ ಪಡೆಯಬಹುದು. ಆತ್ಮನಾವಿಂದತೆ ವೀರ್ಯಂ. ಆ ಸತ್ವ ಪಡೆದರೆ ಅದು ಯಾವ ಮಟ್ಟಕ್ಕೆ ತಗೊಂಡೋಗುತ್ತೆ? ವಿದ್ಯೆಯಾವೆಂದತೆ ಅಮೃತಂ. ಅದು ಕೊಟ್ಟಂತಹ ವಿದ್ಯೆ ಇದೆಯಲ್ಲ, ಅದು ನಾನು ನೀವು ಗಳಿಸುವ ಸಾಮಾನ್ಯ ವಿದ್ಯೆಯ ಅಮೃತತ್ವವನ್ನು ಕೊಡದ ಮೃತತ್ವದ ವಿದ್ಯೆ ಅಲ್ಲ. ನಮ್ಮದೆಲ್ಲ ಮೃತತ್ವದ ವಿದ್ಯೆ. ನಾನು PhD. ಹೌದಾ? ಸತ್ತಾಗ ಎಲ್ಲಿ ಉಂಟು PhD? ಈ ಒಳಗೆ ಹೋದಾಗ ಜೋಳಿಗೆ ಖಾಲಿ. ಮುದುಕಿಯ ಮನೆಯಲ್ಲಿ ಕೋಗಿಲೆ ಕೂಗಿತ್ತು ಅಂತ ಅಪ್ಪನದೊಂದು ಹಾಡಿದೆ. ಮುದುಕಿ ಸಾಯ್ತಾಳೆ. ಅವಳು ಏನೇನೋ ಮಾಡಿದ್ದಾಳೆ. ಕಡೆಗೆ ಅವಳು ಆ ಕೋಗಿಲೆಯ ಕೂಗಿಗೆ ಒಲವು ತೋರಿಯೋ ಏನೋ, ಒಟ್ಟು ಅವಳ ಯಾವುದೋ ಪ್ರಾರಬ್ಧವೋ ಒಳ್ಳೇದು ಮಾಡಿದ್ದಕ್ಕೋ ಅವಳು 7 ಲೋಕಗಳನ್ನು ದಾಟಿ ಹೋಗ್ತಾಳೆ. ಅಲ್ಲಿ ಹೋದಾಗ ಅಪ್ಪನ ಕವಿತೆ ಹೇಗೆ ಹೇಳುತ್ತೆ ಅಂದರೆ, ಅಲ್ಲಿ ಹೋದಳು ಆದರೆ ಜೋಳಿಗೆ ಬರಿದಿತ್ತು ಮತ್ತೆ ಬಂದಳು ಅಂತ. ಕರ್ಮದ ಚೀಲದಲ್ಲಿ ಏನೂ ಕಟ್ಟಿಕೊಳ್ಳುವಂಥದ್ದಿಲ್ಲ. ಇಲ್ಲಿ PhD ಮಾಡಿದ್ದೀನಿ, ನಾನು ಲೆಕ್ಚರರು, ನಾನು ಪ್ರೊಫೆಸರು, ನಾನು ವೈಸ್ ಚಾನ್ಸಲರು, ನಾನು ಅಂಥದ್ದು ಮಾಡ್ತೀನಿ ಅಂತ ಇಲ್ಲಿ ಗೊಣಗಾಡಿ ತಗೊಳ್ಬೇಕಾದ್ದೆಲ್ಲ ತಗೊಂಡಾಯ್ತಲ್ಲ. ಅವನ ಹತ್ರ ಹೋಗಾಗ ಖಾಲಿ ಚೀಲ, ಜೋಳಿಗೆ ಬರಿದಿತ್ತು, ಅಯ್ಯೋ ಮುದುಕಿ ಕೆಳಬಿತ್ತು ಅಂತ ಅಪ್ಪನ ಹಾಡು. ಜೋಳಿಗೆ ಬರಿದಿದ್ದರಿಂದ ಮುದುಕಿ ಕೆಳಗೆ ಬೀಳೋದು. ನಮ್ಮ ಕಥೆ ಏನು? ಈ ವಿದ್ಯೆ ಉಂಟಲ್ಲ ನಾವೆಲ್ಲ ಪಡೆದದ್ದು. ನಾನು ಸೋ ಕಾಲ್ಡ್ ಸೈಕಾಲಜಿಸ್ಟ್, ನಾನು ಸೋ ಕಾಲ್ಡ್ MD, ನಾನು ಸೋ ಕಾಲ್ಡ್ PhD, ನಾನು ಏನೇನೋ ನಮಗೆ ರಿಟೈರ್ಡ್ ಆದಮೇಲೆ ಹಾಕ್ಕೊಳ್ಬೇಕದನ್ನು ಅಲ್ವಾ? ಇಲ್ಲಾಂದರೆ ನಮಗೆ ಅದು ಸಮಾಧಾನವೇ ಆಗೋದಿಲ್ಲ. ನಾವು ರಿಟೈರ್ಡ್ ಸೋ ಆ್ಯಂಡ್ ಸೋ. ನಮಗೆ ಎಷ್ಟು ಜನ ನನಗೆ ಕೇಳ್ತಾರೆ, ವೀಣಾ ಬನಂಜಿ ಏನು ಹಾಕೋದು ಅಂತ. ಅಲ್ಲ, ವೀಣಾ ಬನಂಜಿಗೆ ಏನಾರು ಹಾಕಬೇಕಾ? ಹಂಗೆ ಹಾಕ್ಕೊಳ್ತೇನೆ, ಸಾಲೋದಿಲ್ವಾ? ವೀಣಾ ಬನಂಜಿಗೆ ಏನೋ ಹಾಕಬೇಕು, ಉಪಾಧಿಗಳು ಬೇಕು ನಮಗೆಲ್ಲರಿಗೂ. ಉಪಾಧಿ ಇಲ್ಲದ್ರೆ ಹೇಗೆ? ಸುಮ್ಮನೆ ಅಂತ ಹಾಕಿಪ್ಪ ಅನ್ನೋದು ಕಡೆಗೆ ಬೇಕು ನಮಗೆ. ನಾವೇ ಆಗಿ ನಾವು ಎಂಟಿ ವೆಸಲ್ ಅಂತ ನಮಗೆ ಬೇಡ, ಏನೋ ಒಂದು ಬದಿಗೆ ಹಾಕಬೇಕು. ಈ ಬದಿಗೆ ಹಾಕುವ ಉಪಾಧಿಗಳಿಂದಾಗಿ ಆ ಅಧಿ ಇದ್ದಾನಲ್ಲ ಅವ ಆಚೆಗೆ ಹೋಗಿದ್ದಾನೆ. ಇದರ ಫಲವೇ ಅವ್ರು ಹೇಳ್ತಾರೆ, ಎಲ್ಲ ವಿದ್ಯೆಗಳು ಏನು ಮಾಡ್ತವೆ? ಮೃತತ್ವವನ್ನು ಪಡೀತವೆ. ನಮ್ಮೊಟ್ಟಿಗೆ ಹೋಗ್ತದದು, ನಾವೆಂತೆಂಥದ್ದು ಓದಿದ್ದು. ಜೀವಕ್ಕೆ ಉಳಿಯುವುದಿದೆಯಲ್ಲ, ಬ್ರೈನ್ ಮೆಮರಿ ಅಲ್ಲ. ಜೀವಕ್ಕೆ ಉಳಿಯುವುದು
ಅದು ನಾವು ತಿಳಿಯದೇ ಇರುವ ಯಾವ ವಿದ್ಯೆ ಇದೆಯಲ್ಲ ಅದು ಆತ್ಮನಾವೆಂದತೆ ವೀರ್ಯಂ, ಅದರಿಂದ ಪಡೆಯುವ ವಿದ್ಯೆ. ಆತ್ಮವಿದ್ಯೆ ಉಂಟಲ್ಲ ಅದು ಖಾಲಿ ಆಗುವುದಿಲ್ಲ. ಅದು ಎಲ್ಲಿವರೆಗಿರ್ತದೆ? ಈ ದೇಹ ತಾನು ಇಲ್ಲವಾಗುವಾಗ ದೇಹವನ್ನು ಕಳಚಿಕೊಂಡು ಜೀವ ಹೊರಡುತ್ತಲ್ಲ, ಆಗಲೂ ಆ ವಿದ್ಯೆ ನಮ್ಮೊಟ್ಟಿಗೆ ಬಂದು ಅಮೃತತ್ವವನ್ನು ಪಡೆಯುವುದಕ್ಕೆ ಸಹಕರಿಸ್ತದೆ. ಅದನ್ನು ಅವರು ಹೇಳೋದು ಆತ್ಮನಾವಿಂದತೆ ವೀರ್ಯಂ, ವಿದ್ಯೆಯ ಅಮೃತತ್ವಂ ಹಿ ವಿಂದತೆ. ಅದು ಅಮೃತತ್ವವನ್ನು ಕೊಡುತ್ತೆ, ವಿಂದತೆ ಅಮೃತತ್ವಂ. ಹಾಗಾಗಿ ಎರಡು ಥರದಲ್ಲೂ ಕಲಿಬಹುದಪ್ಪ. ಪ್ರತಿಬೋಧ ವಿದಿತಮ್ಮೂ ಹೌದು, ಆತ್ಮನಾವಿಂದತೆ ವೀರ್ಯಮ್ಮೂ ಹೌದು ಅಂತ ಸೂಚನೆ ಕೊಡ್ತಾ ಇದ್ದಾರೆ. ಇಷ್ಟು ಹೇಳಿದ ಕೂಡಲೇ ಅವರು ಕೂಡಲೇ ಒಂದು ಅವೇರ್ನೆಸ್ ಬರಲಿ ಅಂತ ಬ್ರಹ್ಮನಿಗೆ ಹೇಳ್ತಾರೆ, ಇಹ ಚೇತ್ ಅವೇದಿ ಅಥ ಸತ್ಯಮಸ್ತಿ. ಒಂದು ವೇಳೆ ಅವೇದಿತನ್ ನಾನು ತಿಳಿದೆ ಅಂತಾದರೆ ಅಥ ಸತ್ಯಂ ಅಸ್ತಿ, ಇಲ್ಲಿಯೇ ಒಂದು ವೇಳೆ ಈಗ ಇರುವಾಗಲೇ ಒಂದು ವೇಳೆ ನಾನು ಅದನ್ನು ತಿಳಿದೆ ಅಂತಾದರೆ, ಅವೇದಿತನ್ ಅಂದರೆ ಪಾಸ್ಟ್ ತಿಳಿದೆ ಅಂತಾದರೆ ಅಥ ಸತ್ಯಂ ಅಸ್ತಿ, ಆಗ ಸತ್ಯವು ನಮ್ಮ ಅನುಭವಕ್ಕೆ ಬರ್ತದೆ. ನಚೇತ್ ಪುನಃ ಹೇಳ್ತಾರೆ, ನಚೇತ್ ಇಹ ಅವೇದೀತ್ ಮಹತಿ. ಆವಾಗ ಒಂದು ವೇಳೆ ನಚೇತ್, ಪುನಃ ಒಂದು ವೇಳೆ ಅನ್ನೋದು ರಿಪೀಟ್ ಮಾಡಿ ಹೇಳ್ತಾರೆ, ಇಹ ಇಲ್ಲಿ ಅವೇದಿತ ಆಗದೆ ನಾವು ಬಿಟ್ಟರೆ, ಅವೇದಿತನ್ ನ ಅಲ್ಲಿ ನ ಇದೆ ನೋಡಿ, ಇಹಚೇತ್ ಪ್ರಥಮದಲ್ಲಿ ಇಹಚೇತ್, ಇಲ್ಲಿ ನಚೇತ್. ಇಹಚೇತ್ ಅವೇದಿತನ್ ಅಸ್ತಿ, ಒಂದು ವೇಳೆ ನಾವು ಇಲ್ಲಿ ಇರುವಾಗಲೇ ಈ ಭೂಲೋಕದಲ್ಲಿ, ಇಹ ಅನ್ನೋದನ್ನು ಇಲ್ಲಿ ಭೂಲೋಕದಲ್ಲಿ ಅವನಲ್ಲಿ ಅಂತೆಲ್ಲ ಅರ್ಥ ಇದೆ, ಬರೀ ಇಲ್ಲಿ ಅಂತ ಒಂದೇ ಅರ್ಥ ಅಲ್ಲ, ಅವನಲ್ಲಿ. ಇಹಚೇತ್ ಅವೇದಿತನ್ ಅಥ ಸತ್ಯಂ ಅಸ್ತಿ, ಸತ್ಯ ಉಂಟು. ಯಾವಾಗ? ನಾವು ಇಲ್ಲಿ ಇರುವಾಗಲೇ ಅದನ್ನು ತಿಳಿದರೆ. ಒಂದು ವೇಳೆ ನಚೇತ್ ಇಹ, ಇಲ್ಲಿ ಇರುವಾಗ ತಿಳಿಲಿಲ್ಲಪ್ಪ, ಆಗ ಅವೇದಿತನ್ ಒಂದು ವೇಳೆ ತಿಳಿಲಿಲ್ಲದಿದ್ದರೆ ನ ಇಹ ಚೇತ್ ಅವೇದಿತನ್, ಆಗ ಮಹತಿ ವಿನಷ್ಟಿ, ಭಾರೀ ನಷ್ಟ. ಇರುವಾಗ ತಿಳಿದು ಬಿಡು ಅಂತಾನೆ ಶಿವನಿಗೆ ಬ್ರಹ್ಮ, ಇಲ್ಲಿ ಇರುವಾಗಲೇ ತಿಳಿದು ಬಿಡು. ಒಂದು ವೇಳೆ ಇಲ್ಲಿ ಇರುವಾಗ ತಿಳಿಯದೇ ಇದ್ದರೆ ಭಾರೀ ನಷ್ಟವಿದೆ, ಕಳ್ಕೊಳ್ತಿ, ಮಹತಿ ವಿನಷ್ಟಿ. ಇದನ್ನು ದಾಸರು ಹೇಳಿದ್ದಾರೆ ಅಲ್ವಾ? ಹೇಗೆ ಮಾಡಲಯ್ಯ ಕೃಷ್ಣ, ಹೋಗುತ್ತಿದೆ ಆಯುಷ್ಯ, ನಿನ್ನ ಡಿಂಗರೀಗ ನಾನು ಮಾಡು. ಇಲ್ಲಿ ಇರುವಾಗ ನನ್ನ ಆಯುಸ್ಸು ಹೋಗ್ತಿದೆ ಕಣಪ್ಪ, ಬೇಗ ಮಾಡು, ಬೇಗ ಕರ್ಕೋ. ನಾನು ಒಂದು ವೇಳೆ ಈಗ ತಿಳಿಯದಿದ್ದರೆ ನನಗೆ ಇನ್ನೇನು ಮತ್ತೆ ಮತ್ತೆ ಹುಟ್ಟು ಸಾವಿನ ಚಕ್ರದಲ್ಲಿ ಬಂದು ಯಾವಾಗ ತಿಳಿತೀನೋ ಗೊತ್ತಿಲ್ಲ, ಈಗಲೇ ಮಾಡಿಬಿಡು. ನೆರೆ ಕೆನ್ನೆಗೆ ತೆರೆಗಲ್ಲಕ್ಕೆ ಶರೀರ ಗೂಡು ಹೋಗದ ಮುನ್ನ, ಮುಪ್ಪಿನಿಂದ ಒಪ್ಪ ಅಳಿಯದ ಮುನ್ನ, ಶಿವನ ನೆನೆಯಿರೋ ಈ ಜನುಮ ಬಳಿಕೆಯಿಲ್ಲ. ಕೂಡಲ ಸಂಗಮ ದೇವ ಬಸವಣ್ಣ. ಆಯಿತು, ಮುದಿತನ ಬಂತು, ಬೇಗ ಬೇಗ ನೆರೆ ಕೆನ್ನೆಗೆ ತೆರೆಗಲ್ಲಕ್ಕೆ. ಜವ ಅನ್ನುವ ಶಬ್ದಕ್ಕೆ ಬಹಳ ಸ್ಪೀಡ್ ಅಂತಲೂ ಅರ್ಥ. ಯಮ ಭಾರಿ ವೇಗ. ನಮಗೆ ಹೀಗೆ ನಾವು ಎಂಜಾಯ್ ಮಾಡ್ತಿದ್ದೇವೆ ಅನ್ನೋವಾಗ ಯವನ ಮುಗಿಸ್ಬಿಡ್ತಾನೆ. ಭಾರಿ ಖುಷಿಯಲ್ಲಿದ್ದೇವೆ ಗೃಹಸ್ಥಾಶ್ರಮ ಅನ್ನೋವಾಗ ಠಕ್ ಅಂತ ವಾನಪ್ರಸ್ಥಕ್ಕೆ ತಂದು ಹಾಕ್ತಾನೆ. ವಾನಪ್ರಸ್ಥದಲ್ಲಿ ಇದ್ದೇವಲ್ಲ ಅನ್ನೋದ್ರೊಳಗೆ ಹೋಗ್ಲಿಕ್ಕೆ ಬಂತು ಅಂತ ಅಲಾರ್ಮ್ ಹೊಡಿತಾನೆ. ಯುಧಿಷ್ಠಿರ ಮಹಾಭಾರತದಲ್ಲಿ ಒಂದು ಮಾತು ಹೇಳ್ತಾನೆ, ಎಲ್ಲಿದ್ದೇವೆ ನಾವು, ನಮ್ಮದೇನು ನಡೀತದೆ? ಯುಧಿಷ್ಠಿರನ ಪ್ರಶ್ನೆ, ನಮ್ಮದೇನು ನಡೀತದೆ? ಯಕಶ್ಚಿತ್, ನಮ್ಮ ದೇಹದ ಬಾಲ್ಯ ನಮಗೆ ಉಳಿಸ್ಕೊಳ್ಳೋಕ್ಕಾಗಲ್ಲ, ನಾವು ನೋಡ್ತಿದ್ದಂಗೆ ಓಡೋಗುತ್ತೆ. ನಮ್ಮ ದೇಹದ ಯೌವನ ನಮಗೆ ಉಳಿಸೋಕ್ಕಾಗಲ್ಲ, ಇದನ್ನು ಬಿಡೋದು ಬೇಡಪ್ಪ, ಇದು ನಮ್ಮ ಹತ್ರನೇ ಇರಲಿ ಅಂತ ನಮಗೆ ಹಿಡಿದಿಡೋಕ್ಕಾಗಲ್ಲ. ಚಕ್ಕಂತ ಯೌವನ ಹೋಗುತ್ತೆ. ಯೌವನ ಹೋಯ್ತಲ್ಲ, ಈಗ ಸದ್ಯಕ್ಕೆ ಪರವಾಗಿಲ್ಲ, ವಾನಪ್ರಸ್ಥಾಶ್ರಮ ಇದಿರಲಿ ಅಂತ ಒದ್ದಾಡೋಣವಾ? ನಮ್ಮ ಕೈ ಏನಿದೆ ಅಂತ ನಾವು ಎಷ್ಟು ಹಾಹಾಕಾರ, ಎಷ್ಟು ಗಲಾಟೆ ಅಂತಾನೆ ಯುಧಿಷ್ಠಿರ. ನಮಗೆ ಇಷ್ಟು ಸಣ್ಣ ಅವೇರ್ನೆಸ್ಸು ಇಲ್ಲ ನೋಡಿ. ಎಲ್ಲ ನನ್ನ ಕೈಲಿದೆ, ನಾನೇ ಮಾಡಬಲ್ಲೆ, ನನಗಾಗತ್ತೆ, ನಾಹಂ ಕರೋತಿ ಅನ್ನೋದೇ ಬರಲಿಲ್ಲ. ಅಹಂ ಕರೋತಿ, ಅದರಿಂದ ಅಹಂಕಾರ. ಇದನ್ನೇ ಹೇಳಿತು ಅದು. ಇಲ್ಲಿ ಈಗ ಇರುವಾಗ ನೀನು ಮಾಡದೇ ಇದ್ದರೆ ಹೇಗೆ ಮಾಡಲಯ್ಯ ಕೃಷ್ಣ ಹೇಳಿದ ಹಾಗೇನೆ ಈ ಕನಕದಾಸರು ಅದೇ ಥರ ಹಾಡ್ತಾರೆ ಅಲ್ವಾ? ಬೇಗ ನಮ್ಮ ಆಯುಸ್ಸು ಮುಗೀತಿದೆ, ಬೇಗನೆ ನಮಗೆ ಕರ್ಕೋ. ಯಾಕೆ ಎಲ್ಲರಿಗೂ ಯಾಕೆ ಆ ಕ್ರೈ? ಒಂದು ಜನುಮ ಅನ್ನುವುದು
100 ವರ್ಷ ದೇವಹಿತಂ ಯದಾಯುಹು. ಇದು ಬಂದದ್ದು ಯಾವುದಕ್ಕೆ ಅಂದರೆ ಇದು ದೇವನು ಮೆಚ್ಚುವುದಕ್ಕಾಗಿ ಬಂದ ಆಯುಸ್ಸು. ನಾನು ಪ್ರಥಮದಲ್ಲಿ ಶಾಂತಿ ಮಂತ್ರ ಹೇಳುವಾಗ ಹೇಳಿದೆ, ಧರ್ಮಾಸ್ತೆ ಮಯಿ ಸಂತು ತೇ ಮಯಿ ಸಂತು. ಯಾವುದೋ ಧರ್ಮಕ್ಕೆ ಅನುಗುಣವಾಗಿ ತೇ ಧರ್ಮ, ನಿನ್ನ ಧರ್ಮಕ್ಕೆ ಅನುಗುಣವಾಗಿ ನಮ್ಮನ್ನು ನಡೆಸುವಂಥ ಆ ಮಂತ್ರ. ತೇ ಧರ್ಮ ಅನ್ನೋದಕ್ಕೆ ಅಪ್ಪ ಯಾವುದು ತೇ ಧರ್ಮ? ಅವರು ಇಷ್ಟು ಹೊತ್ತು ಎಲ್ಲ ಕಣ್ಣು ಕಿವಿ ಇದೆಲ್ಲ ಪ್ರಾರ್ಥನೆ ಮಾಡಿದ್ದಾರೆ. ಆಪ್ಯಾಯಂತು ಮಮ ಅಂಗಾನಿ ವಾಕ್ ಪ್ರಾಣ ಚಕ್ಷು ಇಂದ್ರಿಯ ಎಲ್ಲ ಹೇಳಿದ್ದಾರೆ, ಬಲಂ ಇಂದ್ರಿಯಾಣಿ ಚ ಸರ್ವಾಣಿ. ಇಷ್ಟೆಲ್ಲ ಹೇಳಿ ಧರ್ಮ ಯಾಕೆ ಬಂತಲ್ಲಿ? ಅದು ಧರ್ಮ ಯಾವುದು ಅಂದಾಗ ಅಪ್ಪ ಒಂದು ವಿವರಣೆ ಕೊಟ್ಟರು. ನಾನು ನಿಮಗೆ ಮೊನ್ನೆ ದಿನ ಹೇಳಿದೆ, ಅದು ಯಾವ ಧರ್ಮ ಅಂದರೆ ಅದರ ಸ್ವಭಾವ ಅಂತ. ಕಣ್ಣಿಗೊಂದು ಸ್ವಭಾವ ಇದೆ. ಏನು ಕಣ್ಣಿನ ಸ್ವಭಾವ? ಅಪ್ಪನ ಪ್ರಕಾರ ಅದು ಭಗವಂತನನ್ನು ನೋಡಬೇಕು ಅಂತ ಅದರ ಸ್ವಭಾವ, ಅದರ ಧರ್ಮ. ನಾವು ಆ ಭಗವಂತ ಒಬ್ಬನನ್ನು ಬಿಟ್ಟು ಉಳಿದವರನ್ನೆಲ್ಲ ನೋಡೋಕ್ಕೆ ಕಣ್ಣಿಟ್ಕೊಂಡ್ಬಿಟ್ಟಿದ್ದೀವಿ. ಕಿವಿಗೆ ಅವನನ್ನೇ ಕೇಳುವುದು ಅದರ ಸ್ವಭಾವ. ಅದೊಂದು ಬಿಟ್ಟು ಉಳಿದದೆಲ್ಲವನ್ನೂ ಕೇಳ್ತೇವಲ್ವಾ? ಅದಕ್ಕೆ ತೇ ಧರ್ಮ ಮಯಿ ಸಂತು ತೇ ಮಯಿ ಸಂತು, ಅದರ ಧರ್ಮದಲ್ಲಿ ನೆಲೆಸುವಂತೆ ಮಾಡಪ್ಪ ಮಾಡಪ್ಪ ಅಂತ ಪ್ರಾರ್ಥನೆ. ಅದು ತನ್ನ ಧರ್ಮದಲ್ಲಿ ನೆಲೆಸುವಂತೆ ಮಾಡಪ್ಪ. ಅತ್ತಲಿತ್ತ ಹೋಗದಂತೆ ಹೆಳವನ ಮಾಡಯ್ಯ ತಂದೆ, ಸುತ್ತಿ ಸುಳಿದು ನೋಡದಂತೆ ಅಂಧಕನ ಮಾಡಯ್ಯ ತಂದೆ, ನಿನ್ನ ಮಂತ್ರ ಕಲ್ಲದೆ ಅನ್ಯಕ್ಕೆ ಕಿವುಡನ ಮಾಡಯ್ಯ ತಂದೆ, ನಿನ್ನ ಚರಣ ಕಲ್ಲದೆ ಅನ್ಯಕ್ಕೆ ಎಳಸದಿರು ಕೂಡಲ ಸಂಗಮ ದೇವ. ಇದು ಕ್ರೈ. ಇದನ್ನು ಪದೇ ಪದೇ ಹೇಳ್ತಾ ಇರುವುದರಿಂದ ನಮಗೆ, ನಾನು 1 ತಿಂಗಳು ಅಮೆರಿಕಕ್ಕೆ ಹೋಗಿ ಬಂದೆ. 1 ತಿಂಗಳು ನನಗೆ ಗೊತ್ತಾಯಿತು 30 ದಿನದಲ್ಲಿ ಎಷ್ಟು ಹಾಳಾಗಬಹುದು ಅಷ್ಟು ಹಾಳಾಗಿ ಬಂದೆ. ಭೋಗ ಜೀವನ. ನಾನು ಮನೆಯಲ್ಲಿದ್ದರೆ ಬೆಳಿಗ್ಗೆಯಿಂದ 3 ಗಂಟೆ ಮಧ್ಯಾಹ್ನದವರೆಗೆ 3 ಗಂಟೆ ನಾನು ಬೇರೆ ಬೇರೆ ಅಧ್ಯಾತ್ಮ ಪಾಠ, 1 ಗಂಟೆ ಮಧ್ಯಾಹ್ನ ಊಟ ಆದಮೇಲೆ ನಿದ್ರೆ, ಸಂಜೆಯಿಂದ ಮತ್ತೆ 2 ಗಂಟೆ ಒಂದು ಪಾಠ, ರಾತ್ರಿ ಇನ್ನೊಂದು ಗಂಟೆ ಪಾಠ. ನನಗೆ ಬೇರೆ ಜಗತ್ತೇ ಗೊತ್ತಿಲ್ಲ ನಾನು ಮನೆಯಲ್ಲಿದ್ದರೆ. ಈಗ ಕಳೆದ 3-4 ವರ್ಷಗಳಿಂದ ಈ 30 ದಿನದಲ್ಲಿ ನನಗೆ ಪಾಠಗಳಿಲ್ಲ. ಯಾಕೆಂದರೆ ನಾನು ಟೂರ್ನಲ್ಲಿದ್ದೇನೆ. ಎಲ್ಲರನ್ನೂ ಕರ್ಕೊಂಡು 11 ಜನರನ್ನು ಐಟಿನರಿ ಪ್ಲ್ಯಾನು 4 ದಿವಸ, ಅಂದರೆ ಒಟ್ಟು 25 ದಿವಸದಲ್ಲಿ 4 ದಿವಸ ಅಪ್ಪನ ಕಾರ್ಯಕ್ರಮ, ನಡುವಿನ ಅವಧಿಯೆಲ್ಲ ಅವ್ರು ನಮ್ಮನ್ನು ತಿರುಗಾಡಿಸೋದು ಅಂತ ಅಪ್ಪನ ಶಿಷ್ಯರ ಪ್ರೀತಿ. ಅದು ಒಂದು ಲೋಕ. ನಾನು ಅದನ್ನೆಲ್ಲ ಅಲ್ಲಗಳಿತೇನೆ ಅಂತಲ್ಲ, ಬಟ್ ಭೋಗ ಲೋಕದಲ್ಲಿ ಎಷ್ಟು ಹಾಳಾಗ್ಬೋದು ಅಂತ ನನಗೆ ಗೊತ್ತಾಯಿತು. ಅದು ಅಫ್ಕೋರ್ಸ್ ನನಗೆ ಏನು ನೋಡುವಾಗಲೂ ನಿನ್ನ ನೋಡಲೇ ಇಲ್ವಲ್ಲ ಅಂತಲೇ ನಾನು ನೋಡೋದು. ಯಾವ ಜಾಗ ನೋಡುವಾಗಲೂ ನನಗೆ ದೊಡ್ಡ ವಿಶೇಷ ಕಾಣೋದೇ ಇಲ್ಲ. ಭಾಳ ಜನ ಕೇಳ್ತಾರೆ, ಭಾರಿ ಇಷ್ಟ ಯಾವ್ದು ಜಾಗ, ಯಾವುದು ಇಷ್ಟ ಆಯಿತು ನಿಮಗೆ? ನನಗೆ ದೇವರಾಣೆ ಒಂದು ಮೂಡೋದಿಲ್ಲ, ದೇವರ ದಯದಿಂದ. ನನ್ನನ್ನು ಕೆಲವು ಹುಡುಗರು ಚಿಕ್ಕಮಗಳೂರಿಗೆಲ್ಲ ಕರ್ಕೊಂಡೋಗಿ ಅಲ್ಲೆಲ್ಲ ಬೇರೆ ಬೇರೆ ಬೆಟ್ಟ ಅದು ಇದು ತೋರಿಸ್ತೀನಿ ಕರ್ಕೊಂಡೋಗ್ತಾರೆ. ಅವ್ರ ಸುಖಕ್ಕೆ ಹೋಗ್ತೀನಿ ನಾನು, ಇಲ್ಲ ಅಂತಲ್ಲ, ಖುಷಿಯಿಂದ ನಗಾಡ್ಕೊಂಡು ಮಜಾ ಮಾಡಿಸಿ ಎಲ್ಲ ಹೋಗ್ತೀನಿ. ನಾನು ನೋಡುವಾಗೆಲ್ಲ ನಾನು ಅಷ್ಟಕ್ಕೆ ಹೇಳ್ತೇನೆ, ನಿಜವಾಗಿ ನೋಡಬೇಕಾದ ನೋಡ್ತಿಲ್ವಲ್ಲ ದೇವರೇ, ನಿನ್ನನ್ನು ನೋಡಲೇ ಇಲ್ವಲ್ಲ ಅಂತ. ಆದರೆ ಇದೆಲ್ಲ ನೋಡ್ತಾ ಟೈಮ್ ಹೋಗ್ತಾ ಉಂಟಲ್ಲ, ಅದು ಸುಳ್ಳಲ್ವಲ್ಲ. ಮನಸ್ಸಿನಲ್ಲಿ ಈ ಕ್ರೈ ಇದ್ದರೂ ಕೂಡ ಟೈಮ್ ವೇಸ್ಟ್ ಆದದ್ದು ಹೌದಲ್ಲ. ಇದೆಲ್ಲ ಹೇಳ್ಕೊಳ್ತಾ ಅವರೊಂದು ಸೂಚನೆ ಕೊಡ್ತಾರೆ. ಹಾಗಾಗಿ ಒಂದು ವೇಳೆ ಇಲ್ಲಿ ನೀವು ನೋಡದೇ ಇದ್ದರೆ ಮತ್ತೆ ಅಲ್ಲಿ ನೋಡ್ತೇನೆ ಅಂತ ಏನಾದರೂ ಇನ್ನೊಂದಿಷ್ಟು ಕಾಲ ಹೋಗಲಿ, ಈಗಲೇ ಯಾಕೆ ನೋಡಬೇಕು? ಮುದಿತನ ಬಂದರೆ ಆಯ್ತಲ್ಲ, ಆವಾಗ ನೋಡಿದರೆ ಆಯಿತು. ಯೌವನದಲ್ಲೆಲ್ಲ ಮಜಾ ಮಾಡೋಣ, ನಮ್ಮ ಆ್ಯಟಿಟ್ಯೂಡ್ ಅಲ್ಲ. ಪ್ರಹ್ಲಾದ ಎಷ್ಟು ಸಣ್ಣ ವಯಸ್ಸಿನಲ್ಲಿ ಎಂಥ ಪ್ರಶ್ನೆಯನ್ನು ಕೇಳಿಬಿಟ್ಟಿದ್ದಾನೆ ನಿಮಗೆ ಗೊತ್ತು. ನಿದ್ದೆಯಲ್ಲಿ 50 ವರ್ಷ ಹೋಗುತ್ತೆ ಅಂತಾನೆ, ಹೌದಲ್ವಾ? 12 ಗಂಟೆ ಮಲಗ್ತೇವೆ, ಅದನ್ನು 100 ವರ್ಷಕ್ಕೆ ಮಾಡಿಬಿಟ್ಟ ಅವನು. 50 ವರ್ಷ ಹೋಯಿತು. ಮತ್ತು ಉಳಿದ 12 ಗಂಟೆ ಅದರಲ್ಲಿ ಏನು ಮಾಡಿದ್ದೇವೆ? ಅವನೇ ಹೇಳ್ತಾನೆ 10 ವರ್ಷ ಬಾಲ್ಯದಲ್ಲಿ ಹೋಯಿತು, 10 ವರ್ಷ ಯೌವನದ ಸುಖ ಮದ ಅದರಲ್ಲಿ ಹೋಯಿತು, ಮತ್ತೊಂದು 10 ವರ್ಷ ಗೃಹಸ್ಥಾಶ್ರಮದಲ್ಲಿ ಹೋಯಿತು, 80 ವರ್ಷ ಹೋಯಿತು. ಇನ್ನು 10 ವರ್ಷ ವೃದ್ಧಾಪ್ಯ, ಯಾರಾದರೂ ಸಹಾಯ ಕೊಡಿ ಅಂತ ಕೇಳುವ ಸ್ಥಿತಿಗೆ ಬಂತು. 10 ವರ್ಷ ಉಳಿದಿದೆ ಅಂತ ಅಂದ್ಕೊಂಡ್ರೆ ನಿನ್ನನ್ನು ಯಾವಾಗಪ್ಪ ನೋಡೋದು ಅಂತ ಪ್ರಹ್ಲಾದ 5 ವರ್ಷದ ಬಾಲಕನಿಗೆ ಬಂತು. ನಮಗೆ ಇನ್ನೂ ಮೂಡಲಿಲ್ಲ. ಸುಮಾರು ಕೆಲಸ ಉಂಟು, ಅಷ್ಟು ಬೇಗ ಎಂತ ಹೋಗೋದು? ಹಾಗೆಲ್ಲ ಹೇಳಲಿಕ್ಕಾಗ್ತದಾ? ಮಕ್ಕಳದೆಲ್ಲ ಆಗಬೇಡ್ವಾ? ಅವ್ರ ಮಕ್ಕಳು ಮದುವೆ ಆಗಬೇಕು, ಮೊಮ್ಮಕ್ಕಳಂತ ಹೋಗ್ಬೇಕು, ನಾವು ನೋಡ್ಲಿಕ್ಕೆ ಉಂಟಲ್ವಾ ಅಂತ ಎಷ್ಟೋ ಜನ ಲಿಸ್ಟ್ ಕೊಡ್ತೇವಲ್ವಾ? ಇದನ್ನೇ ಅವ್ರು ಹೇಳೋದು, ಈಗ ಆಗದಿದ್ದರೆ ಮತ್ತೆ ಆಗಲ್ಲ. ಮಹತೀ ವಿನಷ್ಟಿ, ಭಾರಿ ನಷ್ಟವಿದೆ, ಭಾರಿ ಕಳ್ಕೊಳ್ಳೋದಿದೆ. ವಾರ್ನ್ ಮಾಡ್ತಾರೆ, ಭಾರಿ ನಷ್ಟವಿದೆ, ಭಾರಿ ಕಳ್ಕೊಳ್ಳೋದಿದೆ, ಈಗ ಆಗದಿದ್ದರೆ ಮುಂದೆ ಆಗ್ತದೆ ಅನ್ನುವ ಭರವಸೆಯನ್ನು ಇಟ್ಕೊಳ್ಬೇಡಿ.
ಇರುವುದನ್ನು ಇರುವ ಸಮಯದಲ್ಲಿ ಬಳಸಿಬಿಡಿ, ಅವನಿಗಾಗಿ ಸಮಯ ಕೊಟ್ಟು ಬಿಡಿ. ಇಲ್ಲ ಸಲ್ಲದ ವೇದಿಕೆ, ಇಲ್ಲ ಸಲ್ಲದ ಹೆಸರು, ನಮಗೊಂದು ಪ್ರತಿಷ್ಠೆ, ನಾನು ಮಾಡಿದೆ ಅನ್ನುವ ಗರ್ವ, ಅದರ ಗರಿಪುಕ್ಕಗಳಿಗಾಗಿ ಟೈಮ್ ವೇಸ್ಟ್ ಮಾಡಬೇಡಿ. ಅವನಿಗೆ ಕೊಡಿ ಸಮಯ. ಒಂದು ವೇಳೆ ಕೊಡಲಿಲ್ಲದಿದ್ದರೆ ನೀವು ಭಾರೀ ನಷ್ಟ ಅನುಭವಿಸ್ತೀರಿ ಅಂತ ಬಹಳ ಸ್ಪಷ್ಟವಾಗಿ ಉಪನಿಷತ್ಕಾರರು ವಾರ್ನ್ ಮಾಡ್ತಾರೆ. ಖಂಡಿತಕ್ಕೂ ಈ ವಾರ್ನಿಂಗ್ ತಗೋಬೇಕು. ಆದಷ್ಟು ಒಂದು ಗಂಟೆಯಲ್ಲಿ ಎಷ್ಟು ಸಾರಿ ನಾನು ಅವನನ್ನು ನೆಂದಿದ್ದೀನಿ ಅನ್ನುವ ಹಾಗೆ ಒಂದು ಟೈಮ್ ಟೇಬಲ್ ಹಾಕ್ಕೊಂಡ್ಬಿಡಬೇಕು. ಬೆಳಗಿನ ಸಂಜೆವರೆಗೆ ಕಣ್ಣು ಬಿಟ್ಟಂದಿನಿಂದ ಕಣ್ಣು ಮುಚ್ಚುವವರೆಗಿನ ಅವಧಿಯಲ್ಲಿ ಅವನಿಗೆ ಎಷ್ಟು ಟೈಮ್ ಕೊಟ್ಟಿದ್ದೇನೆ. ನಮ್ಮ ಟೈಮ್ ಟೇಬಲ್ ಬೆಳಿಗ್ಗೆ ಫಿಕ್ಸ್ ಆಗಬೇಕು. ನಾನು ಎಲ್ಲ ಮಕ್ಕಳಿಗೆ ಅದನ್ನೇ ಹೇಳೋದು. ನನ್ನ ಮಕ್ಕಳನ್ನ ಹತ್ರ ಕೆಲವು ಸಣ್ಣ ಮಕ್ಕಳು ಬಂದು ಕೇಳ್ತಾರೆ ಏನು ಮಾಡಬೇಕು ಅಂತ. ಬೆಳಿಗ್ಗೆ ಎದ್ದ ಕೂಡಲೇ ನೀನು ಏನು ಮಾಡಬೇಕು ಅಂತ ಲಿಸ್ಟ್ ಮಾಡು. ಸಂಜೆಗೆ ಅದನ್ನು ಮಾಡಿದ್ದೀಯಾ ನೋಡು. ಮಾಡಲಿಲ್ಲ ಆದರೆ ಯು ಆರ್ ವೇಸ್ಟಿಂಗ್ ಯುವರ್ ಟೈಮ್. ವಾಟ್ ಎವರ್ ಇಟ್ ಮೇ ಬಿ, ನೀನು ಮಾಡೋ ಕೆಲಸ ಯಾವುದೇ ಇರಲಿ ಲಿಸ್ಟ್ ಮಾಡು. ಯು ಮಸ್ಟ್ ಬಿ ವೆರಿ ಕ್ಲಿಯರ್ ವಾಟ್ ಯು ಆರ್ ಗೋಯಿಂಗ್ ಟು ಡೂ. 15 ವರ್ಷದ ಒಂದು ಮಗು ಕೇಳ್ತದೆ ನನ್ನ ಹತ್ರ PUCಗೆ ಹೋಗುವಾಗ, ನಾಳೆಯಿಂದ ನಾನು ಹೊಸ ಬದುಕು ಹೆಂಗೆ ಬದುಕಬೇಕು. ನಾಳೆಯಿಂದ ನೀನು ಇವತ್ತು ರಾತ್ರಿಯೇ ಟೈಮ್ ಟೇಬಲ್ ಹಾಕು. ನಾಳೆ ಬೆಳಗ್ಗೆ ಇಷ್ಟು ಗಂಟೆಗೆ ಎದ್ದಂದಿನಿಂದ ನಾನು ಇಷ್ಟು ಕೆಲಸ ಮಾಡ್ತೇನೆ. ಸಂಜೆಗೆ ಹೋಗಿ ಟೈಮ್ ಟೇಬಲನ್ನು ನೋಡು. ನೀನು ಮಾಡಿದ್ಯಾ ಕ್ರಾಸ್ ವೆರಿಫಿಕೇಷನ್ ಮಾಡು. ಮಾಡಲಿಲ್ಲದಿದ್ದರೆ ಯು ಆರ್ ನಾಟ್ ಡೂಯಿಂಗ್ ಯುವರ್ ಡ್ಯೂಟಿ ಪ್ರಾಪರ್ಲಿ. ಇದನ್ನು ನೀವು ಎಲ್ಲಿಗೂ ಅಪ್ಲೈ ಮಾಡ್ತಾ ಹೋಗ್ಬೋದು. ಇಷ್ಟು ದಿನದ ಇಷ್ಟು ಗಂಟೆಯಲ್ಲಿ ಎಷ್ಟನ್ನು ನಾನು ಅವನಿಗೆ ಕೊಟ್ಟಿದ್ದೇನೆ, ಎಷ್ಟನ್ನು ನನ್ನ ಕೆಲಸ. ನಿದ್ರೆಗೆ, ಮೈಥುನಕ್ಕೆ, ಆಹಾರಕ್ಕೆ ಕೊಟ್ಟ ಟೈಮ್ ಎಷ್ಟು ನಾವು. ಅದರ ಆಚೆಗೆ ಅದನ್ನು ಅವ್ರು ಹೇಳ್ತಾರೆ, ಒಂದು ವೇಳೆ ನೀವು ಈಗ ಕೊಡಲಿಲ್ಲದಿದ್ದರೆ ಯು ವಿಲ್ ರಿಪೆಂಟ್ ಫಾರ್ ಎವರ್. ಬಹಳ ದೊಡ್ಡ ನಷ್ಟ ಇದೆ. ಮಹತೀ ವಿನಷ್ಟಿ. ಹೇಗೆ ಹಾಗಾದರೆ ಇಲ್ಲಿ ಇರುವಾಗ ಹೇಗಪ್ಪ ಅವನನ್ನು ತಿಳಿಯುವುದು? ಭೂತೇಶು ಭೂತೇಶು ವಿಚಿತ್ಯ ಧೀರ. ಹೌದು, ನೀವು ಸರ್ವಭೂತೇಶು, ಎಲ್ಲ ಜೀವರಾಶಿಗಳ ಜೊತೆಗೆ ಬದುಕ್ತೀರಿ. ಒಬ್ಬರೇ ಏನು ಬದುಕುವುದಲ್ಲ. ಸಮಾಜಕ್ಕೆ ಬಂದ ಮೇಲೆ, ಈ ಯೋನಿಯಲ್ಲಿ ಬಂದ ಮೇಲೆ, ಹುಟ್ಟು ಸಾವಿನ ಚಕ್ರದಲ್ಲಿ ಬಿದ್ದ ಮೇಲೆ ನಾವು ಎಲ್ಲರೂ ಬಂದಿದ್ದೇವೆ. ಹೌದು, ನಮ್ಮ ಜೊತೆಗೆ ಅನೇಕ ಜನ ಇದ್ದಾರೆ. ಅದರಲ್ಲೆಲ್ಲ ನೋಡು, ಭೂತೇಶು ಭೂತೇಶು, ಸಕಲ ಜೀವರಾಶಿಗಳಲ್ಲಿ ನೋಡು. ಶುನಿಚೈವ ಶ್ವಪಾಕೇಚ ಪಂಡಿತಾಹ ಸಮದರ್ಶಿನಃ. ಒಂದು ನಾಯಿ ಇರಬಹುದು, ಒಂದು ಮಾಂಸ ತಿನ್ನುವವನಿರಬಹುದು, ಒಬ್ಬ ಆನೆ ಇರಬಹುದು, ಒಂದು ಯಾವುದೋ ಇನ್ನೊಂದು ಯಾವ ಪ್ರಾಣಿ ಇರಬಹುದು, ಪಶು ಇರಬಹುದು, ಮತ್ತೊಂದಿರಬಹುದು, ಮಗದೊಂದಿರಬಹುದು, ಒಬ್ಬ ಪಂಡಿತನೇ ಇರಬಹುದು ಅಥವಾ ತಿಳಿದವನಿರಬಹುದು, ಗೋವು ಇರಬಹುದು. ಎಲ್ಲವನ್ನು ನೋಡುವಾಗ ಅವನನ್ನು ನೆನಪು ಮಾಡು. ಇದು ಭೂತೇಶು ಭೂತೇಶು. ಜೀವರಾಶಿಗಳಲ್ಲಿ ಏನಾಗುತ್ತೆ, ಜೀವರಾಶಿಗಳಲ್ಲೆಲ್ಲ ಪ್ರತಿ ಭೂತರಾಶಿಗಳಲ್ಲಿ ನಮಗೆ ತಕ್ಷಣ ನೋಡಿದ್ಕೊಳ್ಳಿ, ಓಹೋ ಇವ ನನ್ನ ಮಗ ನೆನಪಾಗಿ ಬಿಡ್ತದೆ, ಅವನು ನನ್ನ ವೈರಿ ನೆನಪಾಗಿಬಿಡ್ತದೆ, ಅವನು ಗಾಂಧಿಯ ಹಾಳಾಗೋಗ್ಲಿ ಅಂತ ಒಂದು ಒಳಗಿಂದ ಸಿಟ್ಟು ಬರುತ್ತೆ. ಸಾವರ್ಕರ ನನಗೆ ಬಹಳ ಪ್ರೀತಿ. ರಾಗದ್ವೇಷಗಳಲ್ಲೇ ಆಗಿ ಹೋಯ್ತಲ್ಲ ಅಲ್ವಾ? ಟೈಮ್ ವೇಸ್ಟ್ ಅಲ್ವಾ ಸ್ವಾಮಿ? ಯಾರಿಗಾಗಿ ಮಂಡೆ ಹಾಳು ಮಾಡಿ ದ್ವೇಷ ಮಾಡಿ ನಿಮ್ಮ ಆರೋಗ್ಯ ಹಾಳು. ಯಾರನ್ನು ದ್ವೇಷ ಮಾಡೋದ್ರಿಂದಲೂ ಕೂಡ, ಇರ್ರೆಸ್ಪೆಕ್ಟಿವ್ ಆಫ್ ಎನಿಬಡಿ. ಸಪೋಸ್ ನನ್ನ ಅಪ್ಪ ಸತ್ತಿದ್ದಾರೆ ಅಂತ ಇಟ್ಕೊಳ್ಳೋಣ, ನಾನು ಬದುಕಿದ್ದೆ. ನನ್ನ ಅಪ್ಪನ ಬಗ್ಗೆ ಬಂದು, ಅಪ್ಪನ ಬಗ್ಗೆ ತುಂಬ ಗೊತ್ತಿದ್ದವನೊಬ್ಬ ಅಪ್ಪ ಸತ್ತ ಮೇಲೆ ನನಗೆ ಗೊತ್ತೇ ಇಲ್ಲದ ಅಪ್ಪನ ಕೆಡುಕುಗಳನ್ನು ಹೇಳಿದ ಅಂತ ಇಟ್ಕೊಳ್ಳಿ. ಏನು ಉಪಯೋಗ? ಏನು, ವಾಟ್ ಈಸ್ ದ ಗೇನ್? ಅವರು ತೀರಿ ಹೋದರು. ನಮ್ಮ ಅಪ್ಪ ತೀರಿ ಹೋದ್ಮೇಲೆ ಅವನು ಬಂದು, ನಿಮಗೆ ನಿಮ್ಮ ಅಪ್ಪಂದು ಈ ವಿಷಯ ಗೊತ್ತಿಲ್ಲ, ಅವ್ರು ಹೀಗಿದ್ರು ಅಂತ ಏನೋ ಒಂದು ದುಷ್ಟ ಬುದ್ಧಿಯ ಯಾವುದೋ ಕಥೆ ಹೇಳಿದರು ಇಂಪ್ರೆಸ್ಸಿವ್ ಆಗಿ. ಏನು ಉಪಯೋಗ ಏನು ಕೇಳೋದು ನಾನು. ಒಂದು ನನಗಿದ್ದ ಗೌರವ ಹೋಯಿತು ನನ್ನ ಅಪ್ಪನ ಬಗ್ಗೆ. ಎರಡನೇದು, ಒಳಗೆ ಎಂಥ ಸಿಟ್ಟಲ್ಲ, ಅವನು ಸಿಗಲ್ವಲ್ಲ ಈಗ ಹೊಡಿಯೋಕ್ಕೆ ಅಲ್ವಾ? ಅವನು ನಂಗೆ ಸಿಗಲ್ಲ, ಅವನ ಬಗ್ಗೆ ಒಂದು ಸಿಟ್ಟು ಅಸಹಾಯಕತೆ ಎಲ್ಲ ಕಾರ್ಕೊಳ್ಬೇಕು ಅಂತ ಅನಿಸುತ್ತೆ. ಉಪಯೋಗ ಯಾರದ್ದು ಹೋಗೋದು? ನಿನ್ನ ಮಂಡೆ ಹಾಳು ಅಷ್ಟೇ. ಯಾಕೆ ದ್ವೇಷಿಸ್ತೀರಿ ಯಾರನ್ನಾದರೂ? ಯಾಕೆ ದ್ವೇಷಿಸ್ತೀರಿ? ಒಂದು ಸರಿ ಪ್ರಶ್ನೆ ಮಾಡಿ ಕನ್ನಡಿ ಮುಂದೆ ನಿಂತು. ನಿಮ್ಮನ್ನು ನೀವು ಹಾಳು ಮಾಡ್ಕೋತೀರಿ ಪ್ರತಿಯೊಬ್ಬರನ್ನು ದ್ವೇಷಿಸುವುದರಿಂದ. ಅದು ಯಾರೇ ಇರಲಿ, ನಾನು ಗಾಂಧಿ ಅನ್ನೋದು ಒಂದು ಹೆಸರು, ಯಾರೇ ಇರಲಿ, ಒಂದು ಸಾರಿ ಅವರ ಮೆಟ್ಟು ಹಾಕಿ ಅವರ ಜಾಗದಲ್ಲಿ ನಿಂತು ನೋಡಿ. ಒಂದು ಸಾರಿ ಒಬ್ಬ ಪ್ರಾಣಿಯನ್ನು ಬೈಯುವಾಗ ಆ ಪ್ರಾಣಿಯ ಜಾಗದಲ್ಲಿ ಅನುಭವಿಸಿ. ಏನು ಕಷ್ಟಪಟ್ಟಿದೆ ಯಾರಿಗೆ ಗೊತ್ತು? ಸಾಧ್ಯ ಆದರೆ ನಮ್ಮ ಜೀವನಕ್ಕೆ ದೇವರು ಕೊಟ್ಟ ಒಳಿತಿಗಾಗಿ ಒಂದಿಷ್ಟು 4 ಒಳ್ಳೆಯ ಮಾತಾಡೋಣ ಆಗಿ ಹೋದವರ ಬಗ್ಗೆ, ಯಾರೇ ಇರಲಿ. ಯಾಕೆ ನಾವು ಬಂದದ್ದು ಒಳಿತನ್ನು ದಾಟಿಸಲಿಕ್ಕೆ, ಕೆಡುಕನ್ನು ದಾಟಿಸುವುದಕ್ಕೆ ಯಾಕೆ ಬೇಕು ಹಿಸ್ಟ್ರಿ? ಬಟ್ ಮಹತೀ ವಿನಷ್ಟಿ. ಯಾಕೆ ಅಂದರೆ ಭೂತೇಶು ಭೂತೇಶು ವಿಚಿತ್ಯ ಧೀರಾಹ. ಪ್ರತಿ ಭೂತ ರಾಶಿಗಳನ್ನು ನೋಡುವಾಗ ಒಬ್ಬ ಧೀರ ಮಾತ್ರ, ಜ್ಞಾನಿ ಒಬ್ಬ, ತಿಳಿದವನು ಮಾತ್ರ ಅವನು ಭಗವಂತನನ್ನು ನೋಡ್ತಿದ್ದಾನೆ. ಗಾಂಧಿಯ ಭಗವಂತ, ಸಾವರ್ಕರ ಭಗವಂತ,
ಭಗವಂತನ ಅಂಶ ಅಲ್ಲಿ ಕೆಲಸ ಮಾಡಿದೆ, ಸಾಕು. ಪ್ರೀತಿಸ್ಲಿಕ್ಕಾಗದಿದ್ದರೆ ಅಟ್ಲೀಸ್ಟ್ ಭಗವಂತನ ಅಂಶ ಅಂತ ಗೌರವಿಸಿ ಬಿಡೋಣ. ಅದೂ ಆಗಲಿಲ್ವಾ, ನ್ಯೂಟ್ರಲ್ ಇದ್ದು ಬಿಟ್ರಾಯ್ತು ಅಲ್ವಾ. ಇದನ್ನು ಹೇಳ್ತಾನೆ ವಿಚಿತ್ಯ ಧೀರವಹ, ಯಾರು ನಿಜವಾದ ಜ್ಞಾನದಲ್ಲಿ ರಮಿಸ್ತಾನಲ್ಲ ಅವನ ಇದರ ಆಚೆಗೆ ಹೋಗಿಬಿಟ್ಟು ಮತ್ತೆ ಅವರು ಆಗಲೇ ಹೇಳಿದ್ರಲ್ಲ, ಪ್ರೇತ್ಯ ಅಸ್ಮಾತ್ ಲೋಕ ಅಮೃತ ಭವಂತಿ. ಅವನು ಸಕಲ ಜೀವರಾಶಿಗಳನ್ನು ಭೂತೇಶ ಪ್ರತಿ ಭೂತರಾಶಿಗಳನ್ನು ನೋಡಿ, ಓಹೋ ಇದು ಭಗವಂತ, ಭಿನ್ನ ಭಿನ್ನ ಜೀವರಾಶಿಗಳಲ್ಲಿ ಅಭಿನ್ನನಾಗಿರುವ ನನ್ನನ್ನು ಯಾರು ನೋಡುತ್ತಾನೋ ಅವನು ನನ್ನನ್ನು ಸೇರುತ್ತಾನೆ. ಇದು ಭಗವದ್ಗೀತೆಯ ಪ್ರಮಾಣವಚನ ಕೃಷ್ಣನದ್ದು. ಲೋಕದಲ್ಲಿ ಭಿನ್ನ ಭಿನ್ನ ಜೀವರಾಶಿಗಳಿವೆ, ಒಂದೇ ಥರ ಇಲ್ಲ, ತುಂಬ ವೆರೈಟಿಗಳಿವೆ. ಕೆಲವು ನಿನಗೆ ಇಷ್ಟ ಆಗುತ್ತೆ, ನಿನಗೆ ಕಷ್ಟ ಆಗುತ್ತೆ, ನಿನ್ನನ್ನು ನೋಯಿಸುತ್ತೆ, ನಿನಗೆ ಬೇಡ ಅನಿಸುತ್ತೆ. ಎಲ್ಲವುಗಳನ್ನು ನೋಡುವಾಗ ಆ ಹೊರಗಿನ ಭಾವನೆ ಹುಟ್ಟಿಸುವ ಆ ಒಂದು ಹೊರಗಿನ ಆಕೃತಿಗೆ ಕೂತ್ಕೊಳ್ಳಬೇಡ, ಮತ್ತೆ ಒಳಗಿರುವುದನ್ನು ನೋಡು. ಅದು ಯಾವುದು? ತ್ವಂ, ಅದು ನೀನು. ಈ ಅಹಮ್ಮೆ ಅಲ್ಲಿ ತ್ವಮ್ಮಾಗಿ ಇದೆ, ಈ ಅಹಮ್ಮೆ ಅಲ್ಲಿ ತ್ವಮ್ಮಾಗಿ ಇದೆ ಅಂತ ಅನ್ನಿಸಿ ಅಹಂ ತ್ವಂ ಅಷ್ಟೇ ಅಲ್ಲಪ್ಪ, ಅವನು ಅನ್ನುವ ಇನ್ನೊಂದು ತತ್ ಆಗಿ ಇದೆ. ಆ ತತ್ ಬೇರೆ ಬೇರೆ ರೂಪದಲ್ಲಿ ನನಗೆ ಕಾಣಿಸ್ತಾ ಇದೆ. ನಾನು ಆ ಲೋಕದ ಸಕಲ ಭೂತೇಶು, ಎಲ್ಲ ಜೀವರಾಶಿಗಳಲ್ಲಿ ನಾನು ವಿಚಿತ್ಯ ಧೀರ, ಅದರ ಮೇಲಕ್ಕೆ ಹೋಗಿ ಆ ಜ್ಞಾನಿಯ ಹಾಗೆ ವಿವೇಕಿಗಳ ಹಾಗೆ ಯಾರು ನೋಡ್ತಾನಲ್ಲ ಅಭಿನ್ನನಾದ ಭಗವಂತನನ್ನು, ಅವನು ಪ್ರೇತ್ಯ, ಅವನು ಏತಿ, ಮೇಲಕ್ಕೆ ಏರಿದವನು. ಅವನೇನು ಮಾಡ್ತಾನೆ? ಅಸ್ಮಾತ್ ಲೋಕಾತ್ ಪ್ರೇತ್ಯ, ಈ ಕೆಟ್ಟ ಕೆಳಗಿನ ಲೋಕದಿಂದ ಮೇಲಕ್ಕೆ ಏರಿ ಅಮೃತತ್ವಂ ಹಿ ವಿಂದತೆ ಅಥವಾ ಅಮೃತ ಭವಂತಿ, ಅಮೃತ ಲೋಕವನ್ನು ಪ್ರವೇಶಿಸ್ತಾನೆ. ನಮಗೆ ಈ ಕೆಟ್ಟ ಲೋಕವೇ ಬೇಕಾದರೆ ಬೇಕಾದನ್ನು ಮಾಡ್ತಾ ಕೂತ್ಕೊಳ್ಳೋದು, ಮಾಡಿ. ಅದನ್ನೇ ಜರಿಯೋಣ, ಅದನ್ನೇ ಹೇಳೋಣ, ಅದನ್ನೇ ಹುಳ ಹುಡ್ಕೋಣ, ಬೇಡದ್ದನ್ನೇ ಮಾತಾಡೋಣ, ಕೆಟ್ಟದ್ದೇ ಕಾಣಿಸೋಣ, ಇನ್ನೊಬ್ಬರಿಗೂ ಮುಂದಿನ ಜನಾಂಗಕ್ಕೂ ಹೇಳಿ ಹೋಗೋಣ ಅವ್ರು ಕೆಟ್ಟವರು. ನಾವು ಎಷ್ಟು ಸಾರಿ ನಿಮಗೆ ಗೊತ್ತಿರಲಿಕ್ಕೆ ಸಾಕು. ತುಂಬ ಒಳ್ಳೆಯ ತಂದೆ ತಾಯಿ ಇದ್ದರೆ, ತಂದೆ ತಾಯಿ ಅಣ್ಣ ತಮ್ಮಂದರೆ ಜಗಳ ಇರ್ತದೆ ಅಂತ ಇಟ್ಕೊಳ್ಳಿ. ಕೆಲವು ತಂದೆಯ ದೊಡ್ಡಪ್ಪ ಚಿಕ್ಕಪ್ಪನವರಿಗೆ ಪರ್ಸ್ನಲ್ ಯಾವುದೋ ಫ್ಯಾಮಿಲಿ ಜಗಳ ಇರ್ತದೆ ಅಂತ ಇಟ್ಕೊಳ್ಳಿ. ಒಳ್ಳೆಯ ತಂದೆ ತಾಯಿ ಏನು ಹೇಳ್ತಾರೆ ಅಂದರೆ, ನೋಡಿ ನನ್ನ ಅಣ್ಣನಿಗೆ ನನ್ನ ತಮ್ಮನಿಗೆ ನಮಗೆ ಜಗಳ ಇರಬಹುದು, ನೀವು ಮಕ್ಕಳು ಮುಂದುವರಿಸಬೇಡಿ ಅಂತಾರೆ. ಇದನ್ನು ನಿಜವಾಗಿ ನಾವು ಮಾಡಬೇಕು. ಹಿಸ್ಟ್ರಿ ಓದುವವರು, ನಿಮಗೆ ಸಿಟ್ಟಿದ್ದರೆ ಮುಂದುವರಿಸಬೇಡಿ. ಯಾಕೆ ಗೊತ್ತಾ? ಸಿಟ್ಟು ಜಗತ್ತಿನ ಒಳಿತಲ್ಲ, ಅದಕ್ಕೆ ಇಷ್ಟು ಹಿಂಸೆ ಬೆಳೆದದ್ದು, ಇಷ್ಟು ದ್ವೇಷ ನಮ್ಮಲ್ಲಿ ಕಾರುವುದರಿಂದ ಈಗ ಆಲ್ ಓವರ್ ದಿ ವರ್ಲ್ಡ್. ಯಾಕೆ? ನಮ್ಮ ದ್ವೇಷದ ಪರಾಕಾಷ್ಠೆ ಈಗ ಹಿಂಸೆಯ ಪರಾಕಾಷ್ಠೆಯ ರೂಪವಾಗಿ ಯಾರನ್ನು ಕೊಂದರೂ, ಯಾವ ಶಾಲೆಯ ಮಕ್ಕಳನ್ನು ಕೊಂದರೂ ಸಮಾಧಾನ ಆಗುವುದಿಲ್ಲ, ಮನಸ್ಸು ಸಮಾಧಾನವೇ ಇಲ್ಲ. ಒಂದು ಟ್ರೈನ್ನಲ್ಲಿ 12 ಜನ ನಾವು ಮೊನ್ನೆ ಬಂದ್ವಿ. ಯಾವುದೋ ಅಪ್ಪನ ಶಿಷ್ಯ, ಅವರು ಲಾಸ್ ಏಂಜಲೀಸಿಂದ ಸ್ಯಾನ್ ಹೂಸ್ವರೆಗೆ ನಮಗೆ ಒಂದು ರೈಲು ಪ್ರಯಾಣ ಇರಲಿ, ಎಡಬದಿಗೆ ಆ ಸಮುದ್ರ, ಬಲಬದಿಗೆ ಬೆಟ್ಟ, ಸುಂದರವಾಗಿ ನೋಡ್ಕೊಂಡು ಹೋಗಿ ಅಂತ ಅವರೇ ಟಿಕೆಟ್ ಮಾಡಿ ಕಳಿಸಿದರು. ನಮಗೇನು ಗೊತ್ತು, ನಾವು 12 ಜನ ಮಜಾ ಇದ್ದೇವೆ, ನಮಗೆ ನಮ್ಮದೇ ಖುಷಿ. ಅವ್ರು ನಮಗೆ ಊಟ ಕಟ್ಕೊಟ್ಟಿದ್ದಾರೆ, ನಮಗೆ ತಿನ್ನಕ್ಕೆ ಕೊಟ್ಟಿದ್ದಾರೆ, ಬಾಳೆಹಣ್ಣಿನ ಸೀಕರಣೆ ಇದೆ, ಏನೇನೋ ಇದೆ. ನಾವು ಅಷ್ಟು ಜನ ಕೂತ್ಕೊಳ್ಳೋ, ನಾವು 11 ಜನ, 12ನೇ ಒಬ್ಬ ಫಾರಿನರ್ ಇದ್ದಾನೆ ಅಲ್ಲಿ. ಅಂದರೆ ನಮ್ಮ ಭಾರತೀಯನ ಪಕ್ಕಕ್ಕೊಬ್ಬ ಫಾರಿನರ್ ಇದ್ದಾನೆ. ನಮಗೆ 10 ಗಂಟೆ ಆಗುವಾಗ 11 ಗಂಟೆ ಆಗುವಾಗ ನಾವೆಲ್ಲ ಅದನ್ನು ಬಿಡಿಸ್ಕೊಂಡು ತಿನ್ನಕ್ಕೆ ಕೂತ್ಕೊಳ್ಳೋವಾಗ ನಿಮಗೆ ಗೊತ್ತು, ವಿದೇಶಿಯರಿಗೆ ಆಫರ್ ಮಾಡಬಾರ್ದು. ಅವರು ಆಫರ್ ಮಾಡೋದಿಲ್ಲ, ಯಾಕೆ ನಂಬಿಕೆ ಇಲ್ಲ ಅಲ್ಲೆಲ್ಲ. ನಾವೇನೋ ಕೊಟ್ಟರೆ ಅವರು ನಮ್ಮನ್ನು ಡೌಟ್ಫುಲ್ಲಾಗಿ ನೋಡಿ, ನಾವಾಗಿ ಆಫರ್ ಮಾಡಬಾರ್ದು. ಸೊ ನಿಮಗೆ ಈಗ ನಮ್ಮಲ್ಲಿಯೂ ಇದೆ ಅದು, ವಿದೇಶಿ ಅಲ್ಲ, ಭಾರತದಲ್ಲೂ ಕೂಡ ಮುಂಚೆ ಟ್ರೈನಲ್ಲಿ ಎದುರು ನಾವು ಕೇಳಿ ಊಟ ಮಾಡ್ತಿತ್ತು, ಈಗೆಲ್ಲ ಕೇಳುವಂಗಿಲ್ಲ. ನಿಮಗೆ ಗೊತ್ತು, ನಂಬಿಕೆ ಹೋಗಿದೆ, ಯಾಕಂದ್ರೆ ಆಹಾರದಲ್ಲಿ ಏನೇನೋ ಹಾಕ್ತಾರೆ, ಇವೆಲ್ಲ ನಾವೇ ಹಾಳು ಮಾಡಿದ ನಮ್ಮ ಧರ್ಮ ಇರಲಿ. ಹಾಗಾಗಿ ನಾವು ಕೇಳಲಿಲ್ಲ. ನಮ್ಮಲ್ಲಿ ಎಕ್ಸೆಸ್ ಇತ್ತು, ಅವಲಕ್ಕಿ ಇತ್ತು, ಸೀಕರಣೆ ಇತ್ತು, ಎಲ್ಲ ಇತ್ತು. ಆದರೆ ನಾವು ಪಕ್ಕದಲ್ಲೇ ಇದ್ದಾನೆ ಪಾಪ, ಅವನನ್ನು ಕೇಳುವಂಗಿಲ್ಲ. ನಮ್ಮ ಚಡಪಡಿಕೆ ನಮಗೆ ಗೊತ್ತು. ನಾವು ತಿನ್ನಕ್ಕೆ ಶುರು ಮಾಡುವಾಗ ಅವ ಬಹಳ ಲೌಡಾಗಿ, ಇಟ್ ಲುಕ್ಸ್ ವೆರಿ ಡೆಲಿಷಿಯಸ್ ಅಂತ ಇದ್ದಾನೆ ಪಾಪ. ಅವನು ಅಂದರೆ ಸಿಗ್ನಲ್ ಕೊಟ್ಟ ನನಗೆ ಕೊಡ್ಬೋದು ಅಂತ. ಇಷ್ಟು ಕೊಟ್ಟ ಮೇಲೆ ನಾವು ಮತ್ತೆ ಕೂಡಲೇ ವುಡ್ ಯು ಲೈಕ್ ಟು ಹ್ಯಾವ್ ಇಟ್ ಅಂತ ಕೇಳಿತು. ಎಸ್ ಅಂದ ಪಾಪ. ಚೆನ್ನಾಗಿ ತಿಂದು ಇಟ್ಸ್ ವೆರಿ ಟೇಸ್ಟಿ, ಯಮ್ಮಿ, ಅಮೇಝಿಂಗ್ ಎಲ್ಲ ಆಯಿತು, ಖುಷಿಪಟ್ಟ. ಇದು ನಾವು ಇಷ್ಟನ್ನು ತಿನ್ನುವಾಗ ಹಿಂದೆ ಇರುವವನಿಗೆ ಊಟ ಇರಲಿಲ್ಲ, ಇವನಷ್ಟು ಅವನಿಗೆ ಸೌಜನ್ಯವೂ ಇರಲಿಲ್ಲ. ಅವನು ನಾವು ಊಟ ಎಂಜಾಯ್ ಮಾಡ್ತಿದ್ವಿ, ಸಮುದ್ರ ಬಂತು, ಸಮುದ್ರ ಬಂತು ನಾವು ಹೇಳೋದೆಲ್ಲ ನಮ್ಮದೊಂದು ಎಕ್ಸ್ಪ್ರೆಷನ್.
ಬೆಟ್ಟ ನೋಡು ಬೆಟ್ಟ ನೋಡು, ಆ ಬೆಟ್ಟಗಳ ರೀತಿ ಒಂಥರ ಮೈ ಮೇಲೆ ಬೀಳುವ ಹಾಗೆ ಬೆಟ್ಟ ಎಲ್ಲ ಹೇಳ್ತಿತ್ತು. ಅವನು ನೋಡಿದ ಒಂದು 3-4 ಸೆಂಟೆನ್ಸ್ ನೋಡಿ ಅವ ಹಿಂದಿಂದ ನಮಗೆ ಒಂದು ಬಹಳ ದೊಡ್ಡ ಧ್ವನಿಯಲ್ಲಿ ಐ ರೆಸ್ಪೆಕ್ಟ್ ಯುವರ್ ಫ್ರೀಡಮ್ ಬಟ್ ಡೋಂಟ್ ಡಿಸ್ಟರ್ಬ್ ಮೈ ಫ್ರೀಡಮ್ ಅಂದ. ಏನಾಗಿದೆ ಅಂದರೆ ನಮ್ಮ ಸುಖವನ್ನು ನೋಡಲಾಗದ ಮನಸ್ಥಿತಿಯಲ್ಲಿದ್ದಾನೆ ಪಾಪ, ಶಾಂತಿ ಇಲ್ಲ. ಇವತ್ತೆಲ್ಲರಿಗೂ ಆಗಿರೋ ಸಮಸ್ಯೆ ಅದೇ, ಒಳಗೆ ಶಾಂತಿ ಇಲ್ಲ. ನೀವು ಎಂಜಾಯ್ ಮಾಡಿ ನಮ್ಗೆ ನೋಡೋಕ್ಕಾಗಲ್ಲ. ನೀವು ಒಳಗಿಂದ ಶಾಂತವಾಗಿದ್ದರೆ ಇನ್ನೊಬ್ಬರ ದುಃಖ ನಿಮ್ಮಲ್ಲಿ ಮೂಡಕ್ಕೆ ಶುರುವಾಗುತ್ತೆ. ಒಂದು ಸಾವಿನ ಮುಖಾಮುಖಿಯಾದ ಒಬ್ಬ ಅಧ್ಯಾತ್ಮ ಜೀವಿ ಹೇಳ್ತಾನೆ, ನಿನಗೆ ಭಯ ಆಗುವುದಿಲ್ವಾ, ನಿನಗೆ ಭಯ ಅನ್ನೋದಿಲ್ವಾ ಅಂತ ನಾನು ಆ ಅಧ್ಯಾತ್ಮ ಜೀವಿಗೆ ಹೇಳಿದೆ. ಒಂದು ಸಾರಿ ಭಯ ಆಯಿತು ಅಂದ. ಯಾವಾಗ ಕೇಳಿದೆ, ಒಬ್ಬಳು ಸಾವಿನ ಬೆಡ್ಡಲ್ಲಿ ಒದ್ದಾಡ್ತಿದ್ಲು, ನನ್ನ ನೋಡಬೇಕು ಅಂತ ಅಪೇಕ್ಷೆ ಪಟ್ಟಳು ನನ್ನ ಅತ್ತೆ. ಅವಳಿಗೆ ಕ್ಯಾನ್ಸರ್ ಯಂಗ್ ಡೇಸಲ್ಲಿ ಸಾವು ಬಂದಿತ್ತು, ಅವಳಿಗೆ ಹತ್ತಿರ ಬಂದಿತ್ತು. ನನ್ನನ್ನು ನೋಡಬೇಕು ಅಂದು ನಾನು ಹೋದೆ. ನಾನು ಹೋಗಿ ನಿಂತ ಕೂಡಲೇ ನನ್ನ ಎದೆಯಲ್ಲೊಮ್ಮೆ ಛಲ್ ಅಂತ ಭಯ ಆಯಿತು ಅಂದ. ಯಾಕೆ ಕೇಳಿದೆ, ಅವಳು ಹೆದರಿದ್ಲು, ಅದು ಇಲ್ಲಿ ಮೂಡಿತು. ನೀವು ಶಾಂತವಾಗಿದ್ದರೆ ಎದುರಿಗಿರುವವರ ಸುಖ ಮೂಡುತ್ತೆ, ನೀವು ಶಾಂತವಾಗಿದ್ದರೆ ಎದುರಿಗಿದ್ದವರ ದುಃಖ ಮೂಡುತ್ತೆ. ಎದುರಿಗಿದ್ದವರು ಖುಷಿಯಿಂದ ಕುಣಿದ್ರೆ ನಿಮ್ಮೊಳಗಿದ್ದು ಕುಣಿಯುತ್ತದೆ ಪಾರ್ಟಾಗಿ. ನೀವು ದುಃಖಿತರಿದ್ದು ನೀವು ಡಿಸ್ಟರ್ಬ್ ಇದ್ದರೆ ನಿಮಗೆ ಅವನ ಖುಷಿ ನೋಡೋಕ್ಕಾಗಲ್ಲ. ನನ್ನ ಡಿಸ್ಟರ್ಬ್ ಆಯಿತು, ನನ್ನ ಪ್ರೈವೇಸಿ, ನನ್ನ ಫ್ರೀಡಮ್ ಹಾಳಾಯಿತು. ಪ್ರಾರಬ್ಧ ನಿಮಗೆ ಫ್ರೀಡಮನ್ನು ಯಾರೋ ಕೊಟ್ಟು ತಗೊಳ್ಳುವಂಥದ್ದ? ಇಟ್ ಇಸ್ ದೇರ್ ವಿಥಿನ್ ಯು, ಯಾರೋ ಕೊಡಬೇಕಾಗಿಲ್ಲ. ಸೈಲೆಂಟಾಗಿ ಕಣ್ಮುಚ್ಚಿ ಕೂತು ಜಗತ್ತು ಒದ್ದಾಡಿ ಗಲಾಟೆ ಮಾಡಿದರೆ ಏನೂ ಆಗದ ಶಾಂತ ಸ್ಥಿತಿಯಲ್ಲಿ ಇರೋಕ್ಕೆ ಬರುತ್ತೆ. ಅದೇ ಶಾಂತಿ ಶಾಂತಿ ಶಾಂತಿ. ಇಂಥ ಎಲ್ಲ ಅಮೋಘವಾದ ಸಂಗತಿಗಳನ್ನು ಈಗ ನೀನು ಮಿಸ್ ಮಾಡಿದರೆ ಮತ್ತೆಂದೂ ಪಡೆಯೋದಿಲ್ಲ. ಆದ್ದರಿಂದ ಇಲ್ಲಿರುವ ಭೂತರಾಶಿಗಳಲ್ಲೇ ಪಡಿ, ಇಲ್ಲಿರುವ ಜೀವರಾಶಿಗಳನ್ನು ನೋಡಿಕೊಂಡೇ ಅನುಭವಿಸು. ಇದನ್ನೇ ಪುರಂದರದಾಸರು ಹೇಳಿದ್ದು, ಮಗುವನ್ನು ಮುದ್ದಿಸುತ್ತಲೇ ಒಮ್ಮೆ ಕೃಷ್ಣ ಎನ್ನಬಾರದೆ, ರತಿ ಸುಖಗಳು ಓಲಾಡುತ್ತಲೇ ಒಮ್ಮೆ ಕೃಷ್ಣ ಎನ್ನಬಾರದರೆ. ಕ್ರಿಯೆ ಇಂಪಾರ್ಟೆಂಟ್ ಅಲ್ಲ, ನೀನು ಕಾಮ ಮೈಥುನಕ್ಕೆ ತೊಡಗಿದ್ದೀಯಾ, ಆ ಮಿಥುನವನ್ನು ಇದು ರತಿ ಸುಖದಲ್ಲಿ ಕೃಷ್ಣ ಎನ್ನಬಾರದೆ. ರತಿ ಸುಖದಲ್ಲಿ ಮುಳುಗಿ ಓಲಾಡ್ತಾ ಖುಷಿ ಪಡುವಾಗ ಕೃಷ್ಣನನ್ನು ನೆನಪಾಗದೇ ಇದ್ದರೆ ನೀನು ಇಲ್ಲಿಯೇ ಇದ್ದಿ. ಮಗುವನ್ನು ಮುದ್ದಿಸ್ತಾ ಇರುವಾಗ ಇದು ನನ್ನ ಮಗು, ನನಗೆ ಮಾತ್ರ ಇಷ್ಟು ಚಂದದ ಮಗು, ಇದು ಹೀಗೆ ಬೆಳಿಬೇಕು ಹಾಗೆ ಬೆಳಿಬೇಕು, ಮೋಹಕ್ಕೆ ಬಿದ್ದರೆ ಫೇಲ್ಯೂರ್. ಇದು ಕೃಷ್ಣ, ಇದು ನನ್ನ ಕೈಗೆ ಕೃಷ್ಣ ತಾನು ಮುದ್ದಾಡಿಸಿಕೊಳ್ಳಬೇಕು ಅಂತ ಈ ಮಗುವಿನ ರೂಪದಲ್ಲಿ ಬಂದಿದ್ದಾನೆ. ಅವನಿಗೆ ನನ್ನ ಕಡೆ ಮುದ್ದು ತಗೊಳ್ಳೋಕ್ಕೆ ಬೇರೆ ಯಾವ ದಾರಿ? ನಾನು ಕೃಷ್ಣನನ್ನು ಮುದ್ದಿಸೋಕ್ಕೆ ನನಗೆ ಬೇರೆ ದಾರಿಗಳಿಲ್ಲ. ಅವನು ನನಗೆ ಫಿಸಿಕಲ್ಲಿ ಸಿಕ್ಕಲ್ಲ, ಈ ಮಗುವಿನ ರೂಪದಲ್ಲಿ ಬಂದಿದ್ದಾನೆ ಅಂತ ಎಣಿಸಿ ಮುತ್ತು ಕೊಡು. ನನ್ನ ತಾಯಿ ನನ್ನನ್ನು ಹುಟ್ಟಿಸಿ ನನ್ನನ್ನು ಬೆಳೆಸುವಾಗ ಅವಳೊಂದು ಹಾಲೂಡಿದ್ದಾಳೆ. ಆ ಹಾಲೂಡುವಾಗ ಕೃಷ್ಣನಿಗೆ ಹಾಲೂಡುವುದಕ್ಕೆ ಅವಳಿಗೆ ಅವಕಾಶ ಆಗಲಿಲ್ಲ. ನನ್ನ ಮುಖಾಂತರ ಅವಳು ಕೃಷ್ಣನಿಗೆ ಹಾಲೂಡಿದ ಸುಖ ಉಂಡಿದ್ದಾಳೆ. ನಾನೀಗ ಅವಳಿಗೆ ಕೃಷ್ಣ ಭಕ್ತಿಯ ಪ್ರೇಮ ಕೊಡಬೇಕು. ಇದು ಬಂದರೆ ನಾವು ಈ ಭೂತೇಶು ಭೂತೇಶು ವಿಚಿತ್ಯ ಧೀರಾಹ, ಎಲ್ಲ ಜೀವರಾಶಿಗಳ ಜೊತೆಗೇ ಇದ್ದೇವೆ. ಇರುವ ರೀತಿ ಬೇರೆ, ಧೀರನ ಹಾಗೆ, ವಿವೇಕಿಯ ಹಾಗೆ, ಜ್ಞಾನದಲ್ಲಿ ರಮಿಸುವವನ ಹಾಗೆ ಇದ್ದರೆ ಅವನು ಪ್ರೇತ್ಯ ಅಸ್ಮಾತ್ ಲೋಕಾತ್ ಅಮೃತ ಭವಂತಿ. ಮುಂದಿನ ಕಥೆಗೆ ಬರಬೇಕಿತ್ತು ನಾನು, ಸಮಯ ಆಗಿದೆ. ನಾಳೆ ನೋಡೋಣ. ನಮಸ್ಕಾರ.